ಆದಿಕವಯೇ ಪುಷ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಶುಕೋವಾಚ ಏವಮೇತತ್ಪುರಾ ಪೃಷ್ಟೋ ಮೈತ್ರೇಯೋ ಭಗವಾನ್ ಕಿಲ ಶತ್ರಾವನಂ ಪ್ರವಿಷ್ಟೇನ ತ್ಯಕ್ತ್ವಾ ಸ್ವಗೃಹವೃದ್ಧಿಮತು ಯದಾ ತ್ವಯಂ ಮಂತ್ರಕೃತ್ವೋ ಭಗವಾನ್ ಅಖಿಲೇಶ್ವರಃ ಪೌರವೇಂದ್ರಪುರಂ ಹಿತ್ವಾ ಪ್ರವಿವೇಶಾತ್ಮಸಾತ್ಕೃತಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯ ಮಂತ್ರಾಲಯ ಮಠಾಧೀಶರ ದಿವ್ಯ ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಂಡು, ಹಾಗೆ ಇಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತಂತಹ ಯತಿಗಳ ಪಾದಾರವಿಂದಕ್ಕೂ ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿಕೊಂಡು, ಗುರುಗಳ ಆದೇಶಾನುಸಾರವಾಗಿ ಶ್ರೀಮದ್ ಭಾಗವತದ ಇಂದಿನ ಅನುವಾದವನ್ನು ಯಥಾಶಕ್ತಿ ಯಥಾಮತಿ ಮಂತ್ರಾಲಯ ಪ್ರಭುಗಳ ಅಂತರ್ಯಾಮಿ, ಮುಖ್ಯ ಪ್ರಾಣನ ಅಂತರ್ಯಾಮಿ, ಮೂಲ ರಘುಪತಿ ರಾಮಚಂದ್ರನ ಪ್ರೀತಿಗಾಗಿ ಮಾಡುವ ಪ್ರಯತ್ನವನ್ನು ಮಾಡುತ್ತೇನೆ. ಶ್ರೀ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ, ನೀನೇನು ದೇವರ ಸೃಷ್ಟಿಯ ಬಗ್ಗೆ ಪ್ರಶ್ನೆ ಮಾಡಿದ್ದೀಯ, ಇದೇ ಬಗೆಯ ಪ್ರಶ್ನೆಯನ್ನು ಮಹಾತ್ಮನಾದ ವಿದುರ ಮೈತ್ರೇಯರಲ್ಲಿ ಮಾಡಿದ್ದಾನೆ. ಅಂತಹ ಮೈತ್ರೇಯರು ಕೊಟ್ಟ ದೇವರ ಸೃಷ್ಟಿಯ ಬಗೆಗಿನ ವಿಚಾರವನ್ನು ನಿನಗೆ ಹೇಳ್ತೇನೆ ಅಂತ ಆರಂಭ ಮಾಡಿ, ತೀರ್ಥಯಾತ್ರೆಗೆ ಉದ್ದವ ಹೊರಡಲಿಕ್ಕೆ ಕಾರಣವಾದ ಪ್ರಸಂಗಗಳು ಅದನ್ನೆಲ್ಲ ವರ್ಣನೆ ಮಾಡಿ, ತೀರ್ಥಯಾತ್ರೆ ಮಾಡ್ತಾ ಮಾಡ್ತಾ ಮಹಾನುಭಾವನಾದ ವಿದುರ ಯಮುನಾ ನದಿ ತೀರದಲ್ಲಿ ಇನ್ನೊಬ್ಬ ಭಗವದ್ಭಕ್ತನಾದ ಉದ್ಧವರನ್ನ ತಾನು ಭೇಟಿಯಾಗಿರುವಂಥದ್ದು. ಉದ್ಧವ ಮತ್ತು ವಿದುರರ ಸಂವಾದದಲ್ಲಿ ಭಗವಂತನ ಅನೇಕ ಮಹಿಮೆಗಳನ್ನು ರೋಚಕವಾಗಿ ಉದ್ಧವರು ವರ್ಣನೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ವಿದುರ ಉದ್ಧವರನ್ನ ಶ್ರೀಮದ್ ಭಾಗವತಕ್ಕಾಗಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಶ್ರೀ ಮೈತ್ರೇಯ ಮಹರ್ಷಿಗಳನ್ನು ನಿನಗೋಸ್ಕರವಾಗಿ ಇಟ್ಟಿದ್ದಾರೆ, ಅವರಲ್ಲಿ ನೀನು ಹೋಗಿ ಭಾಗವತವನ್ನು ಕೇಳು ಅಂತ ವಿದುರನಿಗೆ ಹೇಳಿದ್ದಾರೆ. ವಿದುರ ತನ್ನ ಯಾತ್ರೆಯನ್ನು ಮುಂದುವರಿಸಿ ಹರಿದ್ವಾರಕ್ಕೆ ತಾನು ಬಂದಿದ್ದಾನೆ. ಹರಿದ್ವಾರದಲ್ಲಿ ಅಗಾಧ ಮಡುಗಟ್ಟಿದ ಜ್ಞಾನ ತುಂಬಿಕೊಂಡ ಮಹಾನುಭಾವರು ಮೈತ್ರೇಯ ಮಹರ್ಷಿಗಳು. ಅವರನ್ನು ಕಂಡು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ವಿನಯದಿಂದ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವಾಗಲೂ ದೇವರ ಬಗ್ಗೆ ಕೇಳಬೇಕು ಅಂತ ಅನಿಸಿದ್ರೆ ಕೇಳುವವರಿಗೆ ಇರಬೇಕಾದ ದೊಡ್ಡ ಗುಣ ವಿನಯ. ವಿನಯೋ ಹಿ ಭೂಷಯತಿ ಸರ್ವರಸಂ. ವಿನಯ ಹೊಂದಿದ್ರೆ ತುಂಬ ಎತ್ತರಕ್ಕೆ ಹೋಗ್ತೀರಿ.
ಓದಿದ್ದಾನೆ, ಒಳ್ಳೆ ಜ್ಞಾನಿ, ಒಳ್ಳೆ ಭಗವದ್ಭಕ್ತ, ಒಳ್ಳೆ ದಾನಶೂರ, ಒಳ್ಳೆ ವ್ರತ ನೇಮ ಮಾಡಿದ್ದಾನೆ ಅಂದರೆ ಅವನಿಗೆ ಬರಬೇಕಾದ್ದು ವಿನಯ. ಬರಬಾರದ್ದು ಅಂದರೆ ದುರಹಂಕಾರ. ದುರಹಂಕಾರ ಪಟ್ಟವನಿಗೆ ಏನಿದ್ರು ಕೂಡ ಎಲ್ಲ ವ್ಯರ್ಥ. ಅದರೊಳಗೆ ಭಗವಂತನ ಬಗ್ಗೆ ನಿಶ್ಚಿತ ತತ್ವಜ್ಞಾನದ ಅರಿವು ಅದು ಬೇಕಂತಾದರೆ ಅದಕ್ಕೆ ಒಂದೇ ವಿನಯ ಕಾರಣ ಆಗುತ್ತೆ. ವಿನಯ ಶೌಶಲ್ಯಾದ ಗುಣಗಳಿಂದ ಸಮಿತ್ಪಾಣಿಯಾಗಿ ಮೈತ್ರೇಯ ಮಹರ್ಷಿಗಳಲ್ಲಿ ತನ್ನ ಪ್ರಶ್ನೆಗಳನ್ನೆಲ್ಲ ಇಟ್ಟಿದ್ದಾನೆ. ನಮ್ಮ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ವಿದುರ ಮೈತ್ರೇಯರಲ್ಲಿ ಕೇಳ್ತಾನೆ. ಅವನು ಕೇಳುವ ಪ್ರಶ್ನೆ ಹೀಗಿದೆ: ಸುಖಾಯ ಕರ್ಮಾಣಿ ಕರೋತಿ ಲೋಕೆ. ಎಲ್ಲ ಜನ ಸುಖವಾಗಿರಬೇಕು ಅಂತ ಏನೇನೋ ಮಾಡ್ತಾರೆ ಅಲ್ವಾ? ನಾವು ಮಾಡುವ ಎಲ್ಲ ಕರ್ಮಗಳ ಮೂಲ ಉದ್ದೇಶ ಸುಖವಾಗಿರಬೇಕು, ಚೆನ್ನಾಗಿರಬೇಕು ಅಂತ ಮಾಡ್ತೀವಿ. ಆದರೆ ನಾವು ಅಂದ್ಕೊಂಡು ಸುಖ ನಮಗೆ ಸಿಗೋದೇ ಇಲ್ಲ. ಸುಖ ಸಿಗದಿದ್ರೆ ಪ್ರಾಬ್ಲಮ್ ಇಲ್ಲ ರೀ, ಬದಲಿ ಬಯಸದೇ ಇರುವ ದುಃಖಗಳು ಬರುತ್ತಲ್ಲ. ಯಾಕೆ? ಬಯಸಿದ ಸುಖ, ಅದಕ್ಕಾಗಿ ಹಾಕಿದ ಎಫರ್ಟ್ಸ್, ಪ್ರಯತ್ನ ಎಲ್ಲ ವ್ಯರ್ಥ. ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ನಾವು ಅಂದ್ಕೊಂಡದ್ದು ಒಂಚೂರ, ನಾವು ಅಂದ್ಕೊಂಡೇ ಇರಲ್ಲ, ಅಂಥ ದುಃಖಗಳು ನಮ್ಮ ಮೇಲೆ ಎರಗಿ ಎರಗಿ ಬರುತ್ತಲ್ಲ. ಇದಕ್ಕೇನು ಕಾರಣ? ಇದು ಮೂಲಭೂತ ಪ್ರಶ್ನೆ. ಅಂದರೆ ಜೀವರು ದುಃಖದಲ್ಲಿ ಬಿದ್ದಿರೋದಕ್ಕೆ ಕಾರಣ ಏನು? ಅದಕ್ಕೆ ಉತ್ತರವನ್ನು ಕೊಡ್ತಾ ಶ್ರೀಮದ್ ಭಾಗವತವನ್ನು ಮೈತ್ರೇಯ ಮಹರ್ಷಿಗಳು ಅವನಿಗೆ ಹೇಳ್ತಾರೆ. ನಮಗೆ ದುಃಖ ಬರಲಿಕ್ಕೆ ಏನು ಕಾರಣ ಅಂದರೆ, ಇಡೀ ಜೀವನ ದೇವರನ್ನು ಮರೆತು ನಡೆಸ್ತಾ ಇದ್ದೆ. ದೇವರ ನೆನಪೇ ಇಲ್ಲ, ಮರೆತು ಬಿಟ್ಟಿದ್ದೆ. ನಮ್ಗೆ ಎಲ್ಲಿ ದೇವರು ಕಾಣ್ತಾ ಇಲ್ಲ, ಎಲ್ಲಿ ದೇವರು ಕೇಳಿಸ್ತಿಲ್ಲ, ದೇವರ ಬಗ್ಗೆ ಹೇಳೋ ಕಡೆ ನಾವು ಹೋಗ್ತಿಲ್ಲ, ದೇವರ ಪೂಜೆ ಮಾಡ್ತಿಲ್ಲ. ಭಗವಂತನಿಗೆ ವಿಮುಖರಾಗಿ ಯಾರು ಜೀವನ ನಡೆಸ್ತಾರೆ ಅವರಿಗೆ ಸುಖ ಎಂದು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಜೀವನದಲ್ಲಿ ದೇವರನ್ನ, ಧರ್ಮವನ್ನ ಬಿಡದೆ ಹಿಡಿತಾರೆ ಅವರಿಗೆ ಮಾತ್ರ ಸುಖ. ದೇವರನ್ನು ಬಿಟ್ಟವರಿಗೆ ಸುಖ ಇಲ್ಲ. ಅಲ್ಲ, ದೇವರನ್ನ ಹಿಡಿಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಹಿಡಿಯೋ ಬುದ್ಧಿ ಬರಬೇಕು. ಬುದ್ಧಿ ಬಂದರೆ ಸಾಕು. ಎಷ್ಟು ಕಷ್ಟ ಬಂದರೂ ಬಿಡದ ದೃಢತೆ ಬರಬೇಕು. ನಾವು ದೇವರನ್ನ ಹಿಡ್ಕೊಂಡೇ ಓಡಾಡ್ತಿರ್ತೀವಿ. ಚೂರು ಪಾರು ಕಷ್ಟ ಬಂದರೆ ಮೊದಲು ಬಿಡೋದೇ ದೇವರು. ನೀವು ಸಣ್ಣ ಉದಾಹರಣೆ ಹೇಳ್ತೇನೆ. ಮಲಗಿರ್ತೀರಿ, ಬೆಳಗಿನ ಜಾವ ಸಣ್ಣ ತಲೆನೋವು ಬಂತು, ಮೊದಲು ಕ್ಯಾನ್ಸಲ್ ಆಗೋದು ದೇವರ ಪೂಜೆ. ಯಾಕೋ ಸಣ್ಣ ತಲೆ ನೋಯ್ತಾ ಇತ್ತು, ಅದಕ್ಕೆ ಇವತ್ತು ಪೂಜೆ ಮಾಡಲಿಲ್ಲ. ಅಲ್ಲ, ಕಾಫಿ ತಿಂಡಿ ಎಲ್ಲ ಡಬಲ್ ಡಬಲ್ಲು, ದೇವರ ಪೂಜೆ ಮಾತ್ರ ಇಂದಿರಾರಮಣ ಗೋವಿಂದ ಅಲ್ವಾ? ಎಷ್ಟು ಕಷ್ಟ ಬಂದರೂ ದೇವರು ಧರ್ಮವನ್ನು ಬಿಡದೆ ನೀವು ಧಾರಣೆ ಮಾಡಿದರೆ ಮಾತ್ರ ನಿಮಗೆ ಸುಖ. ಹಾಗಾದರೆ ದೇವರಲ್ಲಿ ಈ ದೃಢ ಬುದ್ಧಿ. ತುಂಬ ಜನ ರಾಯರ ಸೇವಾ ಅಂತ ಬರ್ತಾರೆ. ರಾಯರು ಎರಡು ಥರ ಜನ ನೋಡ್ತಾರೆ. ಕೆಲವ್ರನ್ನ ಬೇಗ ಕಳಿಸ್ಬಿಡ್ತಾರೆ, ಕೆಲವ್ರನ್ನ ಕಳಿಸೋದೇ ಏನು ಕಥೆ. ಕೆಲವರು 7 ದಿನ ಸೇವಾ ಅಂತ ಮಾಡ್ತಾರೆ. ರಾಯರು 3 ದಿನಕ್ಕೆ ಸ್ವಪ್ನದಲ್ಲಿ ಬರ್ತಾರೆ. ನೀನು ಏನು ಬಂದಿದೆಯಾ, ಕೆಲಸ ಆಯ್ತು ಹೊರಡಂತಾರೆ. ಅವನಿಗೂ ಖುಷಿ, ರಾಯರಿಗೂ ಖುಷಿ.
ಹೊರಟ ಅಂತ ರಾಯರಿಗೆ ಕೆಲಸ ಆಯಿತು ಅಂತ ಅವನು. ರಾಯರಿಗೆ ಎಲ್ಲರನ್ನೂ ತಮ್ಮ ಹತ್ರ ಇಟ್ಕೊಳ್ಬೇಕು ಅನ್ನುವ ಬಯಕೆ ರಾಯರಿಗಿಲ್ಲ. ಕೆಲವರು ಮಾತ್ರ ಇಟ್ಕೊಳ್ತಾರೆ. ಇನ್ನು ಕೆಲವರು 7 ದಿನ ಅಂತ ಬರ್ತಾರೆ. 7 ದಿನ ಆದರೂ ರಾಯರು ಸ್ವಪ್ನದಲ್ಲೇ ಬರೋದು. ಅವ್ರು ಅಂದ್ಕೊಳ್ತಾರೆ ರಾಯರು ಮೋಸ್ಟ್ಲಿ ಮಂತ್ರಾಲಯದಲ್ಲಿ ಇದ್ದಾರ ಇಲ್ಲವೋ, ಎಲ್ಲಿಯಾದರೂ ಸಂಚಾರಕ್ಕೆ ಹೋಗ್ಬಿಟ್ರೋ, ನಮಗೆ ಸ್ವಪ್ನವೇ ಬೀಳಲಿಲ್ಲ, ಹೀಗೆಲ್ಲ ಅಂದ್ಕೊಳ್ತಾರೆ. ಆದರೆ ಸ್ವಪ್ನ ಬೀಳಲಿಲ್ಲ ಅಂದರೆ ನಿಮ್ಮ ಸೇವೆ ಅವರಿಗೆ ಸಾಕಾಗಲಿಲ್ಲ, ನಿಮ್ಮ ಪ್ರಾರಬ್ಧ ಕರ್ಮ ಇನ್ನೂ ಸವಿಲಿಲ್ಲ ಅಂತ ಅರ್ಥ. ಅವರು ಸೇವೆ ಸುಮ್ಮನೆ ತಗೊಳ್ಳೋದೇ ಇಲ್ಲ ರೀ, ಅದಕ್ಕೆ ಕರೆಕ್ಟ್ ಪ್ರತಿಫಲವನ್ನು ಕೊಡ್ತಾರೆ. ಆದರೆ ಪ್ರತಿಫಲ ಕೊಡುವ ಮುನ್ನ ಆ ಫಲಕ್ಕೆ ನೀವು ಎಲಿಜಿಬಲ್ ಹೌದಾ ಅಲ್ವಾ ಟೆಸ್ಟ್ ಮಾಡಿ. ನೀವು ಅಧಿಕಾರಿಗಳು ಹೌದೋ ಅಲ್ವೋ, ನಿಮ್ಮನ್ನು ಅಧಿಕಾರಿಗಳನ್ನಾಗಿ ಮಾಡಿ ಅಂಥ ಫಲವನ್ನು ನಿಮಗೆ ಕೊಡ್ತಾರೆ. ಹಾಗೆ ಶ್ರೀಮದ್ ಭಾಗವತ ನಮಗೆ ಹೇಳುತ್ತೆ, ದೇವರಲ್ಲಿ ದೃಢವಾದ ಭಕ್ತಿ, ಏನು ಬಂದರೂ ಬಿಡಲ್ಲ, ಎಷ್ಟು ಕಷ್ಟ ಬಂದರೂ ಬಿಡಲ್ಲ. ಮಂತ್ರಾಲಯ ಪ್ರಭುಗಳು ತಮ್ಮ ಪೂರ್ವಾಶ್ರಮದಲ್ಲಿ ಎಷ್ಟು ಕಷ್ಟ ಬಂದರೂ ದೇವರು, ಧರ್ಮ, ಆಚಾರ, ಪಾಠ, ಪ್ರವಚನ ಒಂದಿನ ಬಿಟ್ಟು ಒಂದು ಹೇಳ್ತೇನೆ. ಮಂತ್ರಾಲಯ ಪ್ರಭುಗಳು ಪೂರ್ವಾಶ್ರಮದಲ್ಲಿ ಏನೆಲ್ಲ ಕಷ್ಟಗಳನ್ನು ಫೇಸ್ ಮಾಡಿದ್ದಾರೆ ಅದರ 100ನೇ 1 ಅಂಶ ಇವತ್ತು ಯಾರಿಗೂ ಕಷ್ಟ ಇಲ್ಲ. ರಾಯರು ದೇವರಲ್ಲಿ ಕೇಳಿದ್ರು, ಯಾರ್ಯಾರಿಗೆ ನೀ ಏನೇನು ಕಷ್ಟ ಕೊಡಬೇಕಿದೆ ಅದೆಲ್ಲ ನಂಗೆ ಕೊಟ್ಟುಬಿಡು, ನಂದಂಥ ಸುಖ ಏನಿದೆ, ಪುಣ್ಯ ಏನಿದೆ ಅವರಿಗೆಲ್ಲ ಹಂಚಿಬಿಡು ಅಂತ ಮಂತ್ರಾಲಯಗಳು ಕೇಳಿಕೊಂಡ ಮಹಿಮಾ. ಹಾಗಾಗಿ ಎಷ್ಟು ಕಷ್ಟ ಬಂದರೂ ದೇವರನ್ನು ಬಿಡಬಾರದು ಅನ್ನೋದಿದೆಯಲ್ಲ, ಈ ದೃಢತೆ ಬರಬೇಕಾದ್ರೆ ಆ ಭಗವಂತನ ಮಹಿಮಾ ನಿರಂತರ ಕೇಳಬೇಕು. ಏನು ಮಹಿಮಾ? ಅವನು ಸೃಷ್ಟಿ ಮಾಡಿರೋದು ಮಹಿಮಾ, ಎಲ್ಲ ನಮ್ಮನ್ನೆಲ್ಲ ನಿಯಮನ ಮಾಡ್ತಾನೆ, ಇದೇ ಮಹಿಮಾ. ಎಲ್ಲರನ್ನೂ ಸಂಹಾರ ಮಾಡ್ತಾನೆ, ಅದೇ ಮಹಿಮಾ. ನಿಮ್ಗೆ ಯಾವಾಗ ಬೇಕೋ ಅಷ್ಟು ನೆನಪು ಕೊಡ್ತಾನೆ, ಅದೇ ಮಹಿಮಾ ಅಲ್ವಾ? ನೀವು ಯೋಚನೆ ಮಾಡಿ, ನೀವು ಗಂಡ ಹೆಂಡತಿ ಮಕ್ಕಳು ಮಲಗಿದ್ರಿ, ಮಲಗಿದಾಗ ನಿಮಗೇನು ನೆನಪಿಲ್ಲ, ಹಾಗೆ ಎದ್ದಾಗಲೂ ಪಕ್ಕದಲ್ಲಿ ಮಲಗಿರೋರು ನೋಡಿ, ಯಾರ್ರೀ ನೀವು ಅಂದ್ಬಿಟ್ರೆ ಏನು ಮಾಡಬೇಕು ರೀ ಹೆಂಡತಿ ಗಂಡನ್ನ? ದೇವರು ವಾಪಸ್ ನಿಮಗೆಲ್ಲ ನೆನಪು ತಂದು ಕೊಡ್ತಾನೆ. ಕೆಲವರಿಗೆ ನೆನಪೇ ಹೋಗ್ಬಿಡುತ್ತೆ. ದೊಡ್ಡ ದೊಡ್ಡ ಸೈಂಟಿಸ್ಟು, ಬೇಕಾದ ಪಾಠ ಪ್ರವಚನ ಮಾಡಿದವರು ಒಮ್ಮೆ ಕೋಮಾಗ ಹೋಗ್ಬಿಟ್ರೆ ಹೆಂಡ್ತಿನೇ ಐಡೆಂಟಿಫೈ ಮಾಡಲಿಕ್ಕಾಗಲ್ಲ, ಮರಳಿ ಅವರಿಗೆ ನೆನಪು ಬರೋ ಗ್ಯಾರಂಟಿ ಇಲ್ಲ. ಹಾಗಾದರೆ ನೆನಪಲ್ಲಿದ್ದದ್ದನ್ನು ಮರೆಸ್ತಾನಲ್ಲ, ಅದು ಮಹಿಮಾ. ಯಾರೋ ನಮಗೆ ಬಹಳ ಬೇಕಾದವರು ಹೋದರು, ಭಾರೀ ದುಃಖ, ಅದು ಯಾವಾಗಲೂ ನಿಮಗೆ ಇರದ ಹಾಗೆ ಮರೆಸ್ತಾನಲ್ಲ, ಅದು ದೇವರ ಮಹಿಮಾ. ಮರ್ತದ್ದನ್ನು ನೆನಪಿಗೆ ತಂದುಕೊಡ್ತಾನಲ್ಲ, ಅದು ಮಹಿಮಾ. ನಮ್ಮನ್ನು ಈ ಬಂಧನಕ್ಕಾಕಿ ಕಟ್ಟಾಕಿದ್ದಾನ, ಅದು ಮಹಿಮಾ. ಅವನು ಕರುಣೆ ಬಂದರೆ ಈ ಬಂಧನ ಬಿಚ್ತಾನಲ್ಲ, ಅದು ಮಹಿಮಾ. ನಮ್ಮ ಸ್ವರೂಪದ ಆನಂದದ ಅನುಭವ ನಮಗೆ ತಂದುಕೊಡ್ತಾನಲ್ಲ, ಅದು ಅವನ ಮಹಿಮಾ. ಇದೆಲ್ಲ ಎಲ್ಲಿ ಹೇಳಿದೆ? ಭಾಗವತದಲ್ಲಿ ಹೇಳಿದೆ ಅಂತ ಮೊದಲಿಗೆ ದೇವರ ಸೃಷ್ಟಿಯನ್ನು ಹೇಳುವ ಮೊದಲು ಮೈತ್ರೇಯ ಮಹರ್ಷಿಗಳು ವಿದುರನಿಗೆ ಹೇಳ್ತಾರೆ, ಅಪ್ಪ ನೀನು ಸಾಮಾನ್ಯ ಅಲ್ಲ, ನೀನು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂತಹ ಯಮಲೋಕದ ದೇವತೆ ಯಮ. ಮಾಂಡವಿಯರ ಶಾಪ ನಿಮಿತ್ತವಾಗಿ ನಿನಗೆ ಜನ್ಮ ಬಂದಿದೆ. ಆದರೆ ನಿನಗೆ ಜನ್ಮ ಯಾವುದಾದ್ರೆ, ಜಾತಿ ಯಾವುದಾದ್ರೆ, ನೀನು ಭಗವದ್ಭಕ್ತ ಇದ್ದೀಯ, ನಿನ್ನಲ್ಲಿ ತುಂಬು ಮಡುಗಟ್ಟಿದ ಭಗವದ್ಭಕ್ತಿ ನಿನ್ನಲ್ಲಿದೆ. ಹಾಗಾಗಿ ನೀನು ಭಾಗವತ ಕೇಳಲಿಕ್ಕೆ ರೈಟ್ ಪರ್ಸನ್.
ಭಾಗವತ ಕೇಳಲಿಕ್ಕೆ ಅಧಿಕಾರಿ ಯಾರು? ಸತಾಂ. ಯಾ ಸತಾಂ? ಅವರು ಎಂಥ ಸಜ್ಜನರಾಗಿರಬೇಕು? ಮಾತ್ಸರ್ಯರಹಿತರಾದ ಸಜ್ಜನರು. ಆ ಸಜ್ಜನಿಗೆ ನಿನ್ನಲ್ಲಿದೆ, ನಿನಗೆ ನಾನು ಭಗವಂತನ ಕಥೆ ಹೇಳ್ತೇನೆ. ಇದರರ್ಥ ಭಾಗವತ ಕೇಳಲಿಕ್ಕೆ ಜಾತಿ ಬೇಕಿಲ್ಲಂತೆ, ಜೀವನದ ರೀತಿ ನೀತಿ ಬೇಕಂತೆ. ಜೀವನದ ರೀತಿ ನೀತಿ ಅಂದರೆ ನಿಮ್ಮ ನಡೆ ಮತ್ತು ನುಡಿ. ನುಡಿಯಲ್ಲಿ ಸತ್ಯ, ನಡೆಯಲ್ಲಿ ಧರ್ಮ ಇದ್ದರೆ, ದೇವರ ಪಾದಾರವಿಂದದಲ್ಲಿ ಅಚಲವಾದ ವಿಶ್ವಾಸ ಇದ್ದರೆ, ನೀವೆಲ್ಲ ದೇವರ ಕಥೆಗೆ ಪರಿಪೂರ್ಣವಾದ ಅಧಿಕಾರಿಗಳು. ಹೇಳುವ ಮೈತ್ರೇಯ ಮಹರ್ಷಿಗಳು ಶೂದ್ರನಾಗಿ ಹುಟ್ಟಿದ ವಿದುರನನ್ನು ಮುಂದೆ ಕೂಡಿಸಿಕೊಂಡು ಭಾಗವತ ಹೇಳಲಿಕ್ಕೆ ಆರಂಭ ಮಾಡಿ, ದೇವರಿಗೆ ಸೃಷ್ಟಿ ಮಾಡಬೇಕು ಅಂತ ಅನ್ನಿಸಿದಾಗ ಭಗವಂತ ತಾನು ಮಾಡಿದ ಅದ್ಭುತ ಸೃಷ್ಟಿ ಏನಂದರೆ, ಅವನು ತನ್ನ ನಾಭಿ ಕಮಲದಿಂದ ಮೊದಲು ತತ್ವಗಳನ್ನು ಸೃಷ್ಟಿ ಮಾಡಿದ. ತತ್ವದ ನಿಯಂತ್ರಣಕ್ಕಾಗಿ ತತ್ವಾಭಿಮಾನಿಗಳನ್ನು ಸೃಷ್ಟಿ ಮಾಡಿದ. 14 ಲೋಕದಿಂದ ಯುಕ್ತವಾದ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದ. ಬರೀ ಮಾಡಿದ್ದು ಮಾತ್ರ ಅಲ್ಲ, ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್. ಸೃಷ್ಟಿ ಮಾಡಿದ ಎಲ್ಲ ಪದಾರ್ಥಗಳ ಒಳಗೆ ದೇವರು ಪ್ರವೇಶ ಮಾಡಿದ. ಒಳಗೆ ಅವನಿಲ್ಲದೆ ತತ್ವಗಳಾಗಲಿ ತತ್ವಾಭಿಮಾನಿಗಳ ಆಟವಾಗಲಿ ನಡೆಯೋಲ್ಲ. ಜಗತ್ತಿನ ಯಾವುದೇ ಚೇಷ್ಟೆ ನಡಿಬೇಕಾದರೂ ಅಂತರ್ಯಾಮಿಯಾದ ಭಗವಂತನ ವ್ಯಾಪಾರ ಒಳಗೆ ನಡಿಬೇಕು. ಹಾಗಾಗಿ ಭಗವಂತ ಸೃಷ್ಟಿ ಮಾಡಿದ ಎಲ್ಲ ಪದಾರ್ಥಗಳ ಒಳಗೆ ತಾನು ಪ್ರವೇಶ ಮಾಡಿದ. ಆ ನಂತರದಲ್ಲಿ ಭಗವಂತ ತನ್ನ ನಾಭಿಯಿಂದ ಒಂದು ಕಮಲವನ್ನು ಸೃಷ್ಟಿ ಮಾಡಿದ್ದಾನೆ. ಅದ್ಭುತವಾದ ಕಮಲ. ಅದು 14 ದಳಗಳಿಂದ ಯುಕ್ತವಾಗಿತ್ತಂತೆ. 14 ದಳಗಳಿಂದ ಯುಕ್ತವಾದಂತಹ ಸುವರ್ಣಮಯವಾದ ಕಮಲಗಳು. ಆ ಕಮಲದ ಮಧ್ಯದಲ್ಲಿ ಸ್ವಯಂಭೂ ಚತುರಾನನ ಸ್ವಯಂ ಬ್ರಹ್ಮದೇವರು ತಾವು ಅದರಲ್ಲಿ ಸೃಷ್ಟಿಯಾಗಿ ಬಂದಿದ್ದಾರೆ. ಆ ಬ್ರಹ್ಮದೇವರು ತಾವು ಎಲ್ಲಿಂದ ಬಂದ್ವಿ ಅಂತ ಬಹಳಷ್ಟು ಕಾಲ ಮೇಲೆ ಕೆಳಗೆ ಒಳಗೆ ಹೊರಗೆ 4 ದಿಕ್ಕುಗಳಲ್ಲಿ ದೇವರಿಗಾಗಿ ಹುಡುಕಿದ್ರಂತೆ. ನೈವೋದಾಪು ಗೃಣಂತೋತ್ತಂ ಯದ್ಗುಣಾನ ಅಜಾದಯ. ಆ ಬ್ರಹ್ಮದೇವರಿಗೆ ತಮ್ಮ ನೆಲೆಯ ಮೂಲ ಕಾಣಲಿಲ್ಲ. 4 ದಿಕ್ಕುಗಳಲ್ಲಿ ಮುಖ ಇಟ್ಟಾಗ 4 ಮುಖ ಬಂತಂತವರು ಚತುರ್ಮುಖ ಬ್ರಹ್ಮದೇವರು ಆಗಿದ್ದಾರೆ. ಭಗವಂತನ ಪ್ರೀತಿಗೋಸ್ಕರವಾಗಿ ಅವರು ತಪಸ್ಸನ್ನು ಆರಂಭ ಮಾಡಿದರು. ಅವರಿಗೆ ಏನೂ ಗೊತ್ತಾಗದೇ ಇರುವ ಪ್ರಸಂಗ. ಯದ್ಯಪಿ ಗೊತ್ತಾಗಿಲ್ಲ ಅಂತಿಲ್ಲ, ಅವರಿಗೆ ಅಶರೀರವಾಣಿಯಲ್ಲಿ 2 ವರ್ಣಗಳು ಕೇಳಿಸ್ತು. ಒಂದು ತ, ಇನ್ನೊಂದು ಪ. ಇದಕ್ಕೆ ತಪ ಅಂತ ಕರೀತಾರೆ. ಬ್ರಹ್ಮದೇವರು ತಿಳ್ಕೊಂಡು, ನಾನು ದೇವರನ್ನು ನೋಡಬೇಕಾದ್ರೆ ತಪಸ್ಸು ಮಾಡಬೇಕು ಹೇಳಿ ಬ್ರಹ್ಮದೇವರು ತಮ್ಮ ಜೀವನದ ಮೊದಲ ಅರ್ಧ ಭಾಗವನ್ನು ತಪಸ್ಸಿನಲ್ಲೇ ಕಳೆದುಬಿಟ್ಟರು. ಭಾರಿ ದೊಡ್ಡ ತಪಸ್ಸು. ಎಷ್ಟು ದೊಡ್ಡ ತಪಸ್ಸಂದರೆ ನೋಡಿ, ನಮ್ಮ ನಿಮ್ಮ ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಚತೆ. ನಮ್ಮದು ಕೃತ ತ್ರೇತ ದ್ವಾಪರ ಕಲಿ. ಇದು 1000 ಬಾರಿ ಬಂದರೆ ಬ್ರಹ್ಮದೇವರಿಗೆ 12 ಗಂಟೆ ಮಾತ್ರ. ಅಂಥದ್ದೇ ಒಂದು ದೊಡ್ಡ ನೈಟ್. ಇಂಥದ್ದು 15 ಆದರೆ ಒಂದು ಪಕ್ಷ,
ಇಂಥದ್ದು 2 ಆದರೆ 1 ತಿಂಗಳು, ಇಂಥದ್ದು 12 ಆದರೆ 1 ವರ್ಷ. ಇಂಥ 50 ವರ್ಷ ಬ್ರಹ್ಮದೇವರು ತಪಸ್ಸು ಮಾಡಿ, ಅವರು ತಪಸ್ಸು ಮಾಡುವ ಮೂಲಕ ನಮಗೆಲ್ಲ ಏನು ಪಾಠ ಹೇಳ್ತಾರೆ? ನಿಮಗೆ ಜೀವನದಲ್ಲಿ ದೇವರನ್ನು ನೋಡಬೇಕು ಅಂತ ಆಸೆ ಇದ್ದರೆ, ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ ಏನಾದರೂ ಬೈ ಚಾನ್ಸ್ ಇದ್ದರೆ, ನಿಮ್ಮ ಜೀವನದ ಫಸ್ಟ್ ಹಾಫ್ ಅದರೊಳಗೆ ಪ್ರಯತ್ನ ಮಾಡಿ. ಏನು ಅಧ್ಯಯನ ಮಾಡೋದಿದ್ರು, ಏನು ಪೂಜೆ ಮಾಡೋದಿದ್ರು, ಏನು ವ್ರತ ಮಾಡೋದಿದ್ರು ಎಲ್ಲ 50ರೊಳಗೆ ಮಾಡಬೇಕು. ಯಾಕೆಂದರೆ ಆಫ್ಟರ್ 60 ಎವ್ರಿ ಡೇ ಈಸ್ ಅ ಮಿರಾಕಲ್ ಅಂತ. 60 ವರ್ಷ ಆದಮೇಲೆ ನೀವು ಬದುಕುವ ಪ್ರತಿದಿನ ದೇವರು ಕೊಡುವ ಕೃಪಾಂಕ ಆಶ್ಚರ್ಯ. ಯಾಕೆ ಗೊತ್ತಾ? ಸಂವತ್ಸರಗಳು ಇರೋದೇ 60, ಅಷ್ಟು ಕೊಟ್ಟ ಮೇಲೆ ಕೊಡ್ಲಿಕ್ಕಿನ್ನು ವತ್ಸರಗಳೇ ಇಲ್ಲ. ಅದಕ್ಕೆ 60 ಆಗ್ತಿದ್ದ ಹಾಗೆ ನಮ್ಮ ಪರಿಚಯದವರು ನಮ್ಮನ್ನು ಕಂಡಾಗೆಲ್ಲ ಆರೋಗ್ಯನಾ ಅಂತಾರೆ. ಅಂದರೆ ಅವ್ರದ್ದು ನಿಜವಾಗಿ ಅರ್ಥ ಇನ್ನೂ ಆರೋಗ್ಯವಾಗೇ ಇದ್ದೀರಾ ಅಂತ. ನೀವು ಹೂ ಅಂದರೆ ಬಿಡಲ್ಲ ರೀ, ನಿಮ್ಮನ್ನು ಫಾಲೋ ಮಾಡ್ಕೊಂಡು ಮೆಲ್ಲ ಹಿಂದೆ ಬರ್ತಾರೆ. ಕಿವಿ ಕೇಳತ್ತಾ ಅಂತಾರೆ, ಅಂದ್ರೆ ಅಟ್ಲೀಸ್ಟ್ ಕಿವಿನಾರು ಹೋಗ್ಬೇಕಿತ್ತಲ್ಲ ನಿಮಗೆ ಅಂತ. ನೀವೇನಾದ್ರು ಹೂ ಅಂದ್ರಿ ಮತ್ತೆ ಬಿಡಲ್ಲ, ಹಿಂದೆ ಬರ್ತಾರೆ. ಕಣ್ಣು ಕಾಣುತ್ತಾ ಅಂತಾರೆ. ಇನ್ನೇನಾರು ನೀವು ಅವ್ರು ನೋಡಿ ನಕ್ಕು ಬಿಟ್ರ ಹಲ್ಲೆಲ್ಲ ನಿಮ್ದೇನಾ ಅಂತಾರೆ. ಯಾಕೆಂದರೆ 60ರೊಳಗೆ ಎಷ್ಟು ವಿಕೆಟ್ ಬಿದ್ದೋಗಿರುತ್ತೋ. ಅದೇನೆಂದರೆ ಹಲ್ಲಿಗೆ 3 ಸತಿ ಉಜ್ಜಿ 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 ಇದ್ಬದ್ ಬ್ರಷಲ್ಲೆಲ್ಲ ಉಜ್ಜಿ ಎಲ್ಲ ಪೇಸ್ಟ್ಗಳನ್ನು ಮೆತ್ಕೊಂಡು ಗಮ್ಮು ಒಸಡುಗಳನ್ನು ಲೂಸ್ ಮಾಡಿಕೊಂಡು ತಂತಾನೇ ಹಲ್ಲು ಮುರ್ಕೊಳ್ಳೋ ಪ್ರಯೋಗ ಅಜ್ಜಿಗಳು ಕೂತಿರ್ತಾರೆ ನೋಡಿ. 60, 70, 80 ಆಗಿರುತ್ತೆ. ಎಂಥ ಹಲ್ಲುಗಳು ಇಟ್ಕೊಂಡಿರ್ತಾರೆ. ಒಂದು ತಿಳ್ಕೊಂಡ್ಬಿಡಿ, ನಿಮ್ಗೆ 1 ಹಲ್ಲಿರಲಿ 2 ಹಲ್ಲಿರಲಿ ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಪಡಿ. ಎಷ್ಟೋ ಜನಕ್ಕೆ 1 2 ಹಲ್ಲಿರುತ್ತ್ರಿ. ಆ ಮೊಮ್ಮಗ ಅಮೇರಿಕಾಯಿಂದ ಬಂದು ಅಜ್ಜಿನ ನೋಡಿ ಬೈತಾರೆ, ಅಲ್ಲ ಇನ್ನೂ 2 ಹಲ್ಲು ಇಟ್ಕೊಂಡೇ ಇದೆಯಲ್ಲ, ಈಗೆಲ್ಲ ಹೊಸ ಟೆಕ್ನಾಲಜಿ ಬಂದಿದೆ, ನಿನಗೆ ನಾನು ಒಳ್ಳೆ ಹಲ್ಲಿನ ಸೆಟ್ ಕೊಡಿಸ್ತೇನೆ ಅಂತ ಮೊಮ್ಮಗ ಅಜ್ಜಿನ ಹಿಡ್ಕೊಂಡೋಗಿ ₹1000 ಖರ್ಚು ಮಾಡಿ ಇರೋ ಹಲ್ಲು ಕಿತ್ತಾಕ್ಸಿ ಹೊಸ ಹಲ್ಲು ಕೊಡ್ತಾರೆ. ಅವತ್ತೇ ಯಾವುದೋ ಒಂದು ಪವಮಾನ ಹೋಮ, ಈ ಅಜ್ಜಿ ಹೋಗಲೇಬೇಕು, ಮನೆ ಹಿರಿಯರು ಅವತ್ತು ಆಂಬಡೆ ಮಾಡಿರ್ತಾರೆ. ಇವತ್ತು ಏಕಾದಶಿ, ಇವತ್ತು ಸುಮ್ಮನೆ ನೆನಪಿಸ್ಕೊಳ್ಳಿ, ಖುಷಿಯಾಗಿ ಆಂಬಡೆ ಮಾಡಿರ್ತಾರೆ. ಈ ಅಜ್ಜಿಗೆ ಆಂಬಡೆ ಅಂದರೆ ಪ್ರಾಣ. ಬಾಯಿಯೊಳಗೆ ಹಾಕ್ಕೊಳತ್ತೆ, ಆಂಬಡೆ ಒಳಗೆ ಹೋದರೆ ಹಲ್ಲು ಈಚೆಗೆ ಬರುತ್ತೆ, ಹಲ್ಲು ಒಳಗಿದ್ರೆ ಆಂಬಡೆ ಈಚೆಗೆ ಬರುತ್ತೆ. ಅಜ್ಜಿಗೆ 2 ಹಲ್ಲಿದ್ದಾಗಲೇ ಚೆನ್ನಾಗಿತ್ತು. ಈ ಕಡೆ ಒಂದು ಸತಿ ಕುಟ್ಟೋದು, ಈ ಕಡೆ ಒಂದು ಸತಿ ಕುಟ್ಟೋದು, ಆಂಬಡೆ ಮಾತ್ರ ಬಿಡದೆ ನುಂಗ್ತಿತ್ತು. ಇದೇನು ದೇವರು ಕೊಟ್ಟದ್ದು ಒಂದಿದ್ರು ಚೆನ್ನ, ನೀವು ಮಾಡ್ಕೊಂಡಿದ್ದು ಫುಲ್ ಇದ್ರೂ ಚೆನ್ನಾಗಿಲ್ಲ. ಭಗವಂತ ಏನು ಕೊಡ್ತಾನೋ, ಯಾವ ಕಾಲಕ್ಕೆ ಎಷ್ಟು ಇಡ್ತಾನೋ ಇಟ್ಟಾಂಗೆ ಇರುವೇನೋ, ಹರಿ ಏನ್ತಿರ್ಬೇಕು. ಇವರು ತಮಗೋಸ್ಕರವಾಗಿ ದೇವರನ್ನು ಹುಡುಕಬೇಕು ಅಂಥೇಳಿ ಬ್ರಹ್ಮದೇವರು ಹುಡುಕಿದ್ರು ತಮ್ಮ ಜೀವನದ ಮೊದಲ 50 ವರ್ಷ ತಪಸ್ಸು ಮಾಡಿದ್ದಾರೆ. ಭಗವಂತ ಅವರಿಗೆ ಪ್ರತ್ಯಕ್ಷ ಆದ. ದೇವರನ್ನು ಕುರಿತು ಬ್ರಹ್ಮದೇವರು ಅತ್ಯದ್ಭುತವಾದ ಸ್ತೋತ್ರವನ್ನು ಮಾಡಿದ್ದಾರೆ. ಸ್ತೋತ್ರಕ್ಕೆ ಮೆಚ್ಚಿದ ಭಗವಂತ ನಿನ್ನೊಳಗೆ ನಿಂತು ನಾನು ಎಲ್ಲ ರೀತಿಯ ಸೃಷ್ಟಿಯನ್ನು ಮಾಡ್ತೇನೆ ಅಂತ ಬ್ರಹ್ಮದೇವರಿಗೆ ಆಶ್ವಾಸನೆ ಕೊಟ್ಟು ಭಗವಂತ ಹೇಳ್ತಾನೆ, ಮಾ ವೇದ ಗರ್ಭಗಾಸ್ತಂದ್ರಿ ಸರ್ಗ ಉದ್ಯಮ ಮಾವಹ ತನ್ಮಯ ಚೋದಿತಮ್ಯಗ್ರೆ ಯನ್ಮಾಂ ಪ್ರಾರ್ಥಯತೆ ಭವಾನ್. ಬ್ರಹ್ಮ, ನೀನು ವೇದದಲ್ಲಿ ಪ್ರತಿಪಾದಿತನಾದವ. ನನಗೆ ಸೃಷ್ಟಿ ಮಾಡಲಿಕ್ಕೆ ಜ್ಞಾನ ಇಲ್ಲ ಅಂತ ಕೊರಗಬೇಡ, ಸುಮ್ಮನೆ ಇರಬೇಡ, ಸೃಷ್ಟಿ ಪ್ರಾರಂಭ ಮಾಡು.
ನೀನು ಏನು ಮಾಡಬೇಕು ಅಂತ ನಾನು ಒಳಗೆ ನಿಂತು ನಿನಗೆ ಪ್ರೇರಣೆ ಮಾಡ್ತೇನೆ. ಹಾಗಾದ್ರೆ ನಾವು ದೇವರಲ್ಲಿ ಏನು ಕೇಳಬೇಕು? ದೇವರೇ, ನನಗೂ ಸತ್ಕರ್ಮದಲ್ಲಿ ಪ್ರೇರಣೆ ಮಾಡು. ನಮ್ದೇನಾದರೂ ಬುದ್ಧಿ ಮನಸ್ಸು ರಾಂಗ್ ರೂಟಲ್ಲಿ ಹೋಗ್ತಾ ಇದ್ರೆ ಭಗವಂತ ಆ ಮನಸ್ಸನ್ನ ರಂಗನ ರೂಟಿನಲ್ಲಿ, ದೇವರ ದಾರಿಯಲ್ಲಿ ಇಡು. ಕೆಟ್ಟ ಕೆಟ್ಟ ದುರ್ಮಾರ್ಗಗಳಿಗೆ ಹೋಗುವ ಹಾಗೆ ನನಗೆ ಪ್ರೇರಣೆ ಕೊಡಬೇಡ. ಇದೇ ನಾವು ಗಾಯತ್ರಿ ಮಂತ್ರದಲ್ಲಿ ದೇವರನ್ನ ಪ್ರತಿಪಾದನೆ ಮಾಡುವ ಪ್ರಾರ್ಥನೆ. ಧಿಯೋ ಯೋ ನ ಪ್ರಚೋದಯ. ಗಾಯತ್ರಿಗೆ ಇದು ವ್ಯಾಖ್ಯಾನ. ಭಗವಂತ ಬ್ರಹ್ಮದೇವರಿಗೆ ಪ್ರೇರಕನಾಗಿದ್ದಾನೆ ಅಂದಮೇಲೆ ನಮಗೆಲ್ಲ ಯಾರು ಪ್ರೇರಕರು? ನಮ್ಮೆಲ್ಲರಿಗೂ, ಸಮಸ್ತ ಚೇತನ ಪ್ರಪಂಚಕ್ಕೆ, ನರಿ, ನಾಯಿ, ಕುರಿ, ಕೋಳಿ, ಕತ್ತೆ, ಹಂದಿ, ಮನುಷ್ಯ ಎಲ್ಲರ ಒಳಗಿದ್ದು ಬುದ್ಧಿಯನ್ನು ಪ್ರೇರಣೆ ಮಾಡುವವ ಆ ಭಗವಂತ. ನಾನು ನಿನಗೆ ಪ್ರೇರಣೆ ಮಾಡ್ತೇನೆ, ನೀನು ಯೋಚನೆ ಮಾಡಬೇಡ, ನಿನ್ನೊಟ್ಟಿಗೆ ನಾನಿದ್ದೇನೆ. ನನ್ನ ಇರುವಿನ ಅರಿವನ್ನು ತಿಳಿದು ಸೃಷ್ಟಿಯನ್ನು ಮಾಡು ಅಂತ ಹೇಳಿದಾಗ ಭಗವಂತನ ನಾಭಿ ಕಮಲದಲ್ಲಿ ಜನಿಸಿದ ಬ್ರಹ್ಮದೇವರು ಭಗವಂತನ ಆಜ್ಞೆ ಅಂತ ಹೇಳಿ ತಾವು 100 ವರ್ಷಗಳ ಕಾಲದಲ್ಲಿ ಅರ್ಧ ಕಾಲ ತಾವು ತಪಸ್ಸನ್ನು ಮಾಡಿದ್ದಾರೆ. ಮುಂದೆ ಭಗವಂತ ಮಾಡುವಂತಹ 3 ಬಗೆಯ ಲಯ, 9-10 ಬಗೆಯ ಸೃಷ್ಟಿ, ಅದು ಕಾಲದ ಲಯ, ದ್ರವ್ಯದ ಲಯ, ಗುಣದ ಲಯ ಅಂತ 3 ನಿಮಿತ್ತಿಕ ಲಯಗಳು. ಇದು ಬಿಟ್ಟು ಮಹಾಪ್ರಲಯ ಬೇರೆ ಇರ್ತಕ್ಕಂಥ. ಆ ನಂತರದಲ್ಲಿ ಮಹತ್ತತ್ವ, ಅಹಂಕಾರ ತತ್ವ, ಇದೇ ಮೊದಲಾದ 6 ಸೃಷ್ಟಿ ಪ್ರಾಕೃತ ಸೃಷ್ಟಿ ಅಂತ ಕರೀತಾರೆ. ಆ ನಂತರದಲ್ಲಿ ಭಗವಂತ ಮಾಡಿದ್ದು ಸ್ಥಾವರ, ತಿರಿಯಕ್, ಮನುಷ್ಯ, ಇದು ವೈಕೃತ ಸೃಷ್ಟಿ. ದೇವತೆಗಳ ಸೃಷ್ಟಿ 4, 6 ಅರ್ವಾಕ್ ಸೃಷ್ಟಿ, 6 ಭಗವಂತ ಮಾಡಿರ್ತಕ್ಕಂಥ ಪ್ರಾಕೃತ ಸೃಷ್ಟಿ, 4 ವೈಕೃತ ಸೃಷ್ಟಿ, ಒಟ್ಟು 10 ಬಗೆಯ ಸೃಷ್ಟಿಯನ್ನು ಭಗವಂತ ಮಾಡಿದ. ದೇವರಿಗೆ, ಬ್ರಹ್ಮದೇವರಿಗೆ ಸಂತೋಷವಾದ ಸೃಷ್ಟಿ ಮನುಷ್ಯ ಸೃಷ್ಟಿ. ಈ ಮನುಷ್ಯ ಸೃಷ್ಟಿಯನ್ನು ಮಾಡಿದಾಗ ಮಾತ್ರ ಬಹಳ ಸಂತೋಷ ಆಯಿತಂತೆ. ಯಾಕಂದರೆ ಇವನಿಗೆ ಮಾತ್ರ ದೇವರನ್ನು ತಿಳಿಯುವಂತಹ ಯೋಗ್ಯತೆ ಇದೆ. ಮನುಷ್ಯನ್ ಬಿಟ್ಟರೆ 84 ಲಕ್ಷ ಜೀವರಾಶಿಗಳ ಒಳಗೆ 83,99,999 ಜೀವಗಳಿಗೆ ದೇವರನ್ನು ತಿಳಿದುಕೊಳ್ಳುವ ಯೋಗ್ಯತೆಯೇ ಇಲ್ಲ. ಆ ಯೋಗ್ಯತೆ ಇರೋ ಒಂದೇ ಒಂದು ಪ್ರಾಣಿ ಅಂದರೆ ಮನುಷ್ಯ ಪ್ರಾಣಿ. ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ. ಸುಮ್ಮನೆ ಏನೋ ಜೀವನದಲ್ಲಿ ಬರುವ ಸಣ್ಣ ಪುಟ್ಟ ಕಷ್ಟಗಳಿಗೆ ಹೆದರಿ SLC ಒಳಗೆ 2 ಮಾರ್ಕ್ಸ್ ಕಡಿಮೆ ಬಂತು ಅಂತ ಎಲ್ಲೋ ಬಾವಿಗೋ, ನೇಣಿಗೋ, ಸೀಮೆಣ್ಣೆಗೋ ಬಲಿಯಾಗಬೇಡಿ. ಯಾಕೆ ಅಂದರೆ ಮರಳಿ ಈ ಪರಿ ಜನ್ಮ ಬರುವ ಹವಣಿಕೆಯಂತೂ ಇಲ್ಲ. ನೀವು ತಗೊಳ್ಳೋ ಸಣ್ಣ ಪುಟ್ಟ ವಸ್ತುಗಳಿಗೆ ಗ್ಯಾರಂಟಿ, ವಾರಂಟಿ ಇದೆ ರೀ. ಕಾಸ್ಟ್ಲಿಯೆಸ್ಟ್ ವಸ್ತು ಮನುಷ್ಯನ ಬಾಡಿ. ಕಣ್ಣು ಹೋದರೆ ಕಾಸ್ಟ್ಲಿ, ಕೈ ಹೋದರೆ ಕಾಸ್ಟ್ಲಿ. ಈ ಕಾಸ್ಟ್ಲಿ ಐಟಮ್ ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಅಲ್ವಾ? ಇದಕ್ಕಿಂತೂ ಕಾಸ್ಟ್ಲಿ ಐಟಮ್ ದೇವರು ಒಳಗಿಟ್ಟಿದ್ದಾನೆ. ನಾವು ಅಷ್ಟೇ, ನಮ್ಮ ಮನೆ ಒಳಗೆ ಸ್ಟೀಲ್ ಪಾತ್ರೆ, ಹಿತ್ತಾಳೆ, ಪ್ಲಾಸ್ಟಿಕ್ಕು ಇವೆಲ್ಲ ಹೊರಗಿಟ್ಟಿರ್ತೀವಿ. ಬೆಳ್ಳಿ, ಬಂಗಾರ ಅದನ್ನೆಲ್ಲ ಒಳಗಿಡ್ತೀವಲ್ಲ. ಹಾಗೆ ಭಗವಂತ ಕಡಿಮೆ ಐಟಮ್ ಹೊರಗಿಟ್ಟಿದ್ದಾನೆ, ಕಾಸ್ಟ್ಲಿ ಐಟಮ್ ಒಳಗಿಟ್ಟಿದ್ದಾನೆ. ಊದಾಚಾರ್ಯ ಯಾವುದು? ಕಿಡ್ನಿ ಲಕ್ಷ ಲಕ್ಷ ಬೆಲೆ ಬಾಳತ್ರಿ. ಒಳಗಿರುವ ಚಿಕ್ಕ ಕರಳು, ದೊಡ್ಡ ಕರಳು ಭಾರಿ ಕಾಸ್ಟ್ಲಿ. ಹಾರ್ಟು ಭಾರಿ ಕಾಸ್ಟ್ಲಿ. ಒಳಗೆ ಹರಿಯುವ ರಕ್ತ, ರಕ್ತದ ಒಳಗಿರುವ ಪ್ಲೇಟ್ಸು, ಅಯ್ಯೋ ಇವ ನಮ್ಗೆ ಏನು ಗೊತ್ತಿಲ್ಲ. ಎಲ್ಲ ಆರಾಮ್ ನಡೀತಾ ಇದೆ, ಆರಾಮಾಗಿದ್ದೀವಿ.
ಒಂಚೂರು ಹೆಚ್ಚು ಕಮ್ಮಿ ಆದರೆ ಆಗ ಗೊತ್ತಾಗತ್ತೆ ಮಹಿಮ. ದೇವರ ಮಹಿಮ ಎಂಥದ್ದು ಅಂದರೆ ಈ ದೇಹವನ್ನು ನೋಡು, ವಿಚಿತ್ರವಾಗಿರ್ತಕ್ಕಂಥ ಅದ್ಭುತವಾದ ಇಂದ್ರಿಯ. ನಿಮ್ಮ ಮನೇಲಿರೋ ಮಿಕ್ಸಿ 100 ಸತಿ ಕೆಡತ್ರಿ, ಕೆಡತ್ತೇ ಇಲ್ಲ. ವಾಷರ್ ಹೋಯ್ತು, ಅದೋಯ್ತು, ಇದೋಯ್ತು. ಈ ಒಳಗೊಂದು ಮಿಕ್ಸಿ ಇಟ್ಟಿದ್ದಾನೆ, ದೊಡ್ಡ ಕರಳು ಚಿಕ್ಕ ಕರಳು. ಇದೇನಾರ ಕೆಟ್ಟರೆ ಏನು ಮಾಡ್ಬೇಕ್ರಿ ಈ ಮಿಕ್ಸಿ? ನೀವು ತಿಂದು ಹುರುಳಿಕಾಯಿ, ನೀವು ತಿಂದು ಬೆಂಡೆಕಾಯಿ ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಮಾಡಿ ರಕ್ತಕ್ಕಷ್ಟು ಕಳಿಸಿ, ಮಾಂಸಕ್ಕಷ್ಟು ಕಳಿಸಿ ಎಷ್ಟೆಲ್ಲ ವ್ಯವಹಾರ ಮಾಡ್ತಾ ಇದ್ದಾನೆ ಭಗವಂತ. ಅದ್ಭುತವಾದ ಸೃಷ್ಟಿ. ಆದರೆ ಏನು ಗೊತ್ತಾ, ಇದಕ್ಕೆ ಗ್ಯಾರಂಟಿನೇ ಇಲ್ಲ. ಈಗಲೋ ಇನ್ನಾವಾಗಲೋ ಈ ತನುವು ಅಂತ ನಂಬಿಕೆ ಇಲ್ಲದಂತ, ನಂಬಿಕೆ ಇಲ್ಲದಂತ ದೇಹವ ಪಡೆದೆ ಡಂಬಕ ಬೊಂಬೆಯಾದೆ. ಬರೀ ನಾಟಕ, ಇವತ್ತಿರ್ತೀವೋ ನಾಳೆ ಹೋಗ್ತೀವೋ. ಇನ್ನೊಂದು ಕಡೆ ದಾಸರು ಹೇಳ್ತಾರೆ, ಈ ಶರೀರ ಗಾಳಿಗಿಕ್ಕಿದ ದೀಪ ಅಂತ. ಈ ದೀಪ ಇಲ್ಲಿಟ್ಟಿದಿರಿ, ಉರಿತೀರೆ. ಇದನ್ನೇ ಏನಾದ್ರು ತೊಗೊಂಡೋಗಿ ಫ್ಯಾನ್ ಕೆಳಗಿಟ್ರೆ ಎಷ್ಟೊತ್ತು ಉರಿಯತ್ತೆ ಅಂದರೆ ಏನು ಹೇಳ್ಬೋದ್ರಿ? ಹಾಗೆ ಈ ಶರೀರ ಗಾಳಿಗಿಕ್ಕಿದ ದೀಪ, ಯಾವಾಗ ಹೊತ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ರೀ. ಅಷ್ಟರೊಳಗೆ ಏನಾದರೂ ಧರ್ಮ ಸಾಧನೆ ಮಾಡಬೇಕು. ಹೀಗಾಗಿ ಮನುಷ್ಯ ಜನ್ಮ ಬಂದಾಗ ಒಂದು ಕ್ಷಣ ಕೂಡ ವ್ಯರ್ಥ ಮಾಡಬಾರ್ದು. ಸರಿ ಆಚಾರ್ಯ ಏನು ಮಾಡಬೇಕು? ಸದಾ ನೆನ್ಪಿಟ್ಕೊಳ್ಳಿ, ಹರಿ ಭಜನೆ ಮಾಡೋ ನಿರಂತರ, ಸಂತತಂ ಚಿಂತೆಯೇನಂತಂ ಅಂತ್ಯಕಾಲೇ ವಿಶೇಷತಃ. ಯಾವಾಗಲೂ ದೇವರ ಸ್ಮರಣೆ ಮಾಡೋದೇ, ಇನ್ನೇನು ಮಾಡಬೇಕಾದಿಲ್ಲ ರೀ. ದೇವರ ಸ್ಮರಣೆ ಮಾಡಿದಾಗ ಏನು ಪುಣ್ಯ ಇದೆ, ಏನು ಫಲ ಇದೆ, ಏನು ಜೀವನದ ಸಾರ್ಥಕ್ಯತೆ ಇದೆ. ಅದು ಯೇಷಾಂನ ವಿದ್ಯಾ ನ ತಪೋ ನ ದಾನಂ. ಭಾರಿ ಓದ್ಕೊಂಡಿದ್ದೇನೆ, ನೋಯೋಸ್. ಬೇಕಾದಷ್ಟು ದಾನ ಮಾಡಿದ್ದೇನೆ, ನೋಯೋಸ್. ಬೇಕಾದಷ್ಟು ತಪಸ್ಸು ಮಾಡಿದ್ದೇನೆ, ನೋಯೂಸ್. ವ್ರತ ಮಾಡಿದ್ದೇನೆ, 2 ಏಕಾದಶಿ ಮಾಡಿದ್ದೇನೆ. ನೀವು 2 ಏಕಾದಶಿಗೆ ಇಷ್ಟು ಜೋರು ಮಾಡೋದಾದರೆ, ಈ ನೀರೊಳಗೆ ಹರಿದಾಡುತ್ತಲ್ಲ ಹಾವು, 15-20 ದಿನ ಏನು ತಿನ್ನ. ನಿಮಗಿಂತೂ ಜಾಸ್ತಿ ಒಂದೊಂದು ಸತಿಗೆ 3 ಭೀಷ್ಮ ಪಂಚಕ ಮಾಡತ್ರಿ ಹಾವು. ಅವಕ್ಕೆಲ್ಲ ನಾನ್ ಸ್ಟಾಪ್ ಮೋಕ್ಷ ಕೊಡೋಕ್ಕಂತ ದಾಸರು ಉಪವಾಸದ ಬಗ್ಗೆ ಹೇಳುವಾಗ ಇದೇ ಮಾತು ಹೇಳ್ತಾರೆ, ಉರಗನ ಉಪವಾಸವೋ ರಂಗಯ್ಯ ರಂಗ. ಹಾವಿನ ಉಪವಾಸ ಎಷ್ಟು ವೇಸ್ಟೋ, ನಿಮಗೂ ಉಪವಾಸ ದೇವರ ಸ್ಮರಣೆ ಇಲ್ಲದೆ ಇದ್ರೆ ಅಷ್ಟೇ ವೇಸ್ಟ್. ಭಗವಂತನ ನಾಮ ಸಂಕೀರ್ತನೆ ಭಾರಿ ದೊಡ್ಡದು. ಹೀಗಾಗಿ ಆ ಬ್ರಹ್ಮದೇವರು ಭಗವಂತನ ಸ್ಮರಣೆಯೊಂದಿಗೆ ಸೃಷ್ಟಿಯನ್ನು ಆರಂಭ ಮಾಡಿದ್ದಾರೆ. ಅವರು ಮಾಡಿದ ಮೊದಲ ಸೃಷ್ಟಿ ಸಸರ್ಜಾಗ್ರೆ ಅಂದತಾಮಿಶ್ರಂ ಅತತಾಮಿಶ್ರಮಾಧಿಪತೆ ಮಹಾಮೋಹಂಚ ಮೋಹಂಚ ತಮಶ್ಚ ಜ್ಞಾನವೃತ್ತಯ. 5 ಅವಿದ್ಯೆಗಳನ್ನು ಬ್ರಹ್ಮದೇವರು ಮೊದಲಿಗೆ ಸೃಷ್ಟಿ ಮಾಡಿದ್ದಾರೆ. ಯಾವುದು? ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ ಅಂತ 5 ಪಾಪಿಗಳ ಸಾಧನೆಗೆ ಬೇಕಾದ 5 ಬ್ರಹ್ಮದೇವರು ಮೊದಲಿಗೆ ಸೃಷ್ಟಿ ಮಾಡ್ತಾರೆ. ದೃಷ್ಟ್ವಾ ಪಾಪೀಯಸೀಂ ಸೃಷ್ಟಿಂ ನಾತ್ಮಾನಂ ಬತ್ವಮನ್ಯತ. ಎಂಥ ಕೆಲಸ ಆಯಿತು, ನಾನು ಯಾಕೆ ಇಂಥ ಸೃಷ್ಟಿ ಮಾಡಿದೆ? ಪಾಪಿಗಳಿಗೆ ಯೋಗ್ಯವಾದ ಐಟಮ್ಸ್ನೆಲ್ಲ ಸೃಷ್ಟಿ ಮಾಡಿಬಿಟ್ನಲ್ಲ. ನೋಡಿ, ಇದು ಎಲ್ಲರನ್ನೂ ಅಟ್ಯಾಕ್ ಮಾಡುತ್ತೆ. ಯಾವುದು? ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ ಅನ್ನುವ 5 ಎಲ್ಲರನ್ನೂ ಅಟ್ಯಾಕ್ ಮಾಡುತ್ತೆ. ಪುರಾಣ ಹೇಳೋ ಆಚಾರನೂ ಬಿಡಲ್ಲ, ಪುರಾಣ ಕೇಳೋನು ಬಿಡ. ಪಂಡಿತ ಪಾಮರರಾದಿಯಾಗಿ ಎಲ್ಲರನ್ನೂ ಅಟ್ಯಾಕ್ ಮಾಡುವ 5 ಅವಿದ್ಯೆ ಇದು. ಇದರಿಂದ ದೂರ ಆಗಬೇಕು, ಇದು ನಮ್ಮನ್ನು ಅಟ್ಯಾಕ್ ಮಾಡಬಾರ್ದು ಅಂದರೆ ಭಗವಂತ
ಭಗವಂತನ 5 ಚಿಹ್ನೆ, ಭಗವಂತನ 5 ರೂಪಗಳ ಸ್ಮರಣೆ ಮಾಡಬೇಕು. ಚಿಹ್ನೆ ಯಾವುದು ಅಂದರೆ ಶಂಖ, ಚಕ್ರ, ಗದಾ, ಪದ್ಮ, ನಾರಾಯಣ. 5 ಮುದ್ರೆಯನ್ನು ದೇಹದಲ್ಲಿ ಧಾರಣೆ ಮಾಡಿದರೆ, ಧಾರಣೆ ಮಾಡುವಾಗ ಕೃತೋಲ್ಕ, ಮಹೋಲ್ಕ, ವೀರೋಲ್ಕ, ದ್ಯುಲ್ಕ, ಸಹಸ್ರೋಲ್ಕ ಅಂತ ಭಗವಂತನ ಚಿಂತನೆ ಮಾಡಿದರೆ ಈ ಅಜ್ಞಾನ, ಮೋಹ, ಮಹಾಮೋಹ, ತಾಮಿಸ್ರ, ಅಂಧ ತಾಮಿಸ್ರದಿಂದ ನಾವು ಹೊರಗೆ ಬರಬಹುದು. ಏನೂ ಗೊತ್ತಿಲ್ಲ, ಮುದ್ರೆ ಹಾಕೊಳ್ಳಿ ಸಾಕು. ಕೆಲವ್ರಿಗೆ ಏನೋ ಸುಡುಗಾಡ ನಾಚಿಕೆ, ಈ ಜನ್ಮ ಮತ್ತೆ ಸಿಗಲ್ಲ ರೀ, ಬಂದಾಗ ಹಾಕೊಂಡ್ರೆ ಉಂಟು, ಇಲ್ದಿದ್ರಿ ಇಲ್ಲ. ದೇವರು ಅಪರೂಪಕ್ಕೆ ಜನ್ಮ ಕೊಟ್ಟಿದ್ದಾನೆ. ರಾಯರು ಹುಟ್ಟಿದ ಮತದಲ್ಲಿ, ಮನೆಯಲ್ಲಿ, ಮನೆತನದಲ್ಲಿ, ಅವರನ್ನ ಗುರುಗಳು ಹೇಳುವ ಮತದಲ್ಲಿ ಬಂದ ಮೇಲೆ ಅವರನ್ನ ಫಾಲೋ ಮಾಡೋರಾದರೆ ಅವರ ಚಿಹ್ನೆಯನ್ನ ಧಾರಣೆ ಮಾಡಬೇಕಂತೆ. ಬ್ರಹ್ಮದೇವರಿಗೆ ಬಹಳ ಬೇಜಾರಾಯಿತು. ಆಗ ಅಶರೀರವಾಣಿ ಹೇಳಿತು, ಬ್ರಹ್ಮ, ನೀನು ತಪಸ್ ಮಾಡಿದ್ಯಲ್ಲ, ಅದು ಸೃಷ್ಟಿಗೆ ಸಾಕಾಗೋಲ್ಲ, ಇನ್ನೊಂದು ಸ್ವಲ್ಪ ತಪಸ್ ಮಾಡು ಅಂತ ಅಶರೀರವಾಣಿ ಹೇಳಿತು. ಬ್ರಹ್ಮದೇವರು ಮತ್ತೆ ಸೃಷ್ಟಿಗಾಗಿ ತಪಸ್ ಮಾಡಿದ್ರು. ಹೇಗೆ ಮಾಡಿದ್ರು? ದೇವರನ್ನು ಕುರಿತು ಧ್ಯಾನ ಮಾಡಿದ್ರು. ಭಗವಂತನ ಧ್ಯಾನದಿಂದ, ಪವಿತ್ರವಾದ ಮನಸ್ಸಿನಿಂದ ಸೃಷ್ಟಿ ಮಾಡಿದ್ರು ಬ್ರಹ್ಮದೇವರು. ಇದೇ ಬ್ರಹ್ಮದೇವರ ಮಾನಸ ಸೃಷ್ಟಿ. ಆಗ ಹುಟ್ಟಿದವರೇ 4 ಜನ. ಅವರಿಗೆ ಚತುಸ್ಸನರು ಅಂತ ಕರೀತಾರೆ. ಸನಕ, ಸನಂದನ, ಸನತ್ ಕುಮಾರ, ಸನತ್ ಸುಜಾತ. ಇದು 4 ಜನರದ್ದು ಹೆಸರು. ಇದರಲ್ಲಿ ನಮಗೇನು ಕಥೆ ಇದೆ? ನಾವು ಎಲ್ಲ ಸೃಷ್ಟಿ ಮಾಡಿದ್ದೀವ್ರಿ, ದೇವರನ್ನ ಮರೆತು ಸೃಷ್ಟಿ ಮಾಡಿದ್ದೀವಿ. ಹಾಗಾಗಿ ಮಕ್ಕಳು ಮಾತು ಕೇಳಲ್ಲ, ನೀವೇ ಅವ್ರ ಮಾತು ಕೇಳಬೇಕು. ಜಾಸ್ತಿ ಮಾತಾಡಿದ್ರೆ ಮಕ್ಕಳು ಮನೆಯಿಂದಲೇ ದೂರ ಹೋಗ್ಬಿಡ್ತಾರೆ, ಮನಸ್ಸಿನಿಂದ ದೂರ ಹೋಗ್ಬಿಡ್ತಾರೆ. ಒಳ್ಳೆ ಮಕ್ಕಳು ಬೇಕು ಅನ್ನುವ ಬಯಕೆ ಇದ್ದರೆ, ವಿಷ್ಣು ವೈಷ್ಣವ ಭಕ್ತರಾಗುವ ಮಕ್ಕಳು ಬೇಕಂತಾದರೆ, ಮಕ್ಕಳಲ್ಲಿ ದೇಶಭಕ್ತಿ, ದೈವ ಭಕ್ತಿ ಇನ್ಬಿಲ್ಟ್ ಸ್ವಾಭಾವಿಕವಾಗಿ ಬರಬೇಕಾದ್ರೆ ದೇವರ ಧ್ಯಾನದೊಂದಿಗೆ ಕ್ರಮವಾಗಿ ಮಕ್ಕಳನ್ನು ಪಡಿಬೇಕೇ ವಿನಃ ದೇವರನ್ನು ಮರೆತು ಎಂಜಾಯ್ಮೆಂಟ್ ಮಧ್ಯದಲ್ಲಿ ಮಕ್ಕಳನ್ನು ಪಡಿಬಾರದು. ಮಕ್ಕಳನ್ನು ಪಡೆಯುವ ಮೊದಲು ತಪಸ್ಸಿರಬೇಕು. ತಪಸ್ಸಂದ್ರೆ ಆಲೋಚನೆ. ಕುಂತಿದೇವಿ ಮಕ್ಕಳನ್ನು ಪಡೆಯುವಾಗ ತಪಸ್ಸು ಮಾಡಿದ್ಲು. ತಪಸ್ಸಂದ್ರೆ ಆಲೋಚನೆ. ಆಲೋಚನೆ ಅಂದರೆ ಡೀಪ್ ಥಿಂಕಿಂಗ್. ಮಕ್ಕಳನ್ನು ಪಡೆಯುವಾಗ ಎಂಥ ಮಕ್ಕಳು ಬೇಕು? ಕುಂತಿ ವಿಚಾರ ಮಾಡಿದ್ಲು, ಎಂಥ ಮಕ್ಕಳು ಬೇಕು? ಒಳ್ಳೆ ಮಕ್ಕಳು ಬೇಕು. ಒಳ್ಳೆ ಮಕ್ಕಳನ್ನು ಪಡೆದವರು ಯಾರು? ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯ. ಪಾಂಡವರನ್ನು ಪಡಿಬೇಕಾದ್ರೆ ಕುಂತಿ ಎಂಥ ತಪಸ್ಸು ಮಾಡಿದ್ದಾಳೆ. ವೇದವ್ಯಾಸರಂತ ಮಕ್ಕಳನ್ನು ಪಡಿಬೇಕಾದ್ರೆ ಪರಾಶರರು ಸತ್ಯವತಿ ಅಂತ ತಪಸ್ಸು ಮಾಡಿದ್ದಾರೆ. ಇದೇ ಸ್ಕಂದದಲ್ಲಿ ಬರುವ ಕಪಿಲ ವಾಸುದೇವನನ್ನು ಪಡಿಬೇಕಾದ್ರೆ ಅವರಪ್ಪ ಕರ್ದಮ ಪ್ರಜಾಪತಿ, ತಾಯಿಯಾಗಿರ್ತಕ್ಕಂಥ ದೇವಭೂತಿ ದೇವಿ ಅಂತ ತಪಸ್ಸು ಮಾಡಿದ್ದು ಚಿಂತನೆ. ನಾವು ಹಾಗೆ ಚಿಂತನೆ ಮಾಡಬೇಕು, ದೇವರ ಧ್ಯಾನ ಮಾಡಬೇಕು, ಸಜ್ಜನರ ಧ್ಯಾನ ಮಾಡಬೇಕು. ನಿಮಗೆ ಹೇಳ್ತೇನೆ, ಒಬ್ಬರು ದಂಪತಿಗಳು ತಮಗೆ ಮಕ್ಕಳು ಬೇಕು ಅಂತ ಅವರಿಗೆ ರಾಯರಲ್ಲಿ ಭಾಳ ನಂಬಿಕೆ. ಆ ನಂಬಿಕೆ ಅವರವ್ರ ಯೋಗ್ಯತೆಗೆ ಬಿಟ್ಟದ್ದು. ನೀವು ನಂಬಿದ್ದೀರಿ, ನಾನು ನಂಬಿದ್ದೀನಿ, ನಿಮ್ಮಷ್ಟು ನಾನು ನಂಬಿಲ್ಲ, ನನ್ನಷ್ಟು ನೀವು ನಂಬದೇ ಇಲ್ಲ. ಒಬ್ಬೊಬ್ಬರವರು ಅವರು ಎಷ್ಟು ನಂಬಿಕೆ ಅಂದರೆ, ಅವರು ಮಕ್ಕಳನ್ನು ಪಡೆಯುವಾಗ ಹೊಟ್ಟೆ ಒಳಗೆ ಮಗು ಇದ್ದರೆ ರಾಯರ ಹತ್ರ ಬಂದು ಆ ಗಂಡ ಹೆಂಡತಿ ಇಬ್ಬರೂ ಒಂದೇ ಸ್ತೋತ್ರವನ್ನು ನಿರಂತರ ಪಾರಾಯಣ ಮಾಡ್ತಿದ್ರಂತೆ. ಏನು ಸ್ತೋತ್ರ ಅಂದರೆ ಪ್ರತ್ಯರ್ಥಿ ಮೂಕತ್ವ ನಿಧಾನ ಭಾಷಾ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ
ವಿಜ್ಞಾನ ವಾಗ್ದೇಹ ಸುಪಾಠವಾದಿ ದತ್ವಾ ಶರೀರೋಕ್ತ ಸಮಸ್ತ ದೋಷಾನ್ ಹತ್ವಾ ಸನವ್ಯ ಗುರು ರಾಘವೇಂದ್ರ ಪ್ರತಿವಾದಿ ಜಯಸ್ವಾಂತ ವೇದ ಚಿನ್ನಾದೌ ಸರ್ವ ವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ನ ವಿದ್ಯತೆ. ಅಪ್ಪಣ್ಣಾಚಾರ್ಯರು ಮಂತ್ರಗಳ ಅನುಭವ ಪಡೆದು ಹೇಳಿದ ಮಂತ್ರ ಇದು. ಸುಮ್ಮನೆ ಏನೋ ಬಾಯಿಗೆ ಬಂತು, ಕಂಪೋಸ್ ಮಾಡಿದ್ರು, ಯಾರೋ ಹಾಡು ಬರೆದಾಗ ಒಂದು ಮಂತ್ರ ಬರೆದುಕೊಟ್ರು ಅಲ್ಲ. ರಾಯರ ಕಾರುಣ್ಯದ ಕಡಲಲ್ಲಿ ಮಿಂದವರು, ರಾಯರ ಕರುಣೆಯನ್ನ ಅನುಭವಿಸಿದವರು, ರಾಯರ ಒಟ್ಟಿಗೆ ನಡೆದಾಡಿದವರು, ರಾಯರ ತಳಸ್ಪರ್ಶಿ ಪಾಂಡಿತ್ಯವನ್ನು ನೋಡಿದವರು, ಅಗಮ್ಯ ಮಹಿಮೆಯನ್ನ ಅನುಭವಿಸಿದ ಮಹಾನುಭಾವರು ಮೈ ಮೇಲೆ ಎಚ್ಚರಿಕೆ ಇಲ್ಲದೆ ರಚನೆ ಮಾಡಿದ ಸ್ತೋತ್ರ ಇದು. ಅವು ಮಂತ್ರ ತುಲ್ಯವಾಗಿರ್ತಕ್ಕಂಥದ್ದು. ರಾಯರ್ ಬಂದಮೇಲೆ, ಅಪ್ಪಣ್ಣಾಚಾರ್ಯ ಬಂದಮೇಲೆ ಎಂತೆಂಥ ಜ್ಞಾನಿಗಳು ಬಂದರು, ಈ ಸ್ತೋತ್ರಕ್ಕೆ ಸಮನಾದ ಸ್ತೋತ್ರ ಇನ್ನೊಂದು ಬರಲೇ. ಅಂಥ ಸ್ತೋತ್ರ ಇಟ್ಕೊಂಡು ಆ ದಂಪತಿಗಳು ಗರ್ಭ ಇನ್ನೂ ಸೃಷ್ಟಿ 1 ತಿಂಗಳಿರುವಾಗಿಂದ ಶುರು ಮಾಡಿದ್ರೆ ಮುಂದೆ ಅವರಿಗೆ ಮಗು ಆಯಿತು. ಅದು ಲೋಕವಿಖ್ಯಾತ ವಿದ್ವಾಂಸನಾಯಿತು, ರಾಯರ ಅಚಲ ಭಕ್ತಿ ಮಾಡಿತು. ಇದಕ್ಕೆಲ್ಲ ಕಾರಣ ಅವರು ಮಾಡಿದ ತಪಸ್ಸು. ತಪಸ್ಸು ಆಲೋಚನೆ, ಆಲೋಚನೆ ಅಂದರೆ ಮಂತ್ರದ ಜಪ. ಬ್ರಹ್ಮದೇವರು ಮತ್ತೆ ತಪಸ್ಸು ಮಾಡಿದರು, ತಪಸ್ಸಿನಿಂದ ಸೃಷ್ಟಿ ಮಾಡಿದರು. ಅವರೇ ಸನಕಾದಿಗಳು, ಅವರೆಲ್ಲ ಕೈ ಮುಗಿದ್ರು. ಬ್ರಹ್ಮದೇವರನ್ನು ಕೇಳಿದ್ರು, ನಮ್ಮನ್ಯಾಕೆ ಸೃಷ್ಟಿ ಮಾಡಿದ್ರಿ? ಅಪ್ಪ ಅಂದರು, ನನ್ನ ಬಿಸ್ನೆಸ್ಸೇ ನೀವು ಕಂಟಿನ್ಯೂ ಮಾಡಿ ಅಂದರು. ನಿಮ್ಮ ಬಿಸ್ನೆಸ್ ಏನೋ ಸೃಷ್ಟಿ ಮಾಡೋದು, ನೀವೇನು ಮಾಡಬೇಕು? ಸೃಷ್ಟಿ. ಅವರಂದ್ರು, ಈ ಸೃಷ್ಟಿಗಿಷ್ಟಿ ಎಲ್ಲ ನಮ್ಗೆ ಹೇಳಬೇಡಿ ನೀವು, ನಾವು ಯಾವಾಗಲೂ ದೇವರ ಕಡೆ ಇರೋರು, ನಾವೆಲ್ಲೋ ಮಠ ಮಂದಿರಕ್ಕೆ ಸೇರ್ಕೊಡ್ತೀವಿ, ಮದುವೆ ಬೇಡ, ಮಕ್ಕಳು ಬೇಡ, ಎಲ್ಲ ಪ್ರಾಬ್ಲಮ್ ಹೇಳಿದ್ದೆ. ಟಾಟಾ ಅಂತೇಳಿ ಅಪ್ಪಂಗೆ ಹೇಳಿ ಹೊರಟೇ ಹೋಗ್ಬಿಟ್ರಿ. ಬ್ರಹ್ಮದೇವರಿಗೆ ಭಾರಿ ಸಿಟ್ಟು ಬಂತಂತ. ಏನಪ್ಪ ಈ ಮಕ್ಕಳು ಮಾತೇ ಕೇಳಲ್ವೇ ಅಂತ. ಭಾಗವತದಲ್ಲಿ ಈ ಕಥೆ ಯಾಕೆ ಹಾಕಿದ್ದಾರೆ? ಯಾಕೆ ಗೊತ್ತಾ? ಬ್ರಹ್ಮದೇವ್ರ ಮಕ್ಕಳೇ ಮಾತು ಕೇಳಲಿಲ್ಲ, ಇನ್ನು ನಮ್ಮ ಮಕ್ಕಳು ಕೇಳಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ್ರಿ. ಇದರರ್ಥ ಯಾರ ಮಾತು ಯಾರು ಕೇಳ, ಎಲ್ಲರೂ ಕೇಳೋದು ಒಬ್ಬನ ಮಾತು. ನೀವು ಏನಾದರೂ ಹೇಳೋದಿದ್ರೆ ಹಾಡಿದರೆ ಎನ್ನ ಒಡೆಯನ್ನೇ ಹಾಡು. ಮಗನ ಮೇಲೆ ಏನಾದರೂ ನೀವು ಕಂಪ್ಲೇಂಟ್ ಹೇಳಬೇಕಿದ್ರೆ ಮಗನ ಹತ್ರ ಹೇಳಬೇಡಿ, ಅವ್ರು ಕೇಳಲ್ಲ. ನೀವು ದೇವರ ಮುಂದೆ, ರಾಯರ ಮುಂದೆ ತುಪ್ಪದ ದೀಪ ಹಚ್ಚಿ ದೇವ್ರಿಗೆ ಹೇಳಿ, ನನ್ನ ಮಗನ ಒಳಗೂ ನೀನೇ ತಾನೇ ಇದೆಯಾ, ಅವನಿಗೆ ಯಾಕಿಂತ ಬುದ್ಧಿ ಕೊಡ್ತೀಯ? ಸ್ವಲ್ಪ ಅವನ್ನ ಇಂಟ್ಯೂನ್ ಮಾಡು, ಅವನಿಗೆ ಒಳ್ಳೆ ಬುದ್ಧಿ ಬರೋ ಹಾಗೆ ನೀನು ಪ್ರೇರಣೆ ಮಾಡು. ದಿಯೋ ಯೋನ ಪ್ರಚೋದಯ. ಕೇಳಿ, 1 ಸತಿ ಕೇಳಿದ್ರೆ ಕೊಡಲ್ಲ, 2 ಸತಿ, ಜೀವನದ ಉದ್ದಕ್ಕೂ ಒಂದೇ ಕೇಳಿ, ದಿಯೋ ಯೋನ ಪ್ರಚೋದಯ, ದಿಯೋ ಯೋ. ನಾವು ಅದನ್ನೇ ಬಿಟ್ಟು ಗಾಯತ್ರಿನೇ ಬಿಟ್ಬಿಟ್ಟಿದ್ದೀವಿ ರೀ. ಯಾರೋ ದಿನಕ್ಕೆ 5 ಸತಿ ಹೋಗಿ ದೇವ್ರ ಹತ್ರ ಹೋಗ್ತಾರೆ, ನಮಗೆ 3 ಸತಿ ಹೋದರೆ ಸಾಕು. ಹೋಗ್ಲಿ ಮಧ್ವಾಚಾರ್ಯ 2 ಸತಿನಾರು ಹೇಳಪ್ಪ, ಅದೂ ಇಲ್ಲ. 1 ಸತಿ ಅದೂ ಇಲ್ಲ. ಕೆಲವರು ಹೇಳ್ತಾರೆ, ನಮ್ಮ ಹುಡುಗ ಆಚಾರ್ಯ ಸಂಧ್ಯಾವನೆ ಪ್ರತಿ ಸಂಡೇ ಮಾಡ್ತಾರೆ, ಪ್ರತಿ ಸಂಡೇ. ಅಯ್ಯೋ ಪ್ರಾರಬ್ಧ ಹಾಳಾಗೋದಿ ಅಂತ. ಮರಳಿ ಪರಿ ಜನ್ಮ ಬರೋಲ್ಲ. ನೀವು ಸಂಧ್ಯಾವನೆ ಮಾಡ್ತೀನಿ ಅಂದ್ರು ನಿಮಗೆ ಆ ಯೋಗ್ಯತೆ ಇಲ್ಲ. ದೇವರು ಯೋಗ ಯೋಗ್ಯತೆ ಎರಡೂ ಕೊಟ್ಟಿದ್ದಾರೆ, ಸಾಧನೆ ಮಾಡಿದ್ದಾರೆ. ಆ ಬ್ರಹ್ಮದೇವರಿಗೆ ಸಿಟ್ಟು ಬಂತಲ್ಲ, ಸಿಟ್ಟು ಬಂದಾಗ ಬ್ರಹ್ಮದೇವರು ಏನು ಮಾಡಿದ್ರು ಅಂದರೆ ಹುಬ್ಬು ಗಂಟು ಹಾಕಿದ್ರಂತೆ. ಹುಬ್ಬು ಗಂಟು ಹಾಕಿದ್ರೆ ಆ ಗಂಟುಗಳ ನಡುವಿನಿಂದ 2 ಹುಬ್ಬು ಹೀಗೆ ಗಂಟು ಹಾಕಿದ್ರು, ಮುಖ ಗಂಟು ಹಾಕ್ಕೊಳ್ತಾರೆ. ಬ್ರಹ್ಮದೇವರಿಗೆ ಸಿಟ್ಟಿನಿಂದ ಗಂಟು ಮುಖ, ಆ ಹುಬ್ಬಿನ ಮಧ್ಯದಿಂದ ಒಂದು ಮಗು ಹುಟ್ಟುಬಿಡ್ತಾರೆ. ಅಲ್ಲ, ಮುಖ ಗಂಟು ಹಾಕೊಂಡಾಗೆಲ್ಲ ಮಗು ಹುಟ್ಟೋದಾಗ್ಬಿಟ್ಟಿದ್ರು, ಏನು ಮಾಡ್ಬೇಕ್ರಿ? ನಮ್ಗೆ ದಿನ 100 ಮಕ್ಕಳಾನು ಆಗಿಲ್ಲ, ದಿನ ಹೋಗಂಟು. ಕೆಲವ್ರಿಗಂತೂ ಸ್ಟಾಪೇ ಇಲ್ಲ, ನಾನ್ ಸ್ಟಾಪ್ ಮಕ್ಕಳು. ಯಾಕಂದರೆ ಯಾವಾಗ್ರೀ ಮುಖ ಗಂಟು. ಆಗಲೂ ಹೀಗೆ
ಸ್ಟಾಪ್ ಮಾಡಿಬಿಟ್ರೆ ಆಗಲೇ ಮುಖ ಗಂಟಾದವ್ರಿಗೆಲ್ಲ ಮಕ್ಕಳಾಗಲ್ಲ. ಇಲ್ಲಿ ಬ್ರಹ್ಮದೇವರಿಗೆ ಈಗ ಮುಖ ಗಂಟಾಯಿತು, ಮಗು ಹುಟ್ಟಿತು. ಯಾವುದದು? ಸದ್ಯೋ ಜಾಯತ ತನ್ಮನ್ಯು ಕುಮಾರೋ ನೀಲಲೋಹಿತ. ನೀಲಲೋಹಿತ ರುದ್ರದೇವರು ಹುಟ್ಟುಬಿಟ್ರಂತೆ. ಸದ್ಯೋ ಜಾಯತ, ಅವ್ರಿಗೆ ಅದಕ್ಕೆ ಹೆಸರೇ ಸದ್ಯೋಜಾತ. ಅವ್ರದ್ದು 5 ಮುಖ, ಪಂಚಮುಖೋ ರುದ್ರ, ಅದರಲ್ಲಿ 1 ಮುಖ ಸದ್ಯೋಜಾತ. ಉಪನಿಷತ್ತುಗಳಲ್ಲಿ ಆ ಹೆಸರಿನಿಂದ ಕೊಂಡಾಡ್ತಾರೆ. ಸದ್ಯೋಜಾತಂ ಪ್ರಪದ್ಯಾಮಿ ಸದ್ಯೋಜಾತಾಯ ವೈ ನಮೋ ನಮಃ. ರುದ್ರದೇವರ ಸ್ತೋತ್ರ. ಸದ್ಯೋಜಾತ, ಸದ್ಯ ಅಂದರೆ ಇಮ್ಮಿಡಿಯೇಟ್, ಜಾತ ಅಂದರೆ ಹುಟ್ಟಿದವರು, ಸದ್ಯದಲ್ಲೇ ಹುಟ್ಟಿದವರಾದ ಕಾರಣ ಅವರಿಗೆ ಸದ್ಯೋಜಾತ. ಅವರಿಗೆ ಇನ್ನೊಂದು ಹೆಸರು ರುದ್ರ ಅಂತ. ಯಾಕೆ? ರೋದನ ತುಂಬ ಹತ್ರಂತೆ. ಅವರು ಹತ್ತದ್ದಕ್ಕೆ ಅವರಿಗೆ ಹೆಸರು ರುದ್ರ. ನೀವು ಹತ್ತವರಿಗೆಲ್ಲ ರುದ್ರ ಅಂತಿದ್ರೆ ನಮ್ಮ ಮನೇಲಿ ಹುಟ್ಟೋ ಮಕ್ಕಳೆಲ್ಲ ಹತ್ಕೊಂಡೇ ಹುಟ್ಟತ್ವೆ. ಅವಕ್ಕೆಲ್ಲ ಏನು ಹೇಳಬೇಕು? ರುದ್ರ 1, ರುದ್ರ 2, ರುದ್ರ 3, ಈಗೆಲ್ಲ ಅಲ್ಲಿ ತನಕ ಹೋಗಲ್ಲ. ರುದ್ರ ಓನ್ಲಿ 1. ಹತ್ತವ್ರಿಗೆಲ್ಲ ಇಲ್ಲ, ಅತಿಶಯವಾಗಿ ಹತ್ತವರು. ಅವರಾಗೆ ಹತ್ತವರೇ ಇಲ್ಲ, ಟಾಪ್ 1. ಏನದು? ಯಾಕೆ ಹತ್ತರು? 2 ಕಾರಣ. ರುದ್ರದೇವರು ಹೇಳ್ತಾರೆ, ನನ್ನ ಮುಂದೆ ಇನ್ನು ಯಾರ್ಯಾರು ಜೀವ ಅಂತ ಹುಡ್ತಾರೋ ಅವರೆಲ್ಲ ಅಳ್ಳಿಕ್ಕಾಗಿಯೇ ಹುಟ್ಟುತ್ತಾರೆ. ಅಳಬೇಕು. ಯಾಕಂದರೆ ಜೀವರ ಸಂಕೇತ, ಜೀವರಾಶಿಗಳು ಅದು ಕವಿತರ ಸರ್ವೇ ಜೀವಾಯೇತು ದುಃಖಿನ. ಜೀವ ಅಂದಮೇಲೆ ಅಳೋದೆ. ನೋಡಿ, ನಮ್ಮ ಮನೇಲಿ ಮಕ್ಕಳು ಹುಟ್ಟಿದ ತಕ್ಷಣ ಅಳಬೇಕ್ರಿ ಅಲ್ವಾ? ಹತ್ರೆ ಹೊರಗಿರೋರಿಗೆಲ್ಲ ಸಂತೋಷ. ನಮ್ಮ ಜಾಗಕ್ಕೆ ಇನ್ನೊಬ್ಬ ಬಂದ ಅಂತ ಅವ್ರಿಗೊಂದು ಖುಷಿ. ನಮಗೆ ಸಂಸಾರಕ್ಕೆ ಬೀಳ್ತಾನೇನು ಅಂತ ಅವ್ರಿಗೊಂದು ಖುಷಿ. ಈ ಹತ್ತದ್ದಿದೆಯಲ್ಲ, ಅಳಬೇಕು. ಹತ್ರೆ ನಾರ್ಮಲ್. ಏನಾದರೂ ಮಗು ಹುಟ್ಟಿದ ತಕ್ಷಣ ನರ್ಸು ಕೈಯಲ್ಲಿ ಎತ್ಕೊಂಡ ತಕ್ಷಣ ಆ ಮಗು ಏನಾದರೂ ನಕ್ಕು ಬಿಟ್ರೆ ಆ ನರ್ಸಿ ಎಸ್ದೋಗ್ತಾಳೆಲ್ಲೋ ಪಿಶಾಚಿ ಹುಟ್ಟುಬಿಟ್ಟಿದೆ ಅಂತ. ಹಾಗಾದ್ರೆ ನಾರ್ಮಲ್ ಡೆಲಿವರಿ ಇದ್ದರೆ ನಗಬಾರ್ದು, ಅಳಬೇಕು. ಮುಂದೆ ಬರೋರೆಲ್ಲ ಅಳಬೇಕು. ಅದಕ್ಕಾಗಿ ರುದ್ರದೇವರು ತೋರಿಸಿದ್ದೇನು ಹತ್ತು. ಇನ್ನೊಂದೇನೆಂದರೆ, ರುದ್ರದೇವರು ಯಾಕೆ ಹತ್ತರಂದರೆ, ಅವರು ಬ್ರಹ್ಮದೇವರಿಗೆ ಕೇಳಿದ್ರಂತೆ, ನನ್ನ ಯಾಕೆ ಸೃಷ್ಟಿ ಮಾಡಿದೆ? ಇಷ್ಟೇ ಅಲ್ಲ, ಮುಂದುವರೆದೇ ಹೇಳಿದ್ರಂತೆ, ನನ್ನ ಹೆಸರೇನು, ನನಗೆ ಸೈಟ್ ಎಲ್ಲಿ, ನನಗೆ ಮನೆ ಕಟ್ಕೊಡ್ತೀಯಾ ಇಲ್ವಾ, ನನಗೆ ಹೆಂಡತಿ ಮಕ್ಕಳು ಇದಾರೋ ಇಲ್ವೋ, ಇದರರ್ಥ ಏನು? ನೀವು ಬರುವಾಗ ದೇವರ ಹತ್ರ ಎಷ್ಟು ಕೇಳ್ಕೊಂಡು ಬರ್ತೀರೋ ಅಷ್ಟೇ. ನಾವೆಲ್ಲ ಸದ್ಯ ಬಿಟ್ಟರು ಸಾಕು ಅಂತ ಓಡ್ಕೋತಾ ಬಂದು ಏನು ಕೇಳಲಿಲ್ಲ. ಏನು ಮಿನಿಮಮ್ ಕೊಡಬೇಕು ಕೊಡ್ತಾರೆ ಅಷ್ಟೇ ವಿನ ಮ್ಯಾಕ್ಸಿಮಮ್ ಕೇಳಿದ್ರೆ ಮಾತ್ರ ಕೊಡಬೇಕು, ಇಲ್ಲದೆ ಇದ್ರೆ ಕೊಡಲ್ಲ. ರುದ್ರದೇವರು ಕೇಳಿದ್ರು, ನಾಮಾನಿ ಕುರುಮೇ ದಾತ ಸ್ಥಾನಾನಿ ಚ ಜಗದ್ಗುರು, ನನಗೆ ಹೆಸರಿಡು, ನನಗೆ ಪ್ಲೇಸ್ ಕೊಡು, ನನಗೆ ಹೆಂಡತಿ ಕೊಡು. ಇದೆಲ್ಲ ಅಳ್ತಾ ಇರುವಾಗ ಬ್ರಹ್ಮದೇವರಿಗೆ ಅಳು ಕೇಳೇ ಇರಲಿಲ್ಲ ರೀ. ಮೊದಲು 4 ಮಕ್ಕಳು ಹುಟ್ಟಿದ್ರು, ಸೈಲೆಂಟಾಗಿ ಕಾಡ್ಬೋದು. ಇವನೇ ಮೊದಲು ಹತ್ತಿದ್ದು. ಮಕ್ಕಳು ಬೇಕು ಅನ್ನೋ ಚೆನ್ನ. ಹುಟ್ಟಿದ ಮಕ್ಕಳು ಅಳುವಾಗ ಭಾರೀ ಕೆಟ್ಟ ಸಿಟ್ಟು ಬರುತ್ತ್ರಿ ಅಲ್ವಾ? ಹಾಗೆ ಬ್ರಹ್ಮದೇವರಿಗೆ ಈ ರುದ್ರದೇವರು ಅಳೋದು ನೋಡಿ, ಅಳಬೇಡಪ್ಪ ನೀವು ಅಳಬೇಡ ಅಲ್ವಾ, ಇಷ್ಟೇ ಹೇಳ್ಬೋದು, ಅಳಬೇಡಪ್ಪ ನಿಂಗೇನು ಬೇಕೋ ಕೊಡ್ತೀನಿ, ಅಳಬೇಡ. ಹಾಗೆ ಬ್ರಹ್ಮದೇವರು ರುದ್ರದೇವರು ಬಂದರು, ನೀ ಅಳಬೇಡ, ನಿಂಗೇನು ಬೇಕಾದ್ರೂ ಕೊಡ್ತೇನೆ. ರುದ್ರದೇವರು ಅಂದರು, ಇದು ಕೊಡಿ ಅದು ಕೊಡಿ ಅಂತ ಹೇಳಿದಾಗ ಬ್ರಹ್ಮದೇವರು ರುದ್ರದೇವರಿಗೆ 11 ರೂಪವನ್ನು, 11 ಹೆಸರನ್ನು, 11 ಸ್ಥಾನವನ್ನು, 11 ಹೆಂಡತಿಯರನ್ನು ಕೊಟ್ಟರು. ಅದಕ್ಕೆ ಅವರಿಗೆ ಏಕಾದಶ ರುದ್ರರು ಅಂತ ಕರೀತಾರೆ. ರುದ್ರರ ಸಂಖ್ಯೆ ಎಷ್ಟು? ಏಕಾದಶ, 11 ಜನ ರುದ್ರರು. ಮನ್ಯು, ಮನು, ಮಹಾನ್, ಮಹಾನ, ಶಿವ, ಋತುಧ್ವಜ, ಮರುರೇತ, ಭವ, ಕಾಲ, ವಾಮದೇವ, ಧೃತವ್ರತ, ಇದಿಷ್ಟು ಶಿವನ 11 ಹೆಸರು. ಅವ್ರಿಗೇನ್ರಿ 11 ಪ್ಲೇಸ್, 11 ಹೆಂಡತಿ, 11 ರೂಪ ಸಿಕ್ತಲ್ಲ. ಸೃಷ್ಟಿ ಮಾಡುವುದ್ರಲ್ಲ
1 2 3 ಸ್ಟಾರ್ಟ್ ಮಾಡಿದ್ರು. ಯೋ ಮಕ್ಕಳು ಹುಟ್ಟಿದ್ರು. 11 ಹೆಂಡತಿ ಒಳಗೆ 11 ಇವು ಗಂಡ ರೂಪ ತಗೊಂಡು ಮಕ್ಕಳನ್ನ ಸೃಷ್ಟಿ ಮಾಡಿ ರುದ್ರದೇವರ ಸೃಷ್ಟಿಯ ಹೆಸರು ರುದ್ರಗಣ. ರುದ್ರಗಣ ಅಂದರೆ ಅವು ಭೂತ ಪ್ರೇತ ಪಿಶಾಚಿಗಳು. ಅವೆಲ್ಲ ಸೃಷ್ಟಿಯಾಗಿದ್ದೆ ತಡ. ಅಪ್ಪ ಅಮ್ಮನ ಬಿಟ್ಬಿಟ್ವು. ತಾತ ಅಂತ ಈ ಬ್ರಹ್ಮದೇವರ ಗಡ್ಡ ಕೆಲವು, ಕಿವಿ ಕೆಲವು, ಕುತ್ತಿಗೆ ಕೆಲವು, ಬ್ರಹ್ಮದೇವರು ಕೂತಿದ್ದ ಕಮಲದ ಮೇಲೆ ಕೆಲವು. ಏನು ಅಟ್ಯಾಕ್ ಅಂದ ತಕ್ಷಣ ಬಂದ್ಬಿಡ್ಬೇಕಲ್ಲ, ಹಾಗೆಲ್ಲ ಅಟ್ಯಾಕ್ ಮಾಡಿ ಈ ಬ್ರಹ್ಮದೇವರಿಗೆ ತಲೆ ಕೆಟ್ಟೋಯ್ತು. ಯಾಕಾರು ಇವನಿಗೆ ಸೃಷ್ಟಿ ಮಾಡುವಲ್ಲಪ್ಪ, ಈ ಥರ ಸೃಷ್ಟಿ ಮಾಡೋದ? ಎಲ್ಲ ಬ್ರಹ್ಮದೇವರ ಸೃಷ್ಟಿಯನ್ನೇ ಆ ಪಿಶಾಚಿಗಳು ನುಂಗ್ಲಿಕ್ಕೆ ಶುರು ಮಾಡಿದ್ರು. ಬ್ರಹ್ಮದೇವರು ಶಿವನ ಕೈ ಬಾಯಿ ಅಂದರು. ಏನಪ್ಪ ಅದು? ಸಷ್ಟಾಪ, ನಿನ್ನ ಸೃಷ್ಟಿ ಸಾಕು, ಈ ಥರ ಸೃಷ್ಟಿ ಸಾಕಪ್ಪ. ಅಲಂ ಪ್ರಜಾಭಿಹಿ ಸೃಷ್ಟಾಭಿಹಿ ಈದೃಶೀಭಿ ಸುರೋತ್ತಮ. ಇಂಥ ಪ್ರಜೆಗಳ ಸೃಷ್ಟಿ ಸಾಕಪ್ಪ, ನಿಲ್ಲಿಸ್ಬಿಡು ಅಂದರು. ರುದ್ರದೇವರು ಮೆಲ್ಲಗೆ ಹೇಳಿದರು, ಅಲ್ಲ ಇದೇ ಕೆಲಸ ಮೊದಲು ಹೇಳಿದರೆ ನಪ್ಪಾಡಿ ನಾವು ಸೈಲೆಂಟಾಗಿ ಹೋಗ್ತಿದ್ವಿ, ನೀವೇ ಸೃಷ್ಟಿ ಮಾಡಿ. ಕೆಲವರು ಕೆಲಸ ಮಾಡು ಅಂದರೆ ಸಾಕು, ಇನ್ನೊಂದು ಸತಿ ಹೇಳ್ಬೇಕಲ್ಲ, ಹಾಗೆ ಮಾಡ್ತಾರೆ. ಪಾಪ ವಯಸ್ಸಾದವರು ಬಗ್ಗಿ ಕಸ ಗುಡಿಸ್ಲಿಕ್ಕಾಗಲ್ಲ. ಕಸ ಗುಡಿಸು ಅಂತ ಹೇಳ್ತಾರೆ. ಇವ್ರಿಗೆ ಕಸ ಗುಡಿಸೇ ಅಭ್ಯಾಸ ಇಲ್ಲ. 24 ಗಂಟೆ ಕ್ರಿಕೆಟ್ ನೋಡೇ ಅಭ್ಯಾಸ. ಕೈಯಲ್ಲಿ ಪರ್ಕೆ ತೊಗೊಂಡ್ರೆ ಬರೀ 6 4. ಅಲ್ಲಿ ಕೂತು ದೇವ್ರ ಮೇಲೆ ಕೂಡ ಹೋಗ್ಬೋದು ಕಸ. ಹಾಗೆಲ್ಲ ಗುಡಿಸ್ತಾ ಇದ್ರೆ ಕಡೆಗೆ ಅಜ್ಜಿನೇ, ಅಮ್ಮ ನೀ ಸುಮ್ಮನೆ ಕೂತ್ಕೊಂಡ್ಬಿಡು, ಮೆಲ್ಲಗೆ ನಾನೇ ಇನ್ನೊಂದು ಸತಿ ಕೆಲಸ ಹೇಳ್ಬೇಕಲ್ಲ ಹಂಗೆ ಕೆಲಸ. ರುದ್ರದೇವರು ಸೃಷ್ಟಿ ಮಾಡುವ ಅಂದದ್ದೇ ತಪ್ಪು, ಇನ್ನೊಂದು ಸತಿ ಹೇಳಬಾರ್ದು. ಹಾಗೆ ರುದ್ರದೇವರು ತಮ್ಮ ಹೆಂಡತಿನ ಕರ್ಕೊಂಡು ತಪಸ್ ಮಾಡ್ತೀನಿ ಅಂತ ಹೊರಟು. ಬ್ರಹ್ಮದೇವರು ಮತ್ತೆ ಕರೆದ್ರು, ಬಾಯಿಲಿ ಅಂದರು. ಮತ್ತೇನು ಕರೆದ್ರಲ್ಲ ಅಂದರು. ಬ್ರಹ್ಮದೇವರು ಅಂದರು, ಅಲ್ಲಯ್ಯ ಇಷ್ಟು ಮಕ್ಕಳನ್ನು ಹಡಿದು ನನ್ನ ಹತ್ರ ಬಿಟ್ಟು ಹೋಗ್ತಾ ಇದ್ದೀಯಲ್ಲ, ನಾನೇನು ಬೇಬಿ ಸಿಟ್ಟಿಂಗ್ ಸೆಂಟರ್ ತೆಗೆದಿದ್ದೀನ? ನಿನ್ನ ಮಕ್ಕಳು ನೀನೇ ಕರ್ಕೊಂಡು ಹೋಗು ಅಂತಂದರು. ಈ ಕಥೆಯಲ್ಲಿ ನಮಗೇನು ಸಂದೇಶ? ವಯಸ್ಸಾದ ಮೇಲೆ ಮೊಮ್ಮಕ್ಕಳ ಜವಾಬ್ದಾರಿ ತುಂಬ ತಗೋಬೇಡ್ರಿ. ನೀವೇ ಬಗ್ಗಿ ಒದ್ದಾಡ್ಕೊಂಡು ನಡೀತಿರ್ತೀರಿ, ಹೇಳೋದು ಕಟ್ಟ ಕೂಡೋದು ಕಟ್ಟ. ಆ ಮಗುಗೆ ಆನೆ ಅಂಬಾರಿ ಮಾಡಿಸೋದು ಒಂದೇ ಹಠ. ಈ ಅಜ್ಜಿಗೋ ತಾತನಿಗೋ ಬೆನ್ನು ಬಗ್ಗೆ ಹೋಗಿರುತ್ತೆ, ಅದ್ರ ಮೇಲೆ ಗಡವ. ಆ ಮಗು ಒಳ್ಳೆ ಮರ್ಫಿ ಬೇಬಿ ಇದ್ದಾಗಿರುತ್ತೆ. ಅದು ಕೂತು ಆ ಅಜ್ಜಿದೋ ತಾತಂದೋ ಜುಟ್ಟು ಎಳೆದು ಆನೆ ಬಂತು ಅಂತ ಆನೆ ಶುರು ಮಾಡಿದ್ರೆ ಈ ತಾತನ ಕಥೆ ಏನಾಗಬೇಕ್ರಿ ಅಲ್ವಾ? ಅದರಿಂದ ಈ ಬೇಬಿ ಸೆಟ್ಟಿಂಗ್ ಪ್ರೋಗ್ರಾಮ್ ಇಲ್ಲ. ನೋಡಿ, ನೀವು ನಿಮ್ಮ ಮಕ್ಕಳನ್ನು ಬೆಳೆಸುವಾಗ ಎಷ್ಟು ಕಷ್ಟಪಟ್ಟಿದ್ದೀರಿ ಅನ್ನೋದು ನಿಮಗೆ ಗೊತ್ತು. ಅದು ನಿಮ್ಮ ಮಕ್ಕಳಿಗೆ ಹೇಳಿದ್ರೆ ಅರ್ಥ ಆಗೋದು. ಅವ್ರಿಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ ಅವ್ರ ಮಕ್ಕಳನ್ನು ಅವರೇ ಬೆಳೆಸಿದಾಗ ಅದು ಅರ್ಥ. ಅದಕ್ಕೋಸ್ಕರವಾಗಿ ಮೊಮ್ಮಕ್ಕಳ ಜವಾಬ್ದಾರಿ ತಗೊಳ್ಬಾರ್ದು, ಒಂದು ಅರ್ಥ. ಎರಡನೇದು, ವಯಸ್ಸಾದ ಮೇಲೆ ಮಕ್ಕಳು ಮೊಮ್ಮಕ್ಕಳು ತಿಳ್ಕೊಂಡ್ರೆ ಮಾಧವನ ಕಡೆ ಮನಸ್ಸು ಯಾವಾಗ ಮಾಡ್ತೀರಿ, ಪಾಠ ಪ್ರವಚನಕ್ಕೆ ಯಾವಾಗ ಹೋಗ್ತೀರಿ? ಅದರಿಂದ ನಿಮ್ಮ ಸಾಧನೆ ಮಾಡಿಕೊಳ್ಳಿಕ್ಕೆ ಆದದ್ದಾಯಿತು. ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ. 60 70 ಮೇಲೂ ದೇವರು ಕಣ್ಣು ಕೊಟ್ಟಿದ್ದಾನೆ ಅಂದರೆ, ಕಿವಿ ಕೊಟ್ಟಿದ್ದಾನೆ ಅಂದರೆ, ಕಾಲು ಕೊಟ್ಟಿದ್ದಾನೆ ಅಂದರೆ ಅದನ್ನು ಮೊಮ್ಮಕ್ಕಳ ಜೊತೆಗೆ ಎಂಗೇಜ್ ಆಗಬೇಡಿ, ಎಂಜಾಯ್ ಮಾಡಬೇಡಿ. ಭಾಗವತ ಕೇಳಲಿಕ್ಕೆ ಬನ್ನಿ, ನಿಮ್ಮ ಸಾಧನೆ ನೀವು ಮಾಡ್ಕೊಳ್ಳಿ. ಎಲ್ಲೆಲ್ಲಿ ದೊಡ್ಡವರ ಆರಾಧನೆ ಆಗುತ್ತೆ, ಎಲ್ಲೆಲ್ಲಿ ದೊಡ್ಡವರು ಸತ್ಸಂಗವನ್ನು ಮಾಡ್ತಾರೆ, ಅಲ್ಲಲ್ಲಿ ಹೋಗಲಿಕ್ಕೆ ಆ ಶಕ್ತಿ ಇಟ್ಕೊಳ್ಳಿ. ಅದನ್ನು ವ್ಯರ್ಥವಾಗಿ ಮಾಡದೆ ಮಕ್ಕಳು ಮನೆಯಲ್ಲಿ ಖರ್ಚು ಮಾಡಬೇಡಿ. ನೋಡಿ, ಅವತ್ತು ಬ್ರಹ್ಮದೇವರು ರುದ್ರದೇವರಿಗೆ ಆರ್ಡರ್ ಮಾಡಿದ್ದಕ್ಕೆ ಇವತ್ತು ನಾನು ಪುರಾಣ ಹೇಳ್ತಾ ಇದ್ದೀನಿ, ನೀವು ಪುರಾಣ ಕೇಳ್ತಾ ಇದ್ದೀರಿ. ಇಲ್ಲ ಅಂದರೆ ಆ ಪಿಶಾಚಿಗಳೆಲ್ಲ ಭೂಮಿ ಒಳಗೆಲ್ಲ ಸೇರಿಬಿಡ್ತಿತ್ತು. ನಮ್ಮಲ್ಲಿ ದೇವರ ಪೂಜೆ ಮಾಡುವ ಒಂದು ಮಂತ್ರ ಇದೆ, ಅದರದ್ದು ಹೆಡ್ಡಿಂಗು ಭೂತೋಚ್ಚಾಟನಂ ಅಪಸರ್ಪಂತು ಯೇ ಭೂತ ಭುವಿ ಸಂಸ್ಥಿತ ಯೇ ಭೂತ ವಿಘ್ನಕರ್ತಾರಃ ತೇನ ಶಂತು ಶಿವಾಗ್ನಯ. ಎಲ್ಲ ಭೂತಗಳು ಭೂಮಿ ಮೇಲೆ ಇರ್ತಿತ್ತು. ಬ್ರಹ್ಮದೇವರ ಅವತಾರ ಮಾಡಿದ ಮೇಲೆ ರುದ್ರದೇವರು ಮಕ್ಕಳಿಗಾಗಿ ಒಂದು ದೊಡ್ಡ ಸೈಟ್ ತಗೊಂಡು
ಅದರ ಹೆಸರೇ ರುದ್ರಭೂಮಿ. ಅದು ಫೆನ್ಸಿಂಗ್ ಹಾಕೊಂಡು ಕೈಯಲ್ಲಿ ಕಪಾಲ ಹಿಡ್ಕೊಂಡು ಎಲ್ಲ ಪಿಶಾಚಿಗಳನ್ನು ಕಂಟ್ರೋಲ್ ಮಾಡ್ತಾ ಸಜ್ಜನರಿಗೆ ಉಪಕಾರ ಮಾಡಿದ ಮಹಾನುಭಾವರು ಮಹಾದೇವರು. ಅವರೇ ಈ ಶುಕಾಚಾರ್ಯ. ಏನಾದರೂ ಅವರು ಕಾಂಪೌಂಡ್ ಹಾಕಲಿಲ್ಲ, ಬ್ರಹ್ಮದೇವರು ಆರ್ಡರ್ ಮಾಡಲಿಲ್ಲ ಅಂದರೆ ನೀವು ಪುರಾಣ ಕೇಳಲಿಕ್ಕೆ ಅಂತ ಹೋದರೆ ಸಾಕು, ಮೆಲ್ಲಗೆ ಒಂದು ಪಿಶಾಚಿ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದು ನಿಮ್ಮ ಕಿವಿನಿ ಗಟ್ಟಿ ಹಿಡಿದು ಕೂತ್ಬಿಡೋದು. ಏನು ಮಾಡ್ತೀರಿ? ಪುರಾಣ ಎಲ್ಲಿ ಕೇಳುತ್ತೆ? ಪುರಾಣ ಹೇಳೋರಿಗೆ ಬಾಯಿಗೆ ಹಿಡ್ಕೊಂಡ್ಬಿಟ್ರೆ ಏನು ಮಾಡಬೇಕು? ಇದೆಲ್ಲ ಅಥವಾ ಬ್ರಹ್ಮಕರ್ಮ. ಬ್ರಹ್ಮ ಅಂದರೆ ಭಗವಂತ, ಅವನಿಗೆ ಸಂಬಂಧಪಟ್ಟ ಕರ್ಮಗಳು ಆಗಬೇಕಂತಂದರೆ ಭೂತ ಪ್ರೇತಗಳ ಉಚ್ಚಾಟನೆ ಆಗಬೇಕು. ಅದನ್ನೆಲ್ಲ ಮಾಡಿದ್ರು. ಬ್ರಹ್ಮದೇವರಿಗೆ ಯಾಕೋ ಬೇಜಾರಾಯ್ತಂತೆ. ಯಾಕೋ ದೇವರು ಹೇಳಿದಾಗೆ ಸೃಷ್ಟಿ ಮಾಡೋಕ್ಕಾಗ್ತಿರ್ಲಿಲ್ಲ. ಮಕ್ಕಳು ಮಾಡಿದ್ದು ಪ್ರಯೋಜನ ಇಲ್ಲ, ನಾನೇ ಸೃಷ್ಟಿ ಮಾಡೋದು ಒಳ್ಳೆಯದು ಅಂಥೇಳಿ ನವ ಪ್ರಜಾಪತಿಗಳನ್ನು ತಮ್ಮ ಅವಯವಗಳಿಂದ ಸೃಷ್ಟಿ ಮಾಡಿದ್ದಾರೆ. ಅವರೇ ಮರೀಚಿ, ಅತ್ರಿ, ಪುಲಹ, ಕ್ರತು, ದಕ್ಷ, ವಸಿಷ್ಠ, ಆಂಗೀರಸ ಇವರೇ ಮೊದಲಾದ. ದಶಮಸ್ತತ್ರ ನಾರದ, 10ನೇಯವರಾಗಿ ಹುಟ್ಟಿದವರೇ ನಾರದ. ಯಾರ್ಯಾರು ಎಲ್ಲಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ. ಅಂಗುಷ್ಟದಿಂದ ದಕ್ಷ ಪ್ರಜಾಪತಿ ಹುಟ್ಟಿದ, ಪ್ರಾಣದಿಂದ ವಸಿಷ್ಠರು ಹುಟ್ಟಿದ, ಬ್ರಹ್ಮದೇವರ ನೆರಳಿನಿಂದ ಹುಟ್ಟಿದವರು ಕರ್ದಮ ಪ್ರಜಾಪತಿ. ಬ್ರಹ್ಮದೇವರು ಎಲ್ಲ ಮಕ್ಕಳನ್ನು ನೋಡಿ ಆ ಮಕ್ಕಳಿಗೆ ಹೇಳಿದರು, ನೀವೆಲ್ಲ ಮದುವೆ ಮಾಡಿಕೊಂಡು ಸೃಷ್ಟಿ ಮಾಡಿ ಅಂತ. ಆ ಹುಡುಗರೆಲ್ಲ ಆ ಕಡೆ ಕಡೆ ನೋಡಿದ್ರು, ಯಾರನ್ನು ಯಾರು ಮದುವೆ ಆಗಬೇಕ್ರಿ? ಎಲ್ಲ ಗಂಡಸರ ಮಂಡ್ಲಿ. ಬ್ರಹ್ಮದೇವರಿಗೆ ಯೋಚನೆ ಆಯಿತು, ಇದೇನಪ್ಪ ಹಿಂಗೆ ಮಾಡ್ತಾ ಇದ್ದೀನಿ ಅಂಥೇಳಿ ತಮ್ಮ ದೇಹವನ್ನೇ 2 ಭಾಗ. ಆಗ ಹುಟ್ಟಿದವರೇ ಸ್ವಯಂಭುವ, ಶತರೂಪ. ಅವರಿಗೆ 5 ಜನ ಮಕ್ಕಳು. 5 ಜನ ಮಕ್ಕಳಲ್ಲಿ ದೇವಹೂತಿ ದೊಡ್ಡವಳು. ಅವಳನ್ನು ಕರ್ದಮ ಪ್ರಜಾಪತಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ತುಂಬ ದೊಡ್ಡ ಕಥೆ. ಭಾಗವತ ಹೇಳೋದು ಅಷ್ಟು ಕಷ್ಟದ ಕೆಲಸ ಇನ್ನೊಂದಿಲ್ಲ. ಯಾವ ಕತೆ ಹೇಳಬೇಕು? ಕರ್ದಮರು ಮದುವೆ ಮಾಡಿಕೊಳ್ಬೇಕು ಅಂತ ತಪಸ್ ಮಾಡಿದ್ರು. ದೇವರು ಪ್ರತ್ಯಕ್ಷ ಆದ, ಕರ್ದಮರು ಕೇಳಿದ, ಆಚಾರ್ಯ ತಪಸ್ ಮಾಡಿದಿರಿ, ಏನು ಬೇಕು ಅಂದ. ಅವರಂದ್ರು, ನಿನ್ನ ನೋಡಿದವರೆಲ್ಲ ಮೋಕ್ಷ ಕೊಡು, ಜ್ಞಾನ ಕೊಡು, ಭಕ್ತಿ ಕೊಡು ಅಂತೆಲ್ಲ ಕೇಳ್ತಾರೆ. ಆದರೆ ನಾನು ಅಷ್ಟು ದೊಡ್ಡದು ಕೇಳಲ್ಲ, ಒಂದು ಸಣ್ಣ ವರ ಕೇಳ್ತೇನೆ. ದೇವರಂದ, ಸಣ್ಣದೋ ದೊಡ್ಡದೋ ನನ್ನೇ ಕೇಳಬೇಕು, ಕೇಳ್ತೀರಲ್ಲ ಕೇಳಿ. ಮತ್ತೆ ಕರ್ದಮರಂದ್ರು, ನನಗೆ ಕೇಳಕ್ಕೆ ನಾಚಿಕೆ ಆಗ್ತಾ ಇದೆ ಅಂದರು. ಅಯ್ಯೋ ಒಳ್ಳೆ ಚೆನ್ನಾಗೈತೆ, ನಾಚಿಕೆ ಅಂದರೆ ಕೇಳಿ, ಏನು ಬೇಕೋ ಕೇಳು. ದೇವರಂದರೆ ಅವರಂದ್ರು, ಅಲ್ಲ ನಮ್ಮಪ್ಪ ಒಂದೇ ಗೋಳೆ ಹೋಗ್ತಾ ಇದ್ದಾರೆ, ನನ್ನ ಮದುವೆ ಆಗೋ ಮದುವೆ ಆಗೋ. ಅದಕ್ಕೆ ಒಂದು ಕನ್ಯಾ ಬೇಕಲ್ಲ ಅಂದು, ಒಂದು ಹೆಣ್ಣು ಬೇಕು ಅಂತ ಇಷ್ಟು ಪೀಠಿಗೆ. ನಮಗೆ ನೋಡಿ, ಹೆಣ್ಣು ಬೇಕು ಅಂದ ತಕ್ಷಣ ಎಲ್ಲೋ ಹೋಗ್ತೀವಿ, ರಿಜಿಸ್ಟರ್ ಮಾಡಿಸ್ತೀವಿ, ಮ್ಯಾಟ್ರಿಮೋನಿಯಲ್ಲಿದೆ, ನಮ್ಮ ಜಾತಿಗೆ ಸಂಬಂಧಪಟ್ಟದ್ದಿದೆ, ಆನ್ಲೈನಲ್ಲಿ ನೋಡ್ತೀವಿ, ಆನ್ಲೈನಲ್ಲಿ ಮದುವೆ ಆಗ್ತೀವಿ, ಆನ್ಲೈನಲ್ಲೇ ಡೈವರ್ಸ್ ಆಗಿಬಿಟ್ಟು ಆನ್ಲೈನೆಲ್ಲ ಕಟ್ಟಾಗಿ ಆಫ್ಲೈನ್ ಆಗಿ ಮನೆಗೆ ಕೂತ್ಕೊಳ್ತೀವಿ. ಇದು ನಮ್ಮ ಮನೆ. ಕರ್ದಮರು ಮದುವೆ ಆಗಬೇಕಾದ್ರೆ ಹೆಣ್ಣು ಬೇಕು ಅಂತ ನಾರಾಯಣನ ಕುರಿತು ತಪಸ್ ಮಾಡಿ ಹೆಣ್ಣು ಕೇಳಿದ್ರು. ಈ ಕತೆ ನಮಗೇನು ಹೇಳುತ್ತೆ? ನಿಮಗೂ ಜೀವನದಲ್ಲಿ ಒಳ್ಳೆ ಹೆಂಡತಿ ಸಿಗಬೇಕಾದ್ರೆ ತಪಸ್ಸು ಮಾಡಿರಬೇಕು. ನಿಮ್ದು ಎಂಥ ತಪಸ್ಸೋ ಅದಕ್ಕೆ ತಕ್ಕ ಹೆಂಡತಿ ಸಿಕ್ಕಿರ್ತಾರೆ. ಸುಮ್ಮನೆ ಮದುವೆ ಆಗಿ 20 ವರ್ಷ ಆದರೂ ಜಗಳ ಆಡ್ತಾನೆ ಇಲ್ಲ. ನನ್ನನೇ ಬರ ನೀ ಗಂಟು ಬಿದ್ದೆ ಅಂದಬೇಡಿ. ಅದು ಮೊದಲೇ ಫಿಕ್ಸ್ ಆಗಿತ್ತು. ಋಣಾನುಬಂಧ ರೂಪೇಣ ಏನು ಪಶು, ಪತ್ನಿ, ಸುತ, ಆಲೆ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ರೀ. ನೋಡಿ, ಪತ್ನಿ ಅಂದರೆ ಹೆಂಡತಿ, ಪಶು ಅಂದರೆ ಇದು ಆಲಯ ಅಂದರೆ ಮನೆ, ಸುತ ಅಂದರೆ ಮಗ. ಇಲ್ಲಿ ಗಂಡ ಅನ್ನೋದೇ ಇಲ್ಲ ರೀ. ಆ ಮೊದಲಿದಾನಲ್ಲ ಪಶು, ಅವನೇ ಗಂಡ. ಇಂದಿರಾರಮಣ ಗೋವಿಂದ ಅವನೇನಂದ್ರೆ ಈ ಕಡೆ ಹೆಂಡತಿ ಮಾತು ಕೇಳಬೇಕು, ಆ ಕಡೆ ತಾಯಿ ಮಾತು ಕೇಳಬೇಕು.
ಯಾವ ಮಾತು ಕೇಳ್ತಿದ್ರು ಆ ಗಾಡಿ ಓಡಿಸೋ ಪಟ್ ಅಂತ ಎತ್ತಿನ ಮೇಲೆ ಹೊಡಿತಾರೆ. ಏನ್ ಬಂದ್ರು ಫೇಸ್ ಯಾರು ಮಾಡಬೇಕು? ಮನೆ ಯಜಮಾನ, ಅವನೇ ಪಶು, ಇದೆಲ್ಲ ಫಿಕ್ಸ್. ಆದರೆ ನಿಮ್ಗೆ ಒಳ್ಳೆ ಹೆಂಡತಿ ಬೇಕಂದ್ರೆ ಜೀವನದಲ್ಲಿ ತಪಸ್ಸು ಮಾಡಬೇಕಂತೆ. ತಪಸ್ಸು ಅಂದರೆ ಸ್ವಾಧ್ಯಾಯ ಪ್ರವಚನ ಏವೇತಿನಾಮೋಗಲ್ಯ, ವೇದಾಧ್ಯಯನ ಮಾಡುವ ಸರಸ್ವತಿ ಲಕ್ಷ್ಮಿ ಶ್ರುತಿತತಿಗಳಿಗೆ ಅಭಿಮಾನಿ, ಅವಳಲ್ಲಿ ದೃಷ್ಟಿ ಇಟ್ಟು ಅಧ್ಯಯನ ಮಾಡುವಾಗ, ಓದುವಾಗ, ಕಾಲೇಜಿಗೆ ಹೋದಾಗ, ವಿದ್ಯಾಪೀಠದಲ್ಲಿ ಹೋದಾಗ ನಿಮ್ಮ ದೃಷ್ಟಿ ಏನಾದರೂ ಆ ಕಡೆ ಈ ಕಡೆ ಬೇರೆ ಹೆಣ್ಮಕ್ಳ ಮೇಲೆ ಹೋದರೆ ನಿಮ್ಮ ತಪಸ್ಸು ಹಾಳಾಯ್ತು. 14 ವರ್ಷ ಉತ್ತಮ ರೀತಿಯಲ್ಲಿ ತಪಸ್ಸು ಮಾಡಿದ್ರಿ, ಭಗವಂತ ಉತ್ತಮವಾದ ಕನ್ಯಾವನ್ನು ಕೊಡ್ತಾನೆ. ಹಾಗಾಗಿ ದೇವರು ಕರೆದವರಿಗಂದ, ನಾನು ಕೇಳಿದೆಯಲ್ಲ, ನನಗೆ ಮೊದಲೇ ನಿನಗೆ ಹೆಣ್ಣು ಫಿಕ್ಸ್ ಮಾಡಿದ್ದೀನಿ, ನೀ ತಪಸ್ಸು ಕಂಟಿನ್ಯೂ ಮಾಡು ಅಂತ ಕರೆದವರಿಗೆ ಹೇಳಿ. ಅಂತ ಕರೆದವರ ಕೈ ಹಿಡಿದ ಮಹತಾಯಿ ಸ್ವಯಂಭೂ ಮನುವಿನ ರಾಜಕುಮಾರಿ ದೇವಹೂತಿ. ಅವರಪ್ಪ ಗಂಡು ಹುಡುಕಬೇಕು ಅಂತ ಪುಷ್ಪಕ ವಿಮಾನದಲ್ಲಿ ಆಕಾಶ ಮಾರ್ಗದಲ್ಲಿ ಹೊರಟಿದ್ದರು. ಆ ವಿಮಾನ ಕರ್ದಮರ ಆಶ್ರಮದ ಮೇಲೆ ಹಾರ್ತಾ ಇತ್ತು. ಆಗ ಕರ್ದಮರ ಮೇಲೆ ದೇವಹೂತಿಗೆ ಕಣ್ಣು ಬಿತ್ತು. ಅಪ್ಪನಿಗೆ ಹೇಳಿದ್ಲು, ನಾನು ಮದುವೆ ಮಾಡಿಕೊಳ್ಬೇಕು ಅನ್ನುವ ಕ್ವಾಲಿಟಿ ಇರುವ ವರ ಸಿಕ್ಕಾಯಿತು, ವರಾನ್ವೇಷಣೆ ಸ್ಟಾಪ್. ಅಪ್ಪ ಅಂದರು, ಅಲ್ಲಮ್ಮ ಆಕಾಶದಲ್ಲಿ ಹೋಗ್ತಾ ಇದ್ದೀವಿ, ವರ ಏನು ಕಂಡ ನಿಂಗೆ ಆಕಾಶದಲ್ಲಿ? ಅವಳನ್ನು ಮೇಲೆ ನೋಡ್ಕೊಂಡು ಹೋಗ್ತಿದ್ರೆ ಸಿಗಲ್ಲ, ಕೆಳಗೆ ನೋಡಬೇಕು. ಎಲ್ಲಿ ಕೆಳಗೆ ನೋಡಿದ್ರೆ ಒಂದು ಆಶ್ರಮ, ಅಲ್ಲೊಬ್ಬರು ಆಶ್ರಮದಲ್ಲಿ ಹಣ್ಣು ಮುದುಕರು, ಕೈ ಆಡತ್ತೆ, ಕಾಲಾಡತ್ತೆ, ತಲೆ ಆಡತ್ತೆ. ಅವರನ್ನು ತೋರಿಸಿದ್ಲು, ನೋಡು ಕೆಳಗೆ ನೋಡು, ಆಶ್ರಮದಲ್ಲಿ ಇದ್ದಾರಲ್ಲ. ಈ ಸ್ವಯಂಭೂ ಮನು ಅವ್ರು ನೋಡಿ ಕೇಳಿದ, ಏನಮ್ಮ ಇವರು ಮೊಮ್ಮಗನ ಮದುವೆ ಆಗ್ತೀವಿ? ಇಲ್ಲ, ಮೊಮ್ಮಗನ್ನಲ್ಲ, ಅವ್ರನ್ನೇ ಮದುವೆ ಆಗ್ತೀನಿ. ಏನು ಆಶ್ಚರ್ಯ! ಅವನು ದಡ ದಡ ಕೆಳಗಿಳಿದು ಬಂದು ನೋಡ್ತಾನೆ, ಕರ್ದಮರ ಆಶ್ರಮ, ಭಾರೀ ತಪಸ್ವಿಗಳು, ತಪಸ್ಸಿನಿಂದ ಜೀರ್ಣವಾದ ಕಾಯ, ಮನೆ ಇಲ್ಲ, ಮಠ ಇಲ್ಲ, ಗುಡಿಸ್ಲಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಮಾರುತಿ ಇಲ್ಲ. ಮಾರುತಿ ಅಂದರೆ ಕಾರ್. ಹುಡುಗನಿಗೆ ಇಂಥ ಹುಡುಗನಿಗೆ ಯಾರು ಕೊಡ್ತಾರೆ ಅಲ್ವಾ? ಹುಡುಗನಿಗೆ ಇವಾಗ ಬಂದರೆ ಈಗೆಲ್ಲ ಹೆಣ್ಣುಗಳು ಮನೆಯಲ್ಲಿ ಅದಿದೆಯಾ ಇದಿದೆಯಾ ಕೇಳ್ತಾ ಕೇಳ್ತಾ ಹಳೆ ಸೋಫಾ ಸೆಟ್ ಇದೆಯಾ ಅಂತ. ಹಳೆ ಸೋಫಾ ಸೆಟ್ ಅಂದರೆ ಅಪ್ಪ ಅಮ್ಮ ಅವ್ರು ಇರ್ಕೂಡ್ದು, ಆರಾಮ ಫ್ರೀಯಾಗಿ ಇಂಥ ಕೇಳುವ ದರಿದ್ರದ ಸಂಪ್ರದಾಯ ಇವತ್ತು ಹಿಂದೂಗಳಲ್ಲಿ, ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಆಗ್ತಾ ಇದೆ. ಮೊದಲೆಲ್ಲ ಗೋತ್ರ, ಜಾತಕ, ಕುಲ ಬೇಕಿತ್ತು. ಈಗ ಗೋತ್ರ ವರ್ಸಸ್ ಗೋತ್ರ ಮದುವೆ ಇಲ್ಲ, ಸಂಬಳ ವರ್ಸಸ್ ಸಂಬಳ ಮದುವೆ. ಇವ್ರಿಗೆ ಎಷ್ಟು ಪ್ಯಾಕೇಜು, ಅವ್ರಿಗೆ ಎಷ್ಟು ಪ್ಯಾಕೇಜು. ನಾನು ಈ ಹೆಣ್ಮಕ್ಳು ಓದಿ ಓದಿ ಓದ್ಬಿಡ್ತಾರೆ. ಈ ಗಂಡು ಮಕ್ಕಳು ಓದೋದೇ ಇಲ್ಲ. ಹೆಣ್ಮಕ್ಳು ಎಷ್ಟು ಓದ್ತಾರೋ ಅದಕ್ಕಿಂತ ಚೂರು ಜಾಸ್ತಿ ಓದಿರ್ಬೇಕು ಅಂತ ಹುಡುಕ್ತಾರೆ, ಹುಡುಗರೇ ಸಿಗ. ಇದೆಲ್ಲ ಅವ್ಯವಸ್ಥೆ. ದೇವಹೂತಿ ಎಲ್ಲವನ್ನು ಬದಿಗಿಟ್ಲು, ಯಾವುದು ಬೇಡ, ದೇವರನ್ನು ತೋರಿಸುವ ಗಂಡ ಬೇಕು, ಬ್ರಹ್ಮಜ್ಞಾನಿಯನ್ನ ಕೈ ಹಿಡಿಬೇಕು. ಯಾರ್ಯಾರ್ದೋ ಕೈ ಹಿಡಿದ್ರೆ ಎಲ್ಲಿ ಬಿಟ್ಟು ಬಿಡ್ತಾರೋ? ಹೇಳಿರ್ತಾರೆ, 7 ಜನ್ಮಕ್ಕೆ ನಿನ್ನ ಕೈ ಬಿಡಲ್ಲ ಅಂತ. ಯಾವಾಗ ಕೈ ಬಿಡ್ತಾರೋ, ಎಲ್ಲಿ ಕೈ ಬಿಟ್ಟು ಬಿಡ್ತಾರೋ? ಅವರೇ ಬಿಡ್ತಾರೋ, ನಾವೇ ಬಿಟ್ಟು ಬಿಡ್ತೀವೋ ಗೊತ್ತಾಗಲ್ಲ ರೀ, ನಂಬಲಿಕ್ಕೆ ಬರಲ್ಲ ರೀ. ಕೈ ಹಿಡಿದ್ರೆ ನಮ್ದು ಗುರಿ, ಡೆಸ್ಟಿನೇಷನ್. ಮೌಕುಂದೇ ಮಂದಿರೇ ಸ್ಮಿನ್, ನಮ್ಮದು ನಿಮ್ಮದೆಲ್ಲ ಸಾಧನೆಯ ಪ್ರಯಾಣದ ಒಳಗೆ ಮುಕುಂದನ ಮಂದಿರಕ್ಕೆ ನಾವೆಲ್ಲ ಹೊರಟಿದ್ದೇವೆ. ಆ ಮಂದಿರದ ತನಕ ನಮ್ಮನ್ನು ಕರ್ಕೊಂಡು ಹೋಗುವಂಥ ಗಂಡ ಅದು ಬ್ರಹ್ಮಜ್ಞಾನಿ ಇರಬೇಕು, ಅಂಥವನ್ನ ಕೈ ಹಿಡಿಬೇಕು. ಎಂಥ ಡೀಪ್ ಥಿಂಕಿಂಗ್ ನೋಡಿ, ಎಂಥ ಆಲೋಚನೆ ಹೆಣ್ಣುಮಗಳದು. ಇವತ್ತಿನ ಹೆಣ್ಣು ಮಕ್ಕಳಿಗೆ ಆದರ್ಶ ಮಹಿಳೆ ದೇವಹೂತಿ, ಸ್ವಯಂಭೂ ಮನುವಿನ ರಾಜಕುಮಾರಿ.
ಅಷ್ಟೈಶ್ವರ್ಯ ತುಂಬಿ ತುಳುಕುವ ಮನೆ. ಅಷ್ಟೂ ಐಶ್ವರ್ಯವನ್ನು ಬದಿಗಿಟ್ಟು ಒಬ್ಬ ಗುಡಿಸಿಲಿನಲ್ಲಿ ವಾಸ ಮಾಡುವಂಥ ಬಡ ಬ್ರಾಹ್ಮಣ, ನಿಶಕ್ತನಾದ ಬ್ರಾಹ್ಮಣನ ಕೈ ಹಿಡಿತಾಳೆ ಅಂದರೆ ಎಂಥ ಧೈರ್ಯ ಇರಬೇಕು. ಸರಿ, ನಿನ್ನಿಷ್ಟ ಕರ್ಕೊಂಡು ಬಂದರು. ಆಚಾರ್ಯಗೆ ನಮಸ್ಕಾರ ಮಾಡಿ ಸ್ವಯಂಭುವ ಹೇಳ್ದ, ಸ್ವಾಮಿ ನಮ್ಮ ಮಗಳು ನಿಮ್ಮನ್ನು ಮದುವೆ ಆಗ್ತಾಳಂತೆ, ನಿಮಗೆ ಓಕೆನಾ ಅಂತ. ಅವರಂದ್ರು, ನಿನ್ನ ಮಗಳನ್ನ ಮದುವೆ ಆಗಕ್ಕೇನೋ ಬೇಕಾದ ಜನ ಕ್ಯೂ ನಿಂತಿದ್ದಾರೆ, ನಾನಂತೂ ಖಂಡಿತ ಓಕೆ, ಆದರೆ ನಂದೊಂದು ಕಂಡೀಷನ್ ಅಂದು. ರಾಜ ಅಂದ ಕನ್ಯಾ ಕೊಡೋದೇ ಜಾಸ್ತಿ, ಈ ಮುದುಕರು ಕಂಡೀಷನ್ ಬೇರೆ ಹೇಳ್ತಾರಲ್ಲ. ಈಗಲೂ ಇನ್ಯಾವಾಗಲೂ ಟಿಕೆಟ್ ರಿಸರ್ವ್ ಆಗೋ ಆಗಿದ್ದಾರೆ. ಕಂಡೀಷನ್ ಏನು ಹೇಳ್ತಾರೆ ಕೇಳೇ ಬಿಡೋಣ. ಅವರು ರಾಜನಿಗೆ ಹೇಳಿದರು, ನೋಡು ರಾಜ, ನಾನು ಮದುವೆ ಆಗ್ಲಿಕ್ಕೆ ಸಿದ್ಧ, ನಾನು ಇಷ್ಟಪಟ್ಟು ಆಸೆಯಿಂದ ನಿನ್ನ ಮಗಳನ್ನು ಮದುವೆ ಆಗೋಲ್ಲ. ನೋಡ್ರಿ ಹೇಗಿದೆ. ಮೊದಲನೇ ಮಾತೆ ಅವರಂದದ್ದು, ನನಗೇನು ಮದುವೆ ಆಗಬೇಕು ಅಂತ ಇಷ್ಟ ಇಲ್ಲ, ನಿನ್ನ ಹುಡುಗಿ ಮೇಲೆ ನನಗೇನು ಆಸೆ ಇಲ್ಲ, ಮತ್ತೆ ಯಾಕೆ ಮದುವೆ ಆಗ್ತೀರಿ? ನಮ್ಮಪ್ಪ ಒಂದೇ ಬಲವಂತ, ಮದುವೆ ಆಗೋ ಮದುವೆ, ಮಕ್ಕಳನ್ನು ಪಡಿ ನಮ್ಮಪ್ಪ ಎರಡು ಕೆಲಸ ಹೇಳಿದೆ, ಒಂದು ಮದುವೆ ಆಗು, ಇನ್ನೊಂದು ಮಕ್ಕಳನ್ನು ಪಡಿ. ನಾನು ಮೊದಲು ಮದುವೆ ಆಗ್ತೀನಿ, ಒಂದು ಮಗು ಆದರೆ ಸಾಕು, ನಾನು ನಿನ್ನ ಮಗುವನ್ನು ಬಿಟ್ಟು ಕಾಡಿಗೆ ಹೋಗಿ ಸನ್ಯಾಸಿ ಆಗ್ತೀನಿ. ನಿನಗೆ ಒಪ್ಪಿಗೆ ಇದ್ದರೆ ಕನ್ಯಾದಾನ ಮಾಡು, ಇಲ್ಲದೆ ಇದ್ರೆ ಬೇಡ. ನೋಡಿ, ಇವತ್ತೇನಾದರೂ ನೀವು ಹೆಣ್ಣು ನೋಡಕ್ಕೆ ಹೋಗಿ ಎಲ್ಲ ಒಪ್ಪಿಗೆ ಆದಮೇಲೆ ಗಂಡೇನಾದರೂ ಹೀಗೆ ಹೇಳಿದ್ರೆ ಅವನಿಗೆ ಈ ಜನ್ಮಕ್ಕಲ್ಲ ಜನ್ಮಾಂತರಕ್ಕೂ ಹೆಣ್ಣು ಕೊಡೋದು, ಬೈದು ಉಗಿದು ಹೊರಗಾಗ್ತಾರೆ. ಹೌದಾ? ಕರ್ತವರು ಕೇಳಿದ ಮಾತಿಗೆ ಸ್ವಯಂಭೂ ಮನು ಒಪ್ಪಿಬಿಟ್ಟ. ಆಗಲಿಂದ ಯಾಕಂದ, ಅವನೇನು ಆರ್ಡಿನರಿ ಅಲ್ಲರಿ, ಅವನು ದೇವರ ಮೊಮ್ಮಗ, ಬ್ರಹ್ಮದೇವರ ಮಗ. ಅವನಿಗೆ ಗೊತ್ತು, ಈ ಕರ್ತಮರಿಗೆ ಒಂದೇ ಮಗುವಾದರೂ ಅದು ಭಗವಂತನೇ ಬರ್ತಾನೆ, ಅದರಿಂದ ಯಾಕೆ ಮಿಸ್ ಮಾಡ್ಕೊಳ್ಬೇಕು ಅಂದ. ಅಂತ ಏನಾಚಾರ್ಯ ಏಕಾದಶಿ, ಅವ್ರಿಗೆ ಏಕಾದಶಿ, ತಿಮ್ಮಪ್ಪನಿಗೆ ಏಕಾದಶಿ ಏನ್ರಿ, ಮಾಂಗಲ್ಯ ಅಂತಂದು ನಾರಾಯಣ ಅಂತಂದ್ರು. ಕರ್ದಮರು ದೇವಭೂತಿಯ ದಾಂಪತ್ಯರಿ ಮದುವೆ ಆಗಿದ್ದಾರೆ. ನಿಮ್ಗೆ ಆಶ್ಚರ್ಯ ಗೊತ್ತಾ, ಮದುವೆ ಆಗಿದ್ದ ಮಾರನೇ ದಿನವೇ ಈ ಕರ್ದಮ ಪ್ರಜಾಪತಿಗಳು ಕಣ್ಣು ಮುಚ್ಕೊಂಡು ತಪಸ್ಸು ಕೂತೇ ಬಿಟ್ರು. ಮತ್ತೆ ಎಲ್ಲಿಯಾದರೂ ಊರಿಗೆ ಹೋಗೋದು, ಬಸ್ಸಲ್ಲಿ, ಕಾರಲ್ಲಿ, ಟ್ರಿಪ್ಪು, ಹನಿ ಮೂನು ಏನಾರು ಏನಿಲ್ಲ, ಹನಿ ಇಲ್ಲ, ಮೂನಿಲ್ಲ, ಕಣ್ಣು ಮುಚ್ಕೊಂಡು ಕೂತೇ ಬಿಟ್ರು. ಹೋಗಲಿ, ಆ ಹುಡುಗಿನಾರು ಎಬ್ಸಿ, ಏನ್ರಿ ಎಲ್ಲೋಗೋಣ, ಏನ್ರಿ ಕೇಳ್ಬೇಕ, ಏನು ಸುಮ್ಮ ಕೂತೇ ಬಿಟ್ರು. 100 ವರ್ಷ ಮತ್ತೆ ತಪಸ್ಸು ಕರ್ದಮ ಪ್ರಜಾಪತಿ. ಯಾಕೋ ದೇವರು ಅವರಿಗೆ ಪ್ರೇರಣೆ ಮಾಡಿದ. ಮೆಲ್ಲಗೆ ಹಿಂಗೆ ಕಣ್ಣು ಬಿಟ್ಟು ಮುಂದೆ ಒಂದು ಮುದುಕಿ ಕೂತಿತ್ತು. ಕರ್ದವರು ಕೇಳಿದ್ರು, ಅಲ್ಲಮ್ಮ ಯಾರು ನೀವು? ಅವಳಂದು, ನಾನೇ ನಿಮ್ಮ ಹೆಂಡತಿ, 100 ವರ್ಷದ ಕೆಳಗೆ ಮದುವೆ ಆಗಿದ್ರಿ, ಬೇಕಾದ್ರೆ ಆಲ್ಬಮ್ ನೋಡು. ನಾವು ಅದಕ್ಕೆ ರೀ ಈ ಫೋಟೋ ಎಲ್ಲ ತೆಗೆಸಿ ಆಲ್ಬಮ್ ಯಾಕೆ ಮಾಡ್ಕೊಳ್ತೀವಿ ಅಂದರೆ, ಅವತ್ತಿದ್ದಾಗ ಜನ್ಮದಲ್ಲಿ ಮತ್ತಿನ್ನೆಂದೂ ಇರೋದು ಅಲ್ವಾ. 70-80 ಆದಾಗ ಆ ಆಲ್ಬಮ್ ತೆಗೆದು ನೋಡ್ತಿದ್ರೆ ಕೆಲವರು ಇದು ನೀವೇನಾ, ದೇವರಾಣೆ ನಾನು ಅನ್ನೋ ಹಾಗೆ ಆಗ್ಬಿಟ್ಟು, ಹೇಗಿದ್ರಿ, ಹೇಗಾದ್ರಿ, ಅದನ್ನು ನೋಡೋಕ್ಕೆ ಏನೋ ಆನಂದ 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 ಅಲ್ವಾ. ಅದಕ್ಕೆ ಇವಳಂತಾಳೆ, 100 ವರ್ಷದ ಕೆಳಗೆ ನಾನೇ ನಿಮ್ಮನ್ನು ಮದುವೆ ಆಗಿದ್ದು, ದೇವ ಹುಟ್ಟಿದ್ದೀನಿ. ಆಗ ಕರ್ದಮರ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬಂದು ಅವರು ಹೇಳ್ತಾರೆ, ಎಂಥ ತಪ್ಪು ಮಾಡಿಬಿಟ್ಟೆ, ನೀನು ರಾಜಕುಮಾರ, ನೀನು ನನ್ನ ಮನೆಗೆ ಬರುವಾಗ ಏನೆಲ್ಲ ಕನಸುಗಳನ್ನು ಹೊತ್ತು ತಂದಿದ್ಯೋ, ನಾನು ಈ ಕನಸೆಲ್ಲ ನುಚ್ಚು ನೂರು ಮಾಡಿಬಿಟ್ಟೆ. ಅದಕ್ಕೆ ಒಲ್ಲೇನ ವೈದಿಕ ಗಂಡನ, ನಾ ಎಲ್ಲಾದರೂ ಹೋಗಿ ಬಾವಿಗೆ ಬೀಳುತ್ತೇನೆ, ಒಲ್ಲೇನ ವೈದಿಕ ಗಂಡನ. ಆಚಾರ್ಯಗೆ ಹೆಣ್ಣು ಕೊಡೋದು, ಅಡುಗೆಯವ್ರಿಗೆ ಹೆಣ್ಣು ಕೊಡೋದು, ಪುರೋಹಿತರಿಗೆ ಹೆಣ್ಣು ಕೊಡೋದು. ನಿಜ ಹೇಳ್ತೀನಿ, ಆಚಾರ್ಯರು, ಪುರೋಹಿತರು, ಅಡುಗೆಯವರು ಹೆಂಡತಿಗಳಿರೋ ಒಟ್ಟು ಸುಖವಾಗಿ ಬೇರೆ ಯಾವ ಸಾಫ್ಟ್ವೇರು ಅವನ ಮನೆಗೆ ಬರುವಾಗಲೇ ಹಾರ್ಡ್ವೇರ್ ಆಗಿ ಬರ್ತಾನೆ. ಹೆಸರಿಗಷ್ಟೇ ಸಾಫ್ಟ್ವೇರು, ಮನೆಗೆ ಬಂದರೆ ಬರೀ ಹಾರ್ಡ್ವೇರ್.
ಇವಳು ಸಾಫ್ಟ್ವೇರ್, ಅವನು ಸಾಫ್ಟ್ವೇರ್. ಮನೆಗೆ ಬರುವ ಕಾಫಿ ಮಾಡಿಕೊಡೋರು ಗತಿ ಇಲ್ಲ. ಆನ್ಲೈನ್ ಕಾಫಿ ಎಲ್ಲ ಆನ್ಲೈನ್. ಅಡುಗೆ ಮನೆಯೇ ಇಲ್ಲ ರೀ ಇವಾಗ. ಪೂಜೆ ಮಾಡಲ್ಲ ಅಂತೇಳಿ ದೇವರ ಮನೆ ಇಲ್ಲ. ಎಷ್ಟೋ ಮನೆಗಳಲ್ಲಿ ದೇವರ ಮನೆ ಇಲ್ಲ. ಯಾಕೆಂದರೆ ಪೂಜೆ ಮಾಡೋರಿಲ್ಲ. ಇನ್ನೊಂದು 10 ವರ್ಷ ಆದರೆ ಅಡುಗೆ ಮನೆಯೇ ಇರಲ್ಲ. ಯಾಕೆ ಅಡುಗೆ ಮಾಡೋರೇ ಇಲ್ಲ, ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ, ಮಾಡ್ಲಿಕ್ಕೆ ಬರೋದು ಇಲ್ಲ. ಸುಮ್ಮನೆ ನೀವು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಸಾಕು. ಅರ್ಧ kg ಅನ್ನ, 1/4 kg ಹುಳಿ, ಅರ್ಧ kg ಸಾರು, 20 ಗ್ರಾಮ್ ಚಟ್ನಿ, 20 ಗ್ರಾಮ್ 2 ಪಲ್ಯ, 10 ಗ್ರಾಮ್ ಕೋಸಂಬರಿ, 2 ಲೋಟ ಪಾಯಸ, 2 ಅರ್ಧ ಸ್ವೀಟು, 2 ಶುಗರ್ ಫ್ಯಾಕ್ಟ್ರಿ ಹೋಗೋದು. ಹೀಗಾಗಿ ಇಂಥದ್ದು 10 ನಿಮಿಷಕ್ಕೆ ಬರುತ್ತೆ. ಉಳಿದದ್ದು ಅವರೇ ತೊಗೊಂಡು ಹೋಗ್ತಾರೆ. ತೊಳೆಯುವಾಗಿಲ್ಲ, ಬೆಳಗುವಾಗಿಲ್ಲ. ಮಾಡು ಎಷ್ಟು ಸುಲಭ ರೀ ಆಚಾರ್ಯೇ ಅಂತ ಅಲ್ವಾ? ನಿಮಗೆ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಆಗೋದೇ ಹಾಗೆ. ದೇವಭೂತಿ ದೇವಿಗೆ ಕರ್ತಮರು ಹೇಳ್ತಾರೆ, ನಿನಗೇನಾದರೂ ಆಸೆ ಇದ್ದರೆ ಹೇಳು. ಅವಳನ್ನು ಕೇಳೋ ಕಾಲದಲ್ಲಿ ಒಂದು ಕೇಳಲಿಲ್ಲ, ಕಣ್ಣು ಮುಚ್ಕೊಂಡು ಕೂತ್ರಿ. ಈಗ ನನಗೆ ಹೇಳಕ್ಕೆ ಇಬ್ಬರು ಬೇಕು, ಕೂಡ್ಲಿಕ್ಕೆ ಇಬ್ಬರು ಬೇಕು, ಎಲ್ಲೋಗೋಣ ಹೇಳೆ ಅಂತ. ಇವರು ರಿಟೈರ್ ಆಗಿ 20 ವರ್ಷ ಆದಮೇಲೆ ಹೇಳ್ತೀನಿ ಕೇಳು, ಎಲ್ಲೋಗೋಣ ಹೇಳು. ಎಲ್ಲಿ ಹೋಗೋದ್ರಿ? ಹೇಳ್ಬೇಕಾದ್ರೆ ಇಬ್ಬರು ಬೇಕು, ಕೂಡಬೇಕಾದ್ರೆ ಇಬ್ಬರು ಬೇಕು. ಮಂಗಳಾರತಿ ತೊಗೊಂಡ್ರೆ ಟೆಂಪ್ರೇಚರ್ ಹೈ ಆಗುತ್ತೆ. ಸ್ವಾಮಿಗಳು ಕೊಡೋ ದೊಡ್ಡ ಸೌಟಿನ ತೀರ್ಥ ಕುಡಿದ್ರೆ ಅಲ್ಲೇ ಅಕ್ಷಿ ನೆಗಡಿ, ಅಲ್ಲೇ ನೆಗಡಿ, ಅಲ್ಲೇ ಎಲ್ಲ ವ್ಯವಸ್ಥೆ. ಇಂಥ ವಯಸ್ಸಲ್ಲಿ ಪಿಕ್ನಿಕ್ ಕರಿತೀರಲ್ಲ. ಕರ್ದಮರಂದರು ವಯಸ್ಸಾಯಿತು ಅಂತ ಮಾತ್ರ ಹೇಳಬೇಡ, ನಾನು ಆಮೇಲೆ ಹೇಳ್ತೀನಿ. ನಿನ್ನ ಮನಸ್ಸಿನಲ್ಲಿ ಏನಿತ್ತು ಹೇಳಿ. ಮೊದಲು ಬಂದಾಗ ಅವಳಂದು ಅಂಥ ಏನು ದೊಡ್ಡ ಆಸೆ ಇರಲಿಲ್ಲ. ನಾನು ನಿಮ್ಮ ಕೈ ಹಿಡಿಯುವಾಗ ಒಂದೇ ಆಸೆ, ನಿಮ್ಮಂಥ ಬ್ರಹ್ಮಜ್ಞಾನಿಯನ್ನು ನನ್ನ ಹೊಟ್ಟೆ ಒಳಗೆ ಮಗನನ್ನಾಗಿ ಪಡಿಬೇಕು ಅಂತ ಆಸೆ ಇತ್ತು. ಈಗ ಇಬ್ಬರಿಗೂ ಏಜ್ ಬಾರ್, ಉದ್ಯಾಪನೆ ಮಾಡೋ ಟೈಮು ಮುಗಿದೋಗಿದೆ. ಇನ್ನೇನಿದ್ರು ರಾಮನಾಮ್ ಸತ್ಯ ಅನ್ನುವ ಟೈಮ್. ಈಗ ಯಾವ ಆಸೆನೂ ಇಲ್ಲ ಅಂದಾಗ ಕರೆದವರಂದರು ಚುಪ್ ಅಂತ. ನಮಗೆ ವಯಸ್ಸಾಯಿತು ಅನ್ನೋ ಶಬ್ದವೇ ಇಲ್ಲ. ಏನು ಅಂದರು ನೋಡು, ಆ ಎದುರುಗಡೆ ಸರೋವರ ಕಾಣುತ್ತಲ್ಲ, ಅದು ನಾನು ತಪಸ್ಸು ಮಾಡಿದಾಗ ದೇವರು ಪ್ರತ್ಯಕ್ಷನಾಗಿ ನನ್ನ ತಪಸ್ಸಿಗೆ ಮೆಚ್ಚಿ ಅವನ ಕಣ್ಣಲ್ಲಿ ಬಂದ ಆನಂದ ಬಾಷ್ಪದ ಒಂದು ಡ್ರಾಪ್ ಬಿಂದು. ಆ ಬಿಂದುವೇ ಸರೋವರ, ಬಿಂದು ಸರೋವರ. ಅದರಲ್ಲೋಗಿ ನೀ ಸ್ನಾನ ಮಾಡು. ಗಂಡನ ಆರ್ಡ್ರು, ಇಷ್ಟು ವಯಸ್ಸಾದ ಮೇಲೂ ಆರ್ಡ್ರ್ ಮಾಡ್ತಿರ್ತಾರೆ ಕೆಲವು. ಆರ್ಡ್ರ್ ಮಾಡೋದೇ ಗಂಡನ ಲಕ್ಷಣ ಅಂತ. ಆರ್ಡ್ರ್ ಮಾಡಿದ್ದೆ ತಡ ಪಾಪ ಹೆಣ್ಮಗಳಿಗೆ ಹೇಳೋಕ್ಕಾಗಲ್ಲ, ಕೂಡೋಕ್ಕಾಗಲ್ಲ. ಭಾಳ ಹಣ್ಣು ಮುದುಕಿ ತೆವಳ್ಕೊಂಡು ಒದ್ದಾಡ್ಕೊಂಡು ಸರೋವರದ ತನಕ ಹೋದ್ಲು. ಯಾರೋ ಕೈ ಹಿಡಿದ್ರು, ಮೆಟ್ಲು ಇಳಿಸಿದ್ರು, ಕಡೆ ಮೆಟ್ಲಿಗೆ ಹೋದ್ಲು, ಇಳಿದ್ಲು, ಮುಳುಗಿದ್ಲು. ಮುಳುಗುವಾಗ 81, ಏಳುವಾಗ 18 ಎದ್ದುಬಿಟ್ಲು. ಅಯ್ಯೋ ಆಚಾರ್ಯ, ಮುಳುಗುವಾಗ 81, ಏಳುವಾಗ 18. ಅಡ್ರೆಸ್ ಕೊಡಪ್ಪ, ಇವತ್ತೇ ಹೊರಡ್ತೀನಿ. ನೀವು ಹೋಗಬೇಡಿ, ನೀವು ಮುಳುಗುವಾಗ 18, ಏಳುವಾಗ 81 ಹೇಳ್ತೀನಿ. ಯಾಕಾಚಾರ್ಯ? ಇವತ್ತು ಬಿಂದು ಸರೋವರದಲ್ಲಿ ಏನಾಗಿದೆ ಅಂದರೆ ಪಾಚಿ. ನೀವು ಕಾಲಿಡುವಾಗ 18 ಕುಣ್ಕೊಂಡು ಕಾಲಿಡ್ತೀರಿ. ಲಾಸ್ಟ್ ಬಂಡೆಲ್ ಜಾರಿ ಅಮ್ಮ ಯಾರು ಕೈ ಹಿಡ್ಕೊಳ್ಳಿ ಅಂತ ಕೈ ಹಿಡ್ಕೊಂಡು ಮಂಡಿಗೆ ಏಟು ಬಿದ್ದು ಪೂರ ಆಪರೇಷನ್ 6 ತಿಂಗಳು ಆಸ್ಪತ್ರೆ. ಇಳಿಯುವಾಗ 18, ಏಳುವಾಗ 81 ಅಲ್ವಾ? ಅಲ್ಲಾಗಲ್ಲ. ದೇವಭೂತಿ ಇಳಿಯುವಾಗ 81, ಏಳುವಾಗ 18. ಕನ್ನಡಿ ನೋಡಿಕೊಂಡು ಅಪ್ಪನ ಮನೆಯಲ್ಲಿದ್ದಾಗಲೂ ಇಷ್ಟು ಚಂದ ಇರಲಿಲ್ಲ. ಎಂಥ ಅಲಂಕಾರ! ಮುಳುಗಿದ ತಕ್ಷಣ ಅಲಂಕಾರ, ಒಡವೆ, ವಸ್ತ್ರ. ಭಗವಂತನ ಕಣ್ಣೀರಲ್ಲಿ ಏನಿಲ್ಲ. ಕಣ್ಣೀರಂದ್ರೆ ಆನಂದ ಬಾಷ್ಪ, ಭಗವನ್ಮಯವಾದದ್ದು ಎಲ್ಲ ಬಂತು. ಒಳ್ಳೆ ಚಿಮ್ಮುವ ತರುಣಿ ಅವಳು. ಗಂಡನ್ನೇ ನೋಡ್ತಾ ಇದ್ದಾಳೆ. ಗಂಡನ್ ಗೊತ್ತಾಗುತ್ತೆ, ನಾನು ನೀನು ಆಟಿಗೆ ಹೋದರೆ ತಾತ ಮೊಮ್ಮಗಳು ಅಂದ್ಕೊಳ್ತಾರೆ ಅನ್ನುವ ಮೆಂಟ್ಯಾಲಿಟಿ ಎಲ್ಲ ನಿನಗೆ ಯೋಚನೆ ಮಾಡಬೇಡ ಅಂಥೇಳಿ ಹಣ್ಣು ಮುದುಕರು ಒದ್ದಾಡ್ಕೊಂಡು ಹೋಗಿ ಆ ಸರೋವರದಲ್ಲಿ ಮುಳುಗಿದ್ರಿ. 22ರ ತರುಣನಾಗಿ ನಿಂತು. ಎಂಥ ಜೋಡಿ, ಮೇಡ್ ಫಾರ್ ಈಚ್ ಅದರ್. ಹೊರಟ್ರಂತೆ ಅವರು. ಕೇವಲ ತಮ್ಮ ತಪಸ್ಸಿನಿಂದಲೇ ಒಂದು ಅದ್ಭುತವಾದ ವಿಮಾನವನ್ನು ನಿರ್ಮಾಣ ಮಾಡಿಕೊಂಡ್ರು. ಆ ವಿಮಾನ ಹೇಗಿತ್ತು ಅಂತಲೇ ಭಾಗವತದಲ್ಲಿ 20ಕ್ಕೂ ಮಿಕ್ಕ ಶ್ಲೋಕಗಳಿಂದ ವರ್ಣನೆ ಮಾಡಿದ್ದಾರೆ. ಆ ವಿಮಾನದ ಒಳಗೆ
ಉಪವನಗಳು, ಉದ್ಯಾನವನಗಳು, ಈಜುಕೊಳಗಳು ಎಲ್ಲ ಇರ್ತಿತ್ತು. ಒಂದ್ಸತಿ ವಿಮಾನದಳು ಹೋದರೆ ಹೊರಗೆ ಬಂದು ಏನು ತಗೋಬೇಕಾದ್ದೇ ಆಲ್ ಇನ್ ಒನ್. ಯಾವುದದು? ವಿಮಾನ. ಅಂಥ ವಿಮಾನದ ಒಳಗೆ ಕೂತು ಮಧುಚಂದ್ರಕ್ಕೆ ಹೋದರು. ಎಷ್ಟು ವರ್ಷ ಬಂದ? ಭಾಗವತ ಹೇಳುತ್ತೆ 100 ವರ್ಷ ಮಧುಚಂದ್ರಕ್ಕೆ. 100 ವರ್ಷ ಹೋದ್ರೆ ಆಚಾರ್ಯ. ಎಲ್ಲೋದ್ರ ಆಚಾರ್ಯ? ಪ್ಯಾರಿಸ್ಗ, ಲಂಡನ್? ಆ ಥರ ಇಲ್ಲ ರೀ. ಭಾಗವತ ಎಷ್ಟು ಅದ್ಭುತ ಕಥೆ ಹೇಳುತ್ತೆ. ಆ ವಿಮಾನ ಕಾಮಗ ಅಂತ ಅದರ ಹೆಸರು. ನೀವು ಎಲ್ಲಿ ಹೇಳ್ತೀರಿ ಅಲ್ಲಿ ಹೋಗ್ಬಿಡೋದು. ಇವರು ಪೂರ್ವ ದಿಕ್ಕಿಗೆ ವಿಮಾನವನ್ನು ತಿರುಗಿಸಿ ನಿಂತರೆ ಈ ಗಂಡ ಹೆಂಡತಿನ ಕೂಡಿಸ್ಕೊಂಡು ಪೂರ್ವ ದಿಕ್ಕಿನ ತುತ್ತ ತುದಿಯಾದ ಇಂದ್ರನ ಲೋಕಕ್ಕೆ ಕರ್ಕೊಂಡು, ಇಂದ್ರನ ಲೋಕಕ್ಕೆ ಹೋದರೆ ಇಂದ್ರದೇವರು ಶಚಿ ಸಮೇತರಾಗಿ ಬ್ಯಾಂಡು ಭಜಂತ್ರೆ ಹಾರ ತುರಾಯಿ ತಂದು ಫಾರಿನ್ ಡೆಲಿಗೇಟ್ಸ್ನ ಸ್ವಾಗತ ಮಾಡ್ತಾರಲ್ಲ, ಹಾಗೆ ಇವರಿಬ್ಬರಿಗೆ ಸ್ವಾಗತ. ಯಾಕಂದರೆ ಮುಂದೆ ಇವರು ಹೊಟ್ಟೆಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತ ಹುಡ್ತಾನೆ. ದೇವರನ್ನು ಪಡೆಯುವ ತಾಯಿ ಸ್ವಾಮಿಗಳವರ ಮಾತಾಶ್ರೀಯವರು ಬಂದರೆ ಭಕ್ತಿ ಶ್ರದ್ಧೆಯಿಂದ ನಾವು ಕೈ ಮುಗಿತೀವಿ. ಯಾಕೆ? ಎಂಥ ರಾಮದೇವರು ಚತುರ್ಯುಗ ಮೂರ್ತಿಯನ್ನು ಮುಟ್ಟುವ ಭಾಗ್ಯವನ್ನು ಪಡೆಯುವಂಥ ಮಕ್ಕಳನ್ನು ಪಡೆದವರು ಅಂತ ಕೈ ಮುಗಿಯೋದಾದರೆ, ಅಂಥ ರಾಮ, ಅಂಥ ಕೃಷ್ಣ, ಅಂಥ ಕಪಿಲನನ್ನು ಪಡೆದ ತಾಯಿ ಅವಳು ಬಂದರೆ, ದೇವಹೂತಿ ದೇವಿ ಬಂದರೆ, ಕರ್ತವರು ಬಂದರೆ ಇದು ದೇವರ ಅಪ್ಪ ಅಮ್ಮ ಅಂಥೇಳಿ ಇಂದ್ರದೇವರು ಶಚಿ ಸಮೇತ ಪೂರ್ಣ ಕುಂಭ ಹಿಡ್ಕೊಂಡು ಬಂದು ವೇದೋಕ್ತ ಮಂತ್ರಗಳಿಂದ ಸ್ವಾಗತ ಮಾಡಿ ಕೈ ಮುಗಿದು ಕೇಳ್ಕೊಂಡು 10 ವರ್ಷ ನಮ್ಮೂರಲ್ಲೇ ಇರಬೇಕು. ಆ 10 ವರ್ಷ ನಂದನವನ ಮೊದಲಾದ ಪಾರ್ಕ್ಗಳಲ್ಲಿ ತಿರುಗಿಸೋದು. ಕಡೆಗೆ ಅವಳಿಗೆ ಸಾಕಂತ ಅನ್ನಿಸ್ಬೇಕು, ಹೋಗಿ ಬರ್ತೀನಿ ಅಂತ ಹೊರಡಬೇಕು. ಆಮೇಲೆ ಇನ್ನೊಂದು ದಿಕ್ಕು, ಪಶ್ಚಿಮ ದಿಕ್ಕು ತಿರುಗಿಸಿದ್ರೆ ವರುಣ, ದಕ್ಷಿಣ ದಿಕ್ಕಿಗೆ ಯಮ, 10 ದಿಕ್ಕು, 8 ದಿಕ್ಕು ಊರ್ಧ್ವ ಅದೋ ದಿಕ್ಕುಗಳು. 10 ದಿಕ್ಕಲ್ಲಿ 10 ವರ್ಷ. ಎಷ್ಟು ವರ್ಷ ಕಳೀತು? 100 ವರ್ಷ. ಮಧುಚಂದ್ರ ಎಲ್ಲ ಬಂದಮೇಲೆ ಹೆಂಡತಿ ಗಂಡನಿಗೆ ಹೇಳಿದ್ರು, ಆ ಊರು ಚೆನ್ನಾಗಿತ್ತು, ಈ ಊರು ಚೆನ್ನಾಗಿ, ಅಲ್ಲೋದಾಗ ಇಲ್ಲಿ ಚಿಂತೆ, ಇಲ್ಲೋದಾಗ ಅಲ್ಲಿ ಚಿಂತೆ. ಕರ್ದವರು ಎಂಥ ಗಂಡರಿ, ಸಿಗುರಿಂತ ಸಿಗಬೇಕು. ಹೆಂಡತಿಗೆ 9 ರೂಪ ಕೊಟ್ರಂತ. ಈ ನಾವು ಸೀರಿಯಲ್ಲು ಇದರಲ್ಲೆಲ್ಲ ನೋಡ್ತೀವಿ, ಡಬಲ್ ಆ್ಯಕ್ಟಿಂಗ್, ತ್ರಿಬಲ್ ಆ್ಯಕ್ಟಿಂಗ್. ಮೊಟ್ಟ ಮೊದಲ ಬಾರಿಗೆ ವೇದವ್ಯಾಸ ದೇವರು ತಮ್ಮ ಗ್ರಂಥಗಳಲ್ಲಿ ಅದನ್ನು ತೋರಿಸಿದ್ದಾರೆ. 9 ದೇಹ, ತಮ್ಮ ದೇಹವನ್ನು 9 ಮಾಡಿಕೊಂಡ್ರು. ಹೆಂಡತಿಗೆ 9 ದೇಹ, 9 ವಿಮಾನ, ಅಟ್ ಎ ಟೈಮ್ 9 ಪ್ಲೇಸಲ್ಲಿ ವಿಹಾರ ಮಾಡಿ. ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೇನೆ. ಈ ಭಾನುವಾರದ ದಿನ ಒಂದು ಕಡೆ ಮುಂಜಿ, ಒಂದು ಕಡೆ ಮದುವೆ, ಒಂದು ಕಡೆ ನಾಮಕರಣ, ಎಲ್ಲ ಬೇಕಾದವರು ನಿಮ್ಮನ್ನು ಕರೆದಿರ್ತಾರೆ. ನೀವೇನು ಮಾಡ್ತೀರಿ? ಒಬ್ಬೊಬ್ಬರ ಕಡೆ ಹೋಗಿರ್ತೀರಿ ಅಲ್ವಾ? ಗಂಡನ ಎಲ್ಲಿ ನಿಮ್ಮ ಮನೆಯವರು ಬರಲಿ, ಅವಳು ಇನ್ನೊಂದು ಪ್ರೋಗ್ರಾಮ್ಗೆ ಹೋಗಿದ್ದಾಳೆ ಅಲ್ವಾ? ಅಲ್ಲ, ಅವಳಿಗೆ ನಿಮ್ಮ ಯಜಮಾನ್ ಇನ್ನೊಂದು ಪ್ರೋಗ್ರಾಮ್. ಈ ಕರ್ದವರು ದೇವಹೂತಿ ಆಗಿಲ್ಲ. 9 ಪ್ರೋಗ್ರಾಮಲ್ಲಿ 9 ದಂಪತಿಗಳು ಏಕಕಾಲಕ್ಕೆ ಅಟೆಂಡ್ ಮಾಡೋದು. ಮಧ್ವ ಗುರುಗಳು ತಮ್ಮ ಗ್ರಂಥದಲ್ಲಿ ಈ ವಿಷಯವನ್ನು ಜ್ಞಾನಿಗಳ ಯೋಗ್ಯತೆಯನ್ನು ಹೇಳುವಾಗ ಹೇಳ್ತಾರೆ. ನಾನಾ ದೇಹದ ಭೋಗಾನು ಸಂಧಾನಂ ಯೋಗಿನೋ ಯಥಾ. ಯೋಗಿಗಳಿಗೆ ಒಂದೇ ಜೀವವನ್ನು ಬೇರೆ ಬೇರೆ ದೇಹದಲ್ಲಿಟ್ಟು ಏಕಕಾಲದಲ್ಲಿ ಸುಖವನ್ನು ಅನುಭವಿಸುವ ಯೋಗ್ಯತೆ ಅವರಿಗೆ ಇರ್ತಕ್ಕಂಥದ್ದು. ಅಂತಹ ಯೋಗ್ಯತೆ ಉಳ್ಳವರು ಕರ್ದವರು. 9 ಜನ ಹೆಣ್ಣು ಮಕ್ಕಳಾಗಿದ್ದಾರೆ. ಆ ಹೆಣ್ಣು ಮಕ್ಕಳು ತುಂಬ ಪವಿತ್ರವಾದ ಹೆಣ್ಣು ಮಕ್ಕಳ ಹೆಸರು ಕೇಳಿದ್ರೆ ಪಾಪ ಪರಿಹಾರ. 2-3 ಜನದ ಮಾತ್ರ ಹೇಳ್ತೀನಿ. ಒಬ್ಬಳ ಹೆಸರು ಅನಸೂಯ, ಅತ್ರಿ ಋಷಿಗಳಿಗೆ ಕೊಟ್ಟರು. ಅಲ್ಲಿ ಹುಟ್ಟಿದವನೇ ದತ್ತಾತ್ರೇಯ, ದೂರ್ವಾಸ, ಚಂದ್ರ. ಇನ್ನೊಬ್ಬಳ ಹೆಸರು ಖ್ಯಾತಿ ದೇವಿ ಅಂತ, ಅವಳನ್ನು ಭೃಗು ಋಷಿಗಳಿಗೆ ಕೊಟ್ಟರು. ಅಲ್ಲಿ ಹುಟ್ಟಿದ್ದು ಹೆಣ್ಣು ಮಗು. ಅವಳು ಯಾರು ಅಂದರೆ ಮಹಾಲಕ್ಷ್ಮಿ. ಸ್ವಯಂ ಲಕ್ಷ್ಮಿ ಮನೆಯಲ್ಲಿ ಮಗಳಾಗಿ ಬಂದಾಗ ವೈಕುಂಠಪತಿಯಾದ ನಾರಾಯಣ ಬಂದು ಅವಳನ್ನು ಕೈ ಹಿಡಿದ. ಭೃಗು ಋಷಿಗಳ ಅಳಿಯ ಯಾರು? ನಾರಾಯಣ. ಇಂಥದ್ದು ಅರುಂಧತಿ ಇನ್ನೊಬ್ಬ ಮಗಳು ವಸಿಷ್ಠರನ್ನು ಕೈ ಹಿಡಿದು. ಹೀಗೆ 9 ಜನ ಹೆಣ್ಣು ಮಕ್ಕಳ ಅದ್ಭುತ ಸಂಸಾರ. ಕಡೆಗೆ ಕರ್ತಮರು ದೇವಹೂತಿ ಹತ್ರ ಮಾತಾಡ್ತಾ ಹೇಳಿದ್ರು, ಅಲ್ಲ ನಿಮ್ಮ ಅಪ್ಪನಿಗೆ ಹೇಳಿದ್ದೆ 1
ಮಗು ಆದ್ರೇ ಕಾಡಿಗೆ ಹೋಗ್ತೀನಿ ಅಂತ 1+8 ಆಯಿತು, ನಾನು ಈಗಲಾದ್ರೂ ಹೋಗಿ ಬರಲ್ಲ ಅಂತ ದೇವಹೂತಿ ತುಂಬ ರೋದನೆ ಮಾಡ್ತಾ ಹೇಳ್ತಾಳೆ, ನಾನು ನಿಮ್ಮನ್ನು ಕೈ ಹಿಡಿದದ್ದೇ ತತ್ವಜ್ಞಾನಕ್ಕೋಸ್ಕರವಾಗಿ, ಬ್ರಹ್ಮಜ್ಞಾನಕ್ಕೋಸ್ಕರವಾಗಿ. ಅದೊಂದು ಪಡೀಲಿಲ್ಲ, ಎಲ್ಲ ಸಾಮಾನ್ಯ ಹೆಣ್ಣು ಮಕ್ಕಳಂತೆ ಐಷಾರಾಮಿ ಜೀವನವನ್ನೇ ನಾನು ಬಯಸಿದೆ. ತುಂಬ ತಪ್ಪು ಮಾಡಿಬಿಟ್ಟೆ, ತುಂಬ ತನ್ನನ್ನು ತಾನು ನಿಂದೆ ಮಾಡುವ ಸಂದರ್ಭ. ಕರ್ದವರಂತಾರೆ, ನೀನು ಬೇಜಾರು ಮಾಡ್ಕೊಳ್ಬೇಡ, ನೀನು ನನ್ನ ಕೈ ಹಿಡಿದೆಯಲ್ಲ ಅವತ್ತೇ ದೇವರು ಫಿಕ್ಸ್ ಆದ, ನಿನಗೆ ಮಗನಾಗಿ ಬರ್ತಾನೆ. ನಾನು ನಿನಗೆ ತತ್ವಜ್ಞಾನ ಹೇಳೋದಲ್ಲ, ಸ್ವಯಂ ಭಗವಂತ ನಿನಗೆ ತತ್ವಜ್ಞಾನವನ್ನು ಹೇಳ್ತಾನೆ. ನೀನು ಅಷ್ಟು ಪುಣ್ಯವಂತೆ, ಅವನು ಬರುವ ತನಕ ನಾನು ಇರ್ತೇನೆ ಅಂತ ಹೇಳಿ ಅವರು ಅಂದಿದ್ದಾರೆ. ಭಗವಂತನ ಅವತಾರಕ್ಕಾಗಿ ಕಾದಿದ್ದಾರೆ. ಅಂತ ಶುಭ ಮುಹೂರ್ತದಲ್ಲಿ ಬ್ರಹ್ಮಾದಿ ಸಮಸ್ತ ಉನ್ನತ ಪ್ರಪಂಚ ಭಗವಂತನ ಬರುವಿಕೆಗಾಗಿ ಪ್ರಾರ್ಥನೆ ಮಾಡಿದಾಗ ಸ್ವಯಂ ದೇವಹೂತಿ ಮತ್ತು ಕರ್ದವರ ತಪಸ್ಸಿಗೆ ಫಲರೂಪವಾಗಿ ಅವರು ಮುಂದೆ ಕಂಡ ಅವನಿಗೆ ಕಪಿಲ ವಾಸುದೇವ ಅಂತ ಕರೀತಾರೆ. ಮೋಕ್ಷಪ್ರದ ರೂಪ, ತತ್ವಜ್ಞಾನವನ್ನು ಕೊಟ್ಟ ರೂಪ, ಮೋಕ್ಷದಲ್ಲಿ ಸಿಗೋದು ಆನಂದ, ಅದನ್ನು ಕೊಡುವ ಆ ಭಗವಂತ. ಕಂ ಸುಖಂ ಪಿಬತಿ, ಕೊಡುವವ ಕುಡಿಯುವವ, ಆನಂದಮಯನೂ ಹೌದು, ಆನಂದದಾತೃವೂ ಹೌದು. ಅಂತಹ ಕಪಿಲ ನಾಮಕ ಪರಮಾತ್ಮನ ಅವತಾರ ಆದಾಗ ಕರ್ದವರು ಕ್ಷಣಕಾಲ ಕೂಡ ಮಗ ಅನ್ನುವ ಭಾವನೆ ಮಾಡದೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಕೇಳಿಕೊಳ್ತಾರೆ, ನಿನ್ನ ಆಜ್ಞೆಯಂತೆ ಮದುವೆ ಮಾಡಿಕೊಂಡೆ, ಮಕ್ಕಳನ್ನು ಪಡೆದೆ, ಈಗಲಾದರೂ ನೀನು ನನಗೆ ಪರ್ಮಿಷನ್ ಕೊಟ್ಟರೆ ನಾನು ಕಾಡಿಗೆ ಹೋಗಿ ಉಪಾಸನೆ ಮಾಡಿ ಅಂತರಂಗದ ಒಳಗೆ ಬಿಂಬರೂಪ ಪ್ರತ್ಯಕ್ಷ ಮಾಡಿಕೊಳ್ತೇನೆ ಅಂತ ಕೇಳಿದಾಗ ಕೃಷ್ಣ ಅಂತಾನೆ, ಯಥೇಚ್ಛಸಿ ತಥಾಕು, ನಿನಗೆ ಹೇಗೆ ಬೇಕೋ ಹಾಗೂ, ನಿನ್ನೊಟ್ಟಿಗೆ ನಾನಿದ್ದೇನೆ, ನಿನ್ನ ಕಾರ್ಯವನ್ನೆಲ್ಲ ಸಫಲ ಮಾಡ್ತೇನೆ ಅಂತ ಭಗವಂತ ಆಜ್ಞೆ ಮಾಡಿದ. ಎಲ್ಲ ಹೆಣ್ಮಕ್ಳಿಗೆ ಮದುವೆ ಆಯಿತು. ಗಂಡ ವಾನಪ್ರಸ್ಥಾಶ್ರಮ ಕಾಡಿಗೆ ಹೋಗಿ ಆಯಿತು. ಯಾರೂ ಇಲ್ಲದ ಸಂದರ್ಭ, ಒಬ್ಬನೇ ಮಗ, ತಾಯಿಯ ಪ್ರೀತಿಗಾಗಿ, ತಾಯಿಯ ಸಂತೋಷಕ್ಕಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತ ತಾಯಿಯ ಆಶ್ರಮದಲ್ಲೇ ವಾಸ ಮಾಡುತ್ತಿದ್ದ. ನಿಮಗೆ ಭಾಗವತ ತುಂಬ ಕಥೆಗಳು ಹೇಳುತ್ತೆ. ಏನು ಈ ಕಥೆಯಲ್ಲಿ ನಮಗೇನಿದೆ ಅಂದರೆ, ನೀವು ಎಷ್ಟೇ ದೊಡ್ಡವರಾದರೂ ಅಮ್ಮನ ಬಿಟ್ಟು ಹೋಗಬೇಡಿ. ಅಮ್ಮನ ಸಂತೋಷಕ್ಕಿಂತ ಇನ್ನೊಂದು ಸಂತೋಷ ಇಲ್ಲ. ಅಮ್ಮ ಅಪ್ಪ ಕಣ್ಣಿಗೆ ಕಾಣುವ ಭಗವಂತನ ಎರಡು ದೊಡ್ಡ ದಿವ್ಯ ಪ್ರತಿಮೆಗಳು, ಅವರನ್ನು ಬಿಟ್ಟು ಎಷ್ಟು ಸಂಪಾದನೆ ಮಾಡಿದ್ರೇನು, ಎಷ್ಟು ಏನು ಮಾಡಿದ್ರೇನು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, 14 ಲೋಕದ ಒಡೆಯ, ಅತ್ಯಂತ ಬ್ಯುಸಿಯಷ್ಟು ಭಗವಂತ ಎಲ್ಲ ಕೆಲಸ ಬದಿಗಿಟ್ಟು ಅಮ್ಮನ ಮುಂದೆ ಕೂತಿದ್ದಾನೆ ಅಂದರೆ ನಮಗೂ ಅದೇ ಹೇಳ್ತಾನೆ, ಅಮ್ಮನ ಬಿಟ್ಟು ಹೋಗಬೇಡಿ. ಅಮ್ಮ ಏನಾದರೂ ನಿಮ್ಮನ್ನು ಹೀಗೆ ಸಂತೆ ಒಳಗೆ ಯಾವತ್ತೋ ಬಿಟ್ಟು ಹೋಗಿದ್ರೆ ಇವತ್ತೆಲ್ಲ ಹೋಗ್ತಿದ್ರು. ಒಂದು ಕ್ಷಣ ಬಿಡದೆ ಅಮ್ಮ ನಿಮ್ಮನ್ನು ಕಲ್ಪಲ್ಲಿ ಕಟ್ಕೊಂಡು ಕೈಯಲ್ಲಿ ಹಿಡ್ಕೊಂಡು ಎಷ್ಟು ನಿಮ್ಮ ಹಿಂದಿಂದೆ ತಿರುಗಿದ್ದಾಳೆ. ಇವತ್ತು ವಯಸ್ಸಾದಾಗ ಅವಳನ್ನು ಬಿಟ್ಟು ಹೋಗುವಂಥದ್ದು ದೊಡ್ಡ ಅಪರಾಧ, ಅಪಚಾರ. ಇವತ್ತು ಎಷ್ಟೋ ಮಕ್ಕಳು ಹೋಗಿದ್ದಾರೆ, ಅವ್ರದ್ದೇನು ತಪ್ಪಿಲ್ಲ ರೀ. ಮನೆ ಬಿಟ್ಟು ಹೋದ ಮಕ್ಕಳದೇನು ತಪ್ಪಿಲ್ಲ, ಬೆಳೆಸಿದ ತಂದೆ ತಾಯಿಗಳು. ಆ ತಾಯಿನೇ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್, ಎರಡೇ ಮಧ್ವಾಚಾರ, ಇಲ್ಲ ಇಂಜಿನಿಯರ್ ಆಗು, ಇಲ್ಲ ಡಾಕ್ಟರ್, ಮೂರನೇದು ಇಲ್ಲೇ ಇಲ್ವಾ ಅಂತ. ಅವ್ರು ಓದ್ತೀನಿ ಅಂತ ಹಳ್ಳಿ ಬಿಟ್ಟು ಪಟ್ನಾ ಸೇರಿ ಸಿಟಿಗೆ ಹೋಗಿ, ಸಿಟಿಯಿಂದ ಸೆಂಟ್ರಲ್ಗೆ ಹೋಗಿ, ಊರು ಬಿಟ್ಟು ದೇಶ ಬಿಟ್ಟು ಆಚೆಗೆ ಹೋಗಿ ಸ್ವಲ್ಪ ದುಡ್ಕೊಂಡು ಬರ್ತೀನಿ ಅಂತ ಚೂರು ದುಡ್ಡು ಕೈ ಹಾಕಿ ಮುಂದೆ ಅಲ್ಲೇ ಫಿಕ್ಸ್ ಆಗಿ ಅಮ್ಮ ಫೋನ್ ಮಾಡಿದ್ರೆ, ಅಮ್ಮ ನಿಮ್ಗೆ ಎಷ್ಟು ಬೇಕು ಹೇಳು, ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ, ನನ್ನನ್ನು ಮಾತ್ರ ಊರಿಗೆ ಕರಿಬೇಡ ಅಂತ. ಹೋಗ್ಲಪ್ಪ, ಸತ್ತ ಮೇಲೆ ಬಾದ್ರೆ ಸತ್ತ ಮೇಲೂ ಬರಲ್ಲ, ಆನ್ಲೈನಲ್ಲೇ ನೋಡಿ ಆಚಾರ್ಯ ನಿಮ್ದು ಎಷ್ಟು ಫೀಸು ಹೇಳಿ, ಆನ್ಲೈನಲ್ಲೇ. ಹೀಗೆಲ್ಲ ಆಗಲಿಕ್ಕೆ ಕಾರಣ ನಮ್ಮದೇ ದುರಾಶೆ. ಚೂರೇ ದುಡ್ಡು ತಂದರೂ ಸಾಕು,
ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಇರಬೇಕು ಅನ್ನೋದು ಹಿಂದಿನವರ ಧ್ಯೇಯ. ಹಿಂದಿನವರೆಲ್ಲ ನೀವು ಎಟ್ಟ ಮನೆ ಮುಂದೆ ಇರಪ್ಪ, ಕಣ್ಣ ಮುಂದಾಡು ಅಂತ ದಾಸರಾಯರು ಕೃಷ್ಣನಿಗೆ ಹೇಳುವಾಗ ಕಣ್ಣ ಮುಂದಾಡು. ಅವನು ಎಲ್ಲ ಕಡೆ ಇರೋವನ್ನೇ ಹೀಗೆ ಕೇಳ್ತಾರ್ರಿ. ನಾವು ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಬೆಳಿಬೇಕು, ನಮ್ಮ ಲಿಮಿಟಲ್ಲಿ ಬೆಳಿಬೇಕು, ನಮ್ಮನ್ನು ಮೀರಿ ಬೆಳಿಬಾರ್ದು, ಅದು ಕೆಟ್ಟದಾಗಿ ಗ್ರೋತ್ ಆಗುತ್ತೆ. ಹೀಗಾಗಿ ಸ್ವಯಂ ಭಗವಂತ ತಾಯಿಯ ಮುಂದೆ ಇದ್ದಾನೆ. ಬ್ರಹ್ಮದೇವರು ಪತಿಯ ಮಾತು ನೆನಪು ಮಾಡಿಕೊಂಡು ತಾಯಿ ಆ ಭಗವಂತನಲ್ಲಿ ಪ್ರಶ್ನೆ ಮಾಡುತ್ತಾ ಇದ್ದಾಳೆ. ಎಷ್ಟೋ ಜನ್ಮದ ಪುಣ್ಯ, ಆ ಪುಣ್ಯದ ಫಲವಾಗಿ ಈ ಜನ್ಮದಲ್ಲಿ ಅಜ್ಞಾನದ ಕತ್ತಲೆಯನ್ನು ಕಳೆಯುವ ಜ್ಞಾನ ಸೂರ್ಯನಾದ ನೀನು ನನಗೆ ದೃಗ್ಗೋಚರ ಆಗಿದ್ದೀಯ. ನಿನ್ನ ಭಕ್ತರ ಸಂಸಾರ ಅನ್ನುವ ವೃಕ್ಷಕ್ಕೆ ಕುಟಾರ ನೀನು ಕೊಡಲಿ ಪ್ರಾಯನಾದವ. ಅಂಥ ನಿನ್ನಲ್ಲಿ ನನ್ನ ಕೆಲವು ಸಂದೇಹಗಳಿದೆ, ಪ್ರಶ್ನೆಗಳಿದೆ, ಉತ್ತರ ಕೊಡು ಅಂತ ದೇವರಲ್ಲಿ ಕೇಳ್ತಾ ಇದ್ದಾಳೆ. ದೇವರು ನಗ್ತಾ ನಗ್ತಾ ಅಮ್ಮನ ನೆಪ ಮಾಡಿಕೊಂಡು ಜಗದ ಜನರಿಗೆಲ್ಲ ಉತ್ತರ ಕೊಡ್ತಾನೆ. ಅಮ್ಮ ಕೇಳಿದ ಮೊದಲ ಪ್ರಶ್ನೆ, ಈ ಬಂಧನಕ್ಕೆ ಕಾರಣ ಯಾವುದು? ಸಂಸಾರದಲ್ಲಿ ನಾವೆಲ್ಲ ಬಂಧಿತರಾಗಿದ್ದೀವಿ ಅಂತ ಎಲ್ಲರಿಗೆ ಗೊತ್ತಿದೆ. ಇದು ಕಾರಣ ಏನು? ಆಮೇಲೆ ಇದರ ಬಿಡುಗಡೆಗೆ ಕಾರಣ ಯಾವುದು? ಏನು ಮಾಡಿದ್ದಕ್ಕೆ ಬಂಧನ, ಏನು ಮಾಡಿದ್ರೆ ಬಿಡುಗಡೆ? ಬಂಧನ ಮತ್ತು ಬಿಡುಗಡೆಗೆ ಕಾರಣವಾದದ್ದು ಏನು ಅಂತ ತಾಯಿ ಪ್ರಶ್ನೆ ಮಾಡಿದರೆ ಭಗವಂತ ಅಂದ, ಚೇತಕ್ಕಲ್ವ, ಈ ಮನಸ್ಸಿದೆಯಲ್ಲ ಇದೇ ಎರಡಕ್ಕೂ ಕಾರಣ. ಮನಸ್ಸು ವಿಷಯಗಳ ಕಡೆ ತಿರುಗಿದರೆ ಅದು ಬಂಧನ, ಮನಸ್ಸು ದೇವರ ಕಡೆ ತಿರುಗಿದರೆ ಅದು ಬಿಡುಗಡೆ. ಮನೆಗೆ ಬೀಗ ಹಾಕ್ಲಿಕ್ಕೂ ಒಂದೇ ಕೀ, ತೆಗಿಲಿಕ್ಕೂ ಸೇಮ್ ಕೀ, ಒಂದೇ. ಒಂದು ಕಡೆ ತಿರುಗಿಸಿದ್ರೆ ಲಾಕ್, ಒಂದು ಕಡೆ ತಿರುಗಿಸಿದ್ರೆ ಓಪನ್. ನಿಮ್ಮ ಮನಸ್ಸು ದೇವರ ಕಡೆ ತಿರುಗಿದ್ರೆ ಓಪನ್, ಮೋಕ್ಷ ತೆಗಿತು. ದೇವರಿಗೆ ವಿರುದ್ಧ ದಿಕ್ಕಿನಲ್ಲಿ ತಿರುಗಿದರೆ, ರಾಂಗ್ ರೂಟಲ್ಲಿ ತಿರುಗಿದ್ರೆ ಅದು ಬಂಧನಕ್ಕೆ ಕಾರಣ ಆಗುತ್ತೆ. ಹಾಗಾದರೆ ಏನು ಮಾಡಬೇಕು? ತಾಯಿಗೆ ಮಗ ಹೇಳ್ತಾನೆ, ದೇವರಲ್ಲಿ ಮನಸ್ಸು ಮಾಡಬೇಕು. ಅದೇ ಮಧ್ವಗುರುಗಳು ಹೇಳಿದ್ದು, ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತ. ಹರಿ ಕಪಿಲ, ಹನುಮ ಮಧ್ವರು. ಅವರು ಹೇಳ್ತಾರೆ, ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರುಮಾನಸ ಮೀಶಪದ. ಭಗವಂತನ ಪಾದದಲ್ಲಿ ಮನಸ್ಸಿಡಬೇಕು. ಅಲ್ಲ, ನಮಗೂ ಅದೇ ಆಸೆ ಆಚಾರ್ಯ, ದೇವರ ಪಾದಾರವಿಂದದಲ್ಲಿ ಮನಸ್ಸಿಡಬೇಕು. ಏನು ಮಾಡೋಣ? ಈ ಮನಸ್ಸು ಎಲ್ಲಿದೆಯೋ ಗೊತ್ತಿಲ್ಲ, ಅದು ಯಾರ್ಯಾರಿಗೆ ಹರಿದು ಹಂಚಿಕೊಟ್ಬಿಟ್ಟಿದೆಯೋ ಗೊತ್ತಿಲ್ಲ. ಇಂಥ ಮನಸ್ಸು ಹಿಡಿಯೋದು, ಹಿಡಿದು ದೇವರಲ್ಲಿ ಇಡೋದು, ಇದೆರಡು ತುಂಬ ಕಷ್ಟ. ಏನು ಮಾಡಬೇಕು? ಅದಕ್ಕೆ ದೇವರು ಅಮ್ಮನ ನೆಪ ಮಾಡಿಕೊಂಡು ನಮಗೆಲ್ಲ ಒಂದು ಉಪಾಯ ಹೇಳ್ತಾರೆ. ಅಮ್ಮ, ನಿಮಗೆ ದೇವರಲ್ಲಿ ಮನಸ್ಸಿಡಬೇಕು ಅಂತ ಆಸೆ ಇದೆಯಾ? ನೀನೇನು ತುಂಬ ಕಷ್ಟಪಡಬೇಡ. ಎಲ್ಲಿ ಸಜ್ಜನರ ಗುಂಪಿದೆ ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡು ಸಾಕು, ಮಿಕ್ಕಿದ್ದೆಲ್ಲ ನಾನು ನೋಡ್ಕೊಳ್ತೀನಿ. ದೇವರಲ್ಲಿ ಮನಸ್ಸು ಹೋಗಬೇಕಾದ್ರೆ ಜೀವನದಲ್ಲಿ ಸಜ್ಜನರ ಸಹವಾಸ ಮಾಡಿ. ಇವತ್ತೇನೋ ವಿಶೇಷ ನೋಡಿ, ಕರೆಂಟೇ ಹೋಗಿ, ಕರೆಂಟ್ ಹೋಗಿದ್ರೆ ಮಧ್ಯ ಮಧ್ಯ ನಾನು ರೆಸ್ಟ್ ತಗೊಳ್ತಿದ್ದೆ. ಕರೆಂಟು ಹೋಗಲಿಲ್ಲ. ನಮ್ಮೊಳಗಿರೋ ಕರೆಂಟೇ ಕಡಿಮೆ ಆಗ್ತಾ ಇದೆ. ಪೆಟ್ರೋಲೇ ಇಲ್ಲ ಈ ಬಾಡಿ ಒಳಗೆ ಅಲ್ವಾ? ನಾನು ಪರವಾಗಿಲ್ಲ, ಪುರಾಣ ಮಾಡ್ಬೋದು, ಒಂದು 8-10 ಸತಿ ಕರೆಂಟ್ ಹೋಗುತ್ತೆ, ಸುಧಾರಿಸ್ಕೊಂಡು ಆಗಲೇ ದೇವ್ರದ ಆಟ, ರಾಯರ ಮಹಿಮಾ, ಅದೇನು ಮಾಡ್ತೇವೆ ಮಣ್ಣು ನೋಡೇ ಬಿಡ್ತೀವಿ, ಅವರ ಮಹಿಮಾ ಇದು. ಹಾಗಾಗಿ ಆ ಕೃಷ್ಣ ಕಪಿಲ ವಾಸುದೇವ ತಾಯಿಗೆ ಹೇಳ್ತಾನೆ, ಸತಾಂ ಪ್ರಸಂಗ ಮಮ ವೀರ್ಯ ಸಂಪದೋ ಭವಂತಿ ಕರ್ಣ ರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವತ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಕಪಿಲ ನಾಮಕ ವಾಸುದೇವ ಅವನು ತಾಯಿಗೆ ಹೇಳ್ತಾನೆ, ನೋಡಿ
ನಾನೀಗೇನು ಹೇಳ್ತಾ ಇದ್ದೀನಿ ಮಾತು ನಿಮಗಾಗಿ. ಈ ಹಿಂದೆ ಏನು ಶ್ಲೋಕ ಹೇಳಿದೆ ಅದು ರಾಯರಿಗಾಗಿ. ಯಾಕಂದರೆ ರಾಯರು ಸಂತತ ವೇದಾಂತ ಶ್ರವಣ ಮಂಡಿತ ಶ್ರೋತೃದ್ವಂದ್ವ ವಿರಾಜಿತಂ ಮಾತಾಡ್ತಿದ್ರೆ ರಾಯರು ಬರೀ ಮಾತಾಡ್ತಾರಪ್ಪ. ಭಾಗವತದ ಒಂದು ಶ್ಲೋಕವೇ ಹೇಳಿಲ್ಲ. ಒಂದು ಶ್ಲೋಕ ಹೇಳಿದ್ರು ಖುಷಿಪಟ್ಟು ಸಂತೋಷಪಟ್ಟು ಅನುಗ್ರಹ ಮಾಡುವ ಕಾರುಣ್ಯ ಮಹಾಪ್ರಭುಗಳು ಮಂತ್ರಾಲಯಗಳು. ಅವರ ಪ್ರೀತಿಗಾಗಿ ಕಪಿಲನಾಮಕ ಪರಮಾತ್ಮನ ಮಾತು ಅವನು ಹೇಳ್ತಾನೆ, ಸತಾಂ ಪ್ರಸಂಗ. ನೀನು ಸಜ್ಜನರ ಸಹವಾಸ ಮಾಡಿದ್ರೆ ಅವರು ಕೆಟ್ಟು ಲೂಸ್ ಟಾಕ್ಸ್ ಮಾತೇ ಆಡಲ್ಲ. ಅವ್ರ ಬಾಯಿ ಬಿಟ್ರೆ ದೇವರದೇ ಮಾತು. ಮಮ ವೀರ್ಯ ಸಂಪದೋ, ನನ್ನ ಗುಣಗಾನ ಮಾಡ್ತಾರೆ. ಈ ಒಳ್ಳೆ ಭಜನೆ ಮಾಡ್ತಿರ್ತಾರೆ, ಒಳ್ಳೆ ಹಾಡು ಹೇಳ್ತಿರ್ತಾರೆ, ಒಳ್ಳೆ ಪ್ರವಚನ ಮಾಡ್ತಿರ್ತಾರೆ. ಹಾಗೆ ನೋಡಿ ನಮ್ಮ ಮನಸ್ಸು ಎಲ್ಲಿ ಹೋಗಲ್ಲ, ಅಲ್ಲೇ ಇರುತ್ತೆ. ಅದೇ ಯಾರೋ ಪಕ್ಕದಲ್ಲಿ ಮಾತಾಡೋ ಕೂತ್ರು ನೋಡ್ರಿ ಹೊರಟೇ ಹೋಗ್ಬಿಡುತ್ತೀರಿ. ಈ ಮಾತಾಡೋರ ಮಧ್ಯ ಸೇರಬೇಡ. ಮಾತು ಮನೆ ಕೆಡಿಸ್ತು ಅಂತ. ಯಾವ ಮನೆ? ಅಲ್ಲಿದೆ ನಮ್ಮ ಮನೆ. ಇಲ್ಲಿ ಬಂದದ್ದು ಸುಮ್ಮನೆ. ಸುಮ್ಮನೆ ಬಂದಾಗ ಮಾತಾಡಿದ್ರೆ ನಿಮ್ಮ ಮನೆ ಕಳ್ಕೊಳ್ತೀರಿ. ನಿಮ್ಮನೆ ಮತ್ತೆ ಪಡಿಬೇಕಾದ್ರೆ ಇಲ್ಲಿ ಬಂದಾಗ ಸುಮ್ಮನೆ ಕೂತ್ಕೊಂಡ್ರೆ ಸಾಕು. ನೀವು ದೇವರ ಕಥೆಯನ್ನ ನಿರಂತರ ಕೇಳ್ತಾ ಇದ್ರೆ, ತಜ್ಜೋಷಣಾತ್, ಆ ಭಗವಂತನ ಭಕ್ತಿಯಿಂದ ಕತೆ ಕೇಳ್ತಾ ಇದ್ರೆ ಆ ಸಂದರ್ಭದಲ್ಲಿ ನಮಗೆ ಭಕ್ತಿ ಅನುಕ್ರಮಿಷ್ಯತಿ, ಭಕ್ತಿ ಉದ್ಬೋಧಕ ಆಗುತ್ತೆ, ಇರುವ ಭಕ್ತಿ ಹೆಚ್ಚಾಗುತ್ತೆ. ದೇವರ ಪಾದ ಕಮಲಗಳಲ್ಲಿ ದಾರ್ಢ್ಯತೆ ಬರುತ್ತೆ. ರಾಯರ ಮಹಿಮೆ ಶ್ರವಣ ಮಾಡ್ತಾ ಇದ್ರೆ ಮುಂದಿನ ಸತಿನೂ ಬರಬೇಕಪ್ಪ. ಏಕಾದಶಿ ಇವತ್ತು ನಂಗೆ ಭಾಳ ಆಶ್ಚರ್ಯ ಆದರು. ಏನು ಜನ ರೀ. ಯಾರೋ ಅವ್ರು ಹೇಳ್ತಿದ್ರು ಇವತ್ತು ಪ್ರಸಾದ ಇಲ್ಲ, ಪರವಾಗಿಲ್ಲ. ಅಲ್ಲ ಮಂತ್ರಾಕ್ಷತೆ ಇಲ್ಲ, ಪರವಾಗಿಲ್ಲ. ಅಂದ್ರೆ ಪ್ರಸಾದ ಇಲ್ಲ, ಮಂತ್ರಾಕ್ಷತೆ, ರಾಯರ ದರ್ಶನ ಇದೆಯಲ್ಲ ಒಂದು, ಇದಕ್ಕೆ ಸಮಾನವಾದದ್ದು ಬೇರೆ ಇಲ್ಲ ಅಂತಾರೆ. ನಮಗೆ ಗೊತ್ತಿಲ್ಲ ರಾಯರ ಮಹಿಮ. ಹೊರಗಿನಿಂದ ಬಂದ ಜನ ಅವ್ರಿಗೆ ಏನು ಬೇಡ, ರಾಯರೊಬ್ಬರು ಸಾಕು. ನಮ್ಗೆ ಅದು ಬೇಕು, ಇದು ಬೇಕು, ಪ್ರಸಾದ ಬೇಕು, ಮೊದಲೆಲೆ ಬೇಕು, ಫಸ್ಟ್ ಹಾಕಬೇಕು ಅಲ್ವಾ? ಇವೆಲ್ಲ ನಮ್ಮದೇ ದುರ್ಬುದ್ಧಿ. ಅಯಮೇವ ಪರಮೋ ಲಾಭ ಉತ್ತಮ ಶ್ಲೋಕ ದರ್ಶನೆ. ಇಂಥ ಕಡೆ ಬಂದಾಗ ರಾಯರ ದರ್ಶನಕ್ಕಿಂತ ದೊಡ್ಡ ಲಾಭ ಇನ್ನೊಂದಿಲ್ಲ. ಆದರೆ ಆ ಲಾಭ ನಿಮಗೆ ಪರಿಪೂರ್ಣವಾಗಿ ಆಗಬೇಕಂತಾದರೆ ಅವರ ಅನ್ನ ತಿನ್ನಬೇಕು, ಅವರ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಅವರು ಬೇರೆ ಅಲ್ಲ, ಅವರ ಪ್ರಸಾದ ಬೇರೆ ಅಲ್ಲ. ನೀವು ನೋಡ್ಕೊಂಡು ಮನೆಗೆ ಹೋಗ್ಬಿಟ್ರೆ ಬರೀ ಹೋದಾಗ, ಅದೇ ಮಂತ್ರಾಕ್ಷತೆ ಪ್ರಸಾದ ತಗೊಂಡು ಹೋದರೆ ರಾಯರನ್ನೇ ಮನೆಗೆ ಕರ್ಕೊಂಡು ಹೋದಾಗ. ನೀವು ರಾಯರನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇದ್ದರೆ ಇವತ್ತು ಯಾರಾದರೂ ರಾತ್ರಿ ಬಸ್ ಮಾಡಿದರೆ ಕ್ಯಾನ್ಸಲ್ ಮಾಡಿ. ಏನು ಹೋದರೂ ಹೋಗಲಿ, ರಾಯರಿದ್ದಾರೆ ನಿಮ್ಮ ಜೊತೆಗೆ, ಅವ್ರನ್ನ ಬಿಡಬೇಡಿ, ಕರ್ಕೊಂಡೋಗಿ. ಅವರೇ ಹೇಳಿದ್ದಾರೆ ಕರೆದಲ್ಲಿಗೆ ಬರುವ. ನೀವೆಲ್ಲಿ ಕರಿತೀರಿ ನಾನು ಬರ್ತೇನೆ. ಕರ್ಕೊಂಡು ಹೋಗೋ ಕೆಲಸ ನಿಮ್ಮದು. ಪಿಕಪ್ ಆ್ಯಂಡ್ ಡ್ರಾಪ್ ಅಂತಾರಲ್ಲ, ಕರ್ಕೊಂಡು ಹೋಗೋ ಕೆಲಸ. ಹೇಗೆ ಕರ್ಕೊಂಡು ಹೋಗೋದು? ಅವರ ಅನ್ನ, ಅವರ ಪ್ರಸಾದ ನಿಮ್ಮ ದೇಹದ ಒಳಗೆ ಹೋದರೆ ಅವರ ದೃಷ್ಟಿಯಿಂದ ಪೂತವಾದದ್ದು. ಅಘಾತ್ರಿ ಸಂಭೇದನ ದೃಷ್ಟಿ ವಜ್ರ. ರಾಯರ ಮುಂದೆ ಇಟ್ಟ ಹಸ್ತೋದಕದಲ್ಲಿ ರಾಯರ ದೃಷ್ಟಿ ಬಿದ್ದರೆ ಸಾಕು, ಅದು ರಾಯರ ರೂಪವಾಗಿ ನಮ್ಮ ಹೃದಯದ ಒಳಗೆ ಬಂದು ಕೂತ್ಕೊಳ್ತಾರೆ. ಅವರ ಮಂತ್ರಪೂರಿತವಾದ ಅಕ್ಷತ ಕ್ಷಿತಿ ಇಲ್ಲದ ಲೋಕ ಪ್ರಾಪ್ತಿಗೆ ಕಾರಣ. ಕ್ಷಿತಿ ಅಂದರೆ ಬೀಳೋದು, ಅದು ಬೀಳಬಾರ್ದು. ಜೀವನದಲ್ಲಿ ಏಳು ಬೀಳು ಬರಬಾರ್ದು, ನಿರಂತರ ವೃದ್ಧಿ. ಮಂತ್ರಾಕ್ಷತೆ ಜೊತೆ ಹೋಗಬೇಕು. ಹಾಗಾಗಿ ಆದರೂ ಕೂಡ ಕೆಲವರು ರಾಯರ ದರ್ಶನ ಆಯ್ತಲ್ಲಪ್ಪ, ಭಾರಿ ದೊಡ್ಡ ಲಾಭ ಅಂತಾರಲ್ಲ, ಭಾರಿ ದೊಡ್ಡದದು. ಹಾಗಾಗಿ ಸಜ್ಜನರ ಸಹವಾಸ ಮಾಡಿದ್ರೆ ನಮ್ಮ ಮನಸ್ಸು ದೇವರ ಕಡೆ ಹೋಗುತ್ತೆ, ಭಕ್ತಿ ಬರುತ್ತೆ. ನಿಮ್ಮ ಜೀವನದಲ್ಲಿ ನೀನು ಮೊದಲು ಮಾಡಬೇಕಾದ ಸ್ಟೆಪ್ ಸಜ್ಜನರ ಸಹವಾಸ. ದೇವರಲ್ಲಿ ಮನಸ್ಸಿಡಬೇಕಾದ್ರೆ ಮತ್ತೇನು ಮಾಡಬೇಕು? ದೊಡ್ಡ ಉಪದೇಶ. ಅದಕ್ಕೆ ಕಪಿಲ ಗೀತೆ ಅಂತ ಕರೀತಾರೆ. ಅದರೊಳಗೆ ದೇವರು ಅಷ್ಟಾಂಗ ಯೋಗವನ್ನು ಹೇಳ್ತಾನೆ. 24 ತತ್ವಗಳ ಪರಿಚಯ ಮಾಡ್ತಾನೆ. ಪ್ರಕೃತಿ ಮತ್ತು ಪುರುಷರನ್ನು ತಿಳ್ಕೊಳ್ಬೇಕು.
ದೇಹದ ಒಳಗಿರುವ ತತ್ವಾಭಿಮಾನಿಗಳ ಪರಿಚಯ ಮಾಡಿಕೊಳ್ಬೇಕು. ಆ ಎಲ್ಲರನ್ನ ನಿಯಮನ ಮಾಡುವ ಒಳಗಿರುವ ಭಗವಂತ, ಅವನನ್ನು ಪರಿಚಯ ಮಾಡಿಕೊಳ್ಬೇಕು. ಅವನನ್ನು ಧ್ಯಾನ ಮಾಡಬೇಕು. ಧ್ಯಾನ ಮಾಡಬೇಕಾದ್ರೆ ಇಂಥ ಅಷ್ಟಾಂಗ ಯೋಗಗಳು ಬೇಕು, ಉಪಾಯಗಳು ಬೇಕು. ಉಪಾಯದಿಂದ ದೇವರನ್ನ ಒಲಿಸಬೇಕು. ಆ ಉಪಾಯಗಳು ಏನು ಅಂತ ಭಗವಂತ ಅನೇಕ 8 ಉಪಾಯಗಳನ್ನು ತಾನು ಅದರಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಅಮ್ಮ ಕೇಳ್ತಾಳೆ, ದೇವರನ್ನ ಹೇಗೆ ಧ್ಯಾನ ಮಾಡುವುದು? ಭಾಗವತದಲ್ಲಿ ಬಹಳ ಮುಖ್ಯವಾದದ್ದಿದು. ಆಗ ಅಮ್ಮನ ಕುರಿತು ಮಗ ಹೇಳ್ತಾನೆ, ಅಮ್ಮ ಕಣ್ಣು ಮುಚ್ಕೊಂಡು ಕೂತು ಮಾತ್ರಕ್ಕೆ ನಾನು ಯಾರಿಗೂ ಕಾಣಲ್ಲ. ನಾನು ಕಾಣಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಜನ್ಮ ಜನ್ಮದಲ್ಲಿ ನನ್ನ ಚಿಂತನೆ ಮಾಡಬೇಕು. ಮೊದಲು ನನ್ನ ಒಂದೊಂದೇ ಅವಯವಗಳನ್ನು ಚಿಂತನೆ ಮಾಡಬೇಕು. ಅದರಲ್ಲಿ ನನ್ನ ಅಂಗಾಲು ಮೊದಲು ಚಿಂತನೆ ಮಾಡೋದು ಪ್ರಾಕ್ಟೀಸ್ ಮಾಡಬೇಕು. ಎಂಥದ್ದು ನನ್ನ ಅಂಗಾಲು, ಅದನ್ನು ಹೇಳ್ತೇನೆ ಕೇಳು ಅಂಥೇಳಿ ಭಗವದ್ ಧ್ಯಾನ ಅಂತ 11 ಶ್ಲೋಕಗಳಿಂದ ಭಗವಂತ ಪರಿಪೂರ್ಣವಾದ ತನ್ನ ಅವಯವಗಳ ಚಿಂತನೆಯ ಕ್ರಮವನ್ನು ತಾಯಿಯ ನೆಪ ಮಾಡಿಕೊಂಡು ಹೇಳ್ತಾನೆ. ಬೆಳಗಿನ ಜಾವ ಎದ್ದು ಇದು ಹೇಳಬೇಕು. ಸಂಚಿಂತಯತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಟ್ಯಂ ಉತ್ತುಂಗರಕ್ತವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿರಾಹತಮಃ ಹೃದಯಾಂಧಕಾರಂ. ಬೆಳಗಿನ ಜಾವ ಹೇಳ್ಬೇಕ್ರಿ. ಯಾರು ಹೇಳಕ್ ಮುಂಚೆ ಹೇಳ್ಬೇಕ್ರಿ. ಯಾರು ಎದ್ರು ನಿಮ್ಮ ಧ್ಯಾನ ಹೋಯ್ತು. ಬೆಳಗಿನ ಜಾವ ಎದ್ದು ಕಣ್ಮುಚ್ಕೊಂಡು ಕೂತ್ಕೊಂಡು ನೀಲಾಂಬರ ಆಕಾಶದ ನೀಲಿ ಬಣ್ಣ ಆಗತಾನೆ ಉದಯಿಸುವ ಸೂರ್ಯನ ಕೆಂಬಣ್ಣದಂತ ಕಾಲು ಭಗವಂತನ. ಅಂಥ ಅಂಗಾಲಲ್ಲಿ ಧ್ವಜ, ವಜ್ರ ಇವೇ ಮೊದಲಾದ ಚಿಹ್ನೆಗಳಿದೆ. ನೀವು ಪುರುಸೊತ್ತಾದಾಗ ಹರಿದಾಸರ ಮ್ಯೂಸಿಯಂ ಇದೆ. ದೇವರನ್ನ ಹತ್ತಿರದಿಂದ ಕಂಡವರು ಪಾದದಲ್ಲಿ ತುಂಬ ಚಿಹ್ನೆಗಳನ್ನು ಹೇಳ್ತಾರೆ. ಅಷ್ಟೆಲ್ಲ ಚಿಹ್ನೆಗಳಿಂದ ಉಪಾಸನೆ ಮಾಡುವ ಯೋಗ್ಯತೆ ನಮಗಿಲ್ಲ. ವಿಜಯದಾಸರು ದೇವರನ್ನು ಬಹಳ ಹತ್ತಿರದಿಂದ ಕಂಡಿದ್ದಾರೆ. ಅವರು ತಾವು ಕಂಡ ದೇವರ ಪಾದದ ಚಿಹ್ನೆಗಳನ್ನು ಪೂಜ್ಯ ಮಹಾಸ್ವಾಮಿಗಳವರು ಇಲ್ಲಿ ಬರೆಸಿದ್ದಾರೆ. ನಾವು ಬರ್ತೀವಿ, ಓಡ್ತೀವಿ, ಒಂದು 5 ನಿಮಿಷ ಅಲ್ಲಿ ಹೋಗಿ ನೋಡಬೇಕು. ದೇವರ ಪಾದ ಇದು 52 ಲಕ್ಷಣಗಳು ಅದರಲ್ಲಿ ಕಾಣುತ್ತೆ. ದೇವರ ಪಾದದಲ್ಲಿ ಯಾವೆಲ್ಲ ಚಿಹ್ನೆಗಳಿವೆ. ಆದರೆ ನಾವು ಧ್ವಜ, ವಜ್ರ, ರೇಖಾಂಕಿತವಾದ ಚಿಹ್ನೆ, ದೇವರ ಪಾದದಲ್ಲಿ ಧ್ವಜದ ಚಿಹ್ನೆ ಚಿಂತನೆ ಮಾಡಬೇಕು, ವಜ್ರಾಯುಧದ ಚಿಹ್ನೆ ಚಿಂತನೆ ಮಾಡಬೇಕಂತೆ. ಆಮೇಲೆ ದೇವರ ಕಾಲಿನಲ್ಲಿ ಅಂಕುಶವನ್ನು ಚಿಂತನೆ ಮಾಡಬೇಕು. ಯಾಕೆ ಚಿಂತನೆ ಮಾಡಿದ್ರೆ ನಮಗೆ ತುಂಬ ದೊಡ್ಡ ಲಾಭ ಇದೆ. ನೋಡಿ, ನಮಗೆ 2 ರೆಕ್ಕೆ ಇದೆ. ಒಂದು ನಾನು ಅನ್ನುವ ರೆಕ್ಕೆ, ಇನ್ನೊಂದು ನನ್ನದು ಅನ್ನುವ ರೆಕ್ಕೆ. ಈ ರೆಕ್ಕೆಯಿಂದ ನಾವು ಹಾಳಾಗಿ ಹೋಗ್ತಾ ಇದ್ದೀವಿ. ಈ ರೆಕ್ಕೆ ಕತ್ತರಿಸಬೇಕಾದ್ರೆ ಅದಕ್ಕೆ ವಜ್ರಾಯುಧ ಬೇಕು. ಹಿಂದೆ ವಜ್ರಾಯುಧದಿಂದ ಪರ್ವತಗಳ ರೆಕ್ಕೆಯನ್ನು ಇಂದಿರ ಕತ್ತರಿಸಿದ ಹಾಗೆ ನಮಗೂ ಬೆಳೆದಿರುವ, ನಮಗೆ ಕಾಣದೆ ಬೆಳೆದ ರೆಕ್ಕೆ ಅಹಂಕಾರ, ಮಮಕಾರದ ರೆಕ್ಕೆ. ಇದು ಕತ್ತರಿಸಬೇಕಂದ್ರೆ ತಲೆಯಲ್ಲಿ ದೇವರ ಪಾದದ ಒಳಗೆ ಈ ಚಿಹ್ನೆಯನ್ನು ಚಿಂತನೆ ಮಾಡಿದರೆ ದೇವರು ಒಳಗೆ ಬೆಳೆಯುವ ರೆಕ್ಕೆಯನ್ನು ಒಳಗೆ ಕತ್ತರಿಸಿ ಹಾಕ್ತಾನೆ. ಆಗ ನಂದೇನದು ಸ್ವಾಮಿ, ನಿಂದೇ ಇದೆಲ್ಲ, ನಾಹಂಕರ್ತ ಹರಿಕರ್ತ, ಹರಿಮುಕುಂದನು ನೀನು, ನರಜನ್ಮ ಹುಳ ನಾನು, ನೀನು ಈಶ ನಾನು ದಾಸ. ಈ ಸದ್ಬುದ್ಧಿ ಬರುತ್ತೆ. ತತ್ವಜ್ಞಾನದ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅನ್ನುವ ರೆಕ್ಕೆ ಹೊಸದಾಗಿ ಬೆಳೆಯುತ್ತೆ. ಹೊಸದಾಗಿ ರೆಕ್ಕೆ ಬಂದರೆ ಎತ್ತರಕ್ಕೆ, ಆಕಾಶಕ್ಕೆ, ಸಂಸ್ಕೃತದಲ್ಲಿ ಆಕಾಶಕ್ಕೆ ಹೆಸರು ವಿಷ್ಣು ಪದ. ವಿಷ್ಣು ಪದದಲ್ಲಿ ಹಾರಾಡಬೇಕಾದ್ರೆ, ವಿಷ್ಣು ಕೊಡುವ ಪದವಿ ಅನಂತಾಸನ, ಶ್ವೇತದ್ವೀಪ, ವೈಕುಂಠ, ಅದರಲ್ಲಿ ವಿಹಾರ ಮಾಡಬೇಕಾದ್ರೆ ಭಗವಂತನ ಪಾದದ ಈ ಚಿಹ್ನೆಯನ್ನು ಚಿಂತನೆ ಮಾಡಿ. ದೇವರ
ಉರು ಸುಪರ್ಣ ಭುಜಯೋ ಅಧಿಶೋಭಮಾನ ಭುಜೋ ನಿಧಿ ಸ್ವತಸಿಕಾ ಕುಸುಮಾವಭಾಸು ವ್ಯಾಲಂಬಿ ಪೀತವರವಾಸಸಿ ವರ್ತಮಾನ ಕಾಂಚೀ ಕಲಾಪ ಪರಿಲಂಬಿನಿ ತಂಬಮಂಬ. ಇದು ಎರಡೇ ಶ್ಲೋಕ ರೀ, ಇನ್ನೂ 9 ಶ್ಲೋಕ ಇದೆ. ಉಳಿದಿರೋದು 3 ದಿನ ರೀ. ನಾ ಈಗ ಹೇಳ್ತಿರೋದು 3ನೇ ಸ್ಕಂದ ರೀ. ಇನ್ನು 4, 5, 6, 7, 8, 9, 10, 11, 12 ಇದು 3 ದಿವಸದಲ್ಲಿ ಇದ್ಯಾವುದೇ ಟ್ರೈನ್ ಬಂದಿದೆಯಲ್ಲ, ಯಾವುದದು ಒಂದೇ ಆ ಥರ ನಾಳೆಯಿಂದ ನೋಡೋಣ ಅಂತ ಹೇಳ್ತಾರೆ. ಸುಮ್ಮನೆ ಭಾಗವತ ಅದು ಮುಗಿಲಾರದ ಕಥೆ. ಸೀರಿಯಲ್ಗಳೇ ಮುಗಿಯಲ್ಲ, 5077ನೇ ಎಪಿಸೋಡ್ ಅಂತ ಬರ್ತಿರುತ್ತೆ. ಭಾಗವತ ಮುಗಿಬಾರದು, ಸಾಯುವಾಗಲೂ ಅದರ ಕೊರತೆ ನೆನಪಿಗೆ ಬರಬೇಕು. ಭಾಗವತದಲ್ಲಿ ಆ ಕತೆ ಕೇಳಲಿಲ್ಲ, ಈ ಕತೆ ಕೇಳಲಿಲ್ಲ ಅಂತ ಸತ್ರೆ ಮುಂದಿನ ಜನ್ಮಕ್ಕೂ ಭಾಗವತ ಕೇಳುವವರ ಮನೆಯಲ್ಲಿ ದೇವರು ಹುಟ್ಟು ಕೊಡ್ತಾನೆ ಅಂತ ನೆನಪಿಸಿಕೊಳ್ತಾ ಇವತ್ತಿನ ಪ್ರವಚನ ಮಾಲಿಕೆಯನ್ನು ವಿರಾಜಮಾನರಾದ ಪರಮ ಪೂಜ್ಯ ಮಹಾಸ್ವಾಮಿಗಳವರ ಅಂತರ್ಯಾಮಿಯಾದ ಮಂತ್ರಾಲಯ ಪ್ರಭುಗಳ ಅಂತರ್ಯಾಮಿಯಾದ ಜೀವೋತ್ತಮರ ಅಂತರ್ಯಾಮಿಯಾದ ಸರ್ವೋತ್ತಮರ ಪಾದಾರಗಳಲ್ಲಿ ಪುಷ್ಪ ಮಾಲಿಕೆಯನ್ನಾಗಿ ಅರ್ಪಣೆ ಮಾಡ್ತಾ ಇದ್ದೇನೆ. ತುಂಬ ದೊಡ್ಡ ಒಂದು ಅನುಗ್ರಹ ಮಂತ್ರಾಲಯ ಪ್ರಭುಗಳು ಇಲ್ಲಿ ಕರೆಸಿ ಶ್ರವಣೋಪವಾಸ ಕೊಡಿಸಿ ಶ್ರವಣ ಮಾಡಿಸಿ ನಾನು ಕನಸಿನಲ್ಲೂ ಯೋಚನೆ ಮಾಡಿರಲಿಲ್ಲ. ನಮಗೆ ನಮ್ಮ ಮನೆಯವರು ಕರೆದಾಗ ಹೋಗಲಿಲ್ಲ ಅಂದರೆ ಬೈತಿದ್ರು. ನಾನು ಹೇಳಿದೆ, ಕರೆದದ್ದು ರಾಯರು, ಕರೆದೇ ಕರೀತಾರೆ, ಕರೆಕ್ಟಾಗಿ ರಾಯರ ಕಡೆಯಿಂದ ಕರೆ ಬರುವಂತೆ ಸ್ವಾಮಿಗಳವರು ಆಜ್ಞೆ ಮಾಡಿ ಕರೆಸಿದ್ರು. ಈ ಪುಣ್ಯ ಜನುಮದಲ್ಲಿ ಏನಾಗಿರಲಿ ಅಂತ ಇದನ್ನು ಒಳ್ಳೆ ತಾಯಿ ಮನೆಗೆ ಬಂದಾಗ, ಹೆಣ್ಣುಮಕ್ಕಳಿಗೆ ತಾಯಿ ಮನೆಗೆ ಎಷ್ಟು ಖುಷಿ ಕೊಡುತ್ತೆ, ರಾಯರ ಮನೆಗೆ ಬಂದರೆ ಅದು ತಾಯಿ ಮನೆಗೆ ಬಂದಷ್ಟು ಎಲ್ಲೆಲ್ಲಿ ಉಪನ್ಯಾಸ ಬೇಕಾಟ್ಟು ಬರುತ್ತ್ರಿ. ಏನು ಆ ಕಡೆ ಜೇರು ಹೊರದೋಗ್ಬೇಕು ಅಷ್ಟು ಕೊಡ್ತಾರೆ. ಅದು ಇಲ್ಲಿ ಬಂದರೆ ಆಪ್ಯಾಯತೆನೇ ಬೇರೆ. ಸ್ವಾಮಿಗಳು ಒಂದು ನಿಂತು ಒಂದು ಕ್ಷಣ ಮಾತಾಡಿಸ್ಬಿಟ್ರೆ ಸರ್ ಒಂದು ಆಪ್ಯಾಯ. ನಮ್ಗೆ ರಾಯರು ನೇರ ಬಂದೇನಪ್ಪ ಹೇಗಿದೆ ಕೇಳಲ್ಲ, ಆ ರೂಪದಲ್ಲಿ ಬರ್ತಾರೆ, ಆ ರೂಪದಲ್ಲಿ ಬಂದು ಅನುಗ್ರಹ ಮಾಡ್ತಾರೆ. ಇಷ್ಟು ಮಾಡಿದ್ರೆ ನಮ್ಮ ಜನ್ಮ ಸಾರ್ಥಕ. ಈ ಭಾಗ್ಯ ನಮಗೆ ಜನ್ಮ ಜನ್ಮಕ್ಕೆ ಮಂತ್ರಾಲಯ ಪ್ರಭುಗಳು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಶ್ರೀಕೃಷ್ಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿರೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು.